ನಮಸ್ಕಾರ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಕನ್ಯಾ ಲಗ್ನದ ಬಗ್ಗೆ ಮಾತಾಡಿದ್ದಲ್ಲ. ಇವತ್ತು ಕನ್ಯಾ ಲಗ್ನವನ್ನು ಸ್ವಲ್ಪ ಕಂಪ್ಲೀಟ್ ಮಾಡಬೇಕು. ಅದರ ಜೊತೆಗೆ ವಾಸ್ತು ಬಗ್ಗೆ ಮಾತಾಡಿದೆ, ನ್ಯೂಮರಾಲಜಿ ಬಗ್ಗೆ ಮಾತಾಡಿದೆ. ಎರಡರ ಬಗ್ಗೆ ಕೂಡ ಖಂಡಿತ ಇವತ್ತು ಮಾತಾಡ್ತೇನೆ. ಫಸ್ಟ್ ಸೆಗ್ಮೆಂಟಲ್ಲಿ ನಾವು ಕನ್ಯಾ ಲಗ್ನದಲ್ಲಿ ಯಾವ ರೀತಿ ದಶಮ ಸ್ಥಾನ ಕೆಲಸ ಮಾಡುತ್ತೆ ಅಲ್ವಾ, ಕೀರ್ತಿ ಪ್ರತಿಷ್ಠೆ ಯಶಸ್ಸಿನ ಸ್ಥಾನ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನು ನಿನ್ನೆ ಹೇಳಿಕೊಟ್ಟಿದ್ದೇನೆ. ಇದು ನನಗೆ ಖಂಡಿತವಾಗಿ ಗೊತ್ತಿದ್ದು ತುಂಬ ಜನಕ್ಕೆ ಇಂಟ್ರೆಸ್ಟ್ ಆಗಲ್ಲ ನಾನು ಹೇಳುವಂಥದ್ದು. ಯಾಕಂದರೆ ಜ್ಯೋತಿಷದ ಇಂಟ್ರೆಸ್ಟ್ ಯಾರಿಗೆ ಉಂಟು ಅವರಿಗೆ ಮಾತ್ರ ಇದರಲ್ಲಿ ಆಸಕ್ತಿ ಉಂಟಾಗುತ್ತೆ, ಹೊರತು ಬೇರೆಯವರಿಗೆ ಉಂಟಾಗಲ್ಲ ಅಂತ ಗೊತ್ತು. ಆದರೆ ಏನು ಮಾಡೋದು, ಅದನ್ನು ಹೇಳಲೇಬೇಕು, ಅನಿವಾರ್ಯ. ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಜ್ಯೋತಿಷವನ್ನು ಕಲಿಯುವವರು. ಸೊ ವಿಮರ್ಶೆ ಮಾಡಿ ಹೇಳಿ ಅಂತ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರ್ತೇನೆ ಅಷ್ಟೇ, ಹೊರತು ಬೇರೆ ಏನಿಲ್ಲ. ಅಂದರೆ ಪ್ರತಿ ಸೆಗ್ಮೆಂಟಲ್ಲಿ ನಮ್ಮ ವಿಷಯಗಳು ಚೇಂಜ್ ಆಗ್ತಾ ಹೋಗ್ತವೆ. ಅದಕ್ಕೋಸ್ಕರ ಹೆದರುವಂಥ ಅವಶ್ಯಕತೆ ಖಂಡಿತ ಇರುವುದಿಲ್ಲ ಅಂತ ಹೇಳ್ತೇನೆ. ಕಾದು ನೋಡಬೇಕು ಯಾವ ಹೊತ್ತಲ್ಲಿ ಏನು ಹೇಳ್ತೇನೆ ನಾನು, ಒಂದು ಕೂಡ ಗೊತ್ತಿರೋದಿಲ್ಲ. ಜೊತೆಗೆ ಇಂಟ್ರೆಸ್ಟಿಂಗ್ ವಿಷಯಗಳು, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗಳು ಇದ್ದೇ ಇರ್ತವೆ. ಸೊ ಅದನ್ನು ಮಿಸ್ ಮಾಡ್ಕೊಳ್ಳದೆ ನೋಡಿ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಗೊತ್ತಾಗ್ಬಿಡುತ್ತೆ. ಇದನ್ನು ನಿಮಗೆ ಇಂಟ್ರೆಸ್ಟ್ ಇಲ್ಲ ಇದ್ರೂ ಕೂಡ ನೀವು ನೋಡ್ತಾ ಹೋಗಿ, ತನ್ನಿಂದನೇ ಇಂಟ್ರೆಸ್ಟ್ ಆಸಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಖಂಡಿತವಾಗಿ. ಸೊ ಅದನ್ನು ಪ್ರಾಕ್ಟಿಕಲ್ ಆಗಿ ನೀವು ಕೂಡ ನೋಡ್ಕೊಳ್ಬೋದು ಅಂತ ಹೇಳ್ತೇನೆ. ಓಕೆ, ನಿನ್ನೆ ಮಿಥುನ ರಾಶಿ ಬಂದುಬಿಟ್ಟಿದಲ್ವ ದಶಮ ಸ್ಥಾನದಲ್ಲಿ. ಮಿಥುನ ರಾಶಿ ಅಂದರೆ ಅದು ವಿಶೇಷವಾಗಿ ವಾಯುತತ್ವದ ರಾಶಿ, ಪಶ್ಚಿಮ ದಿಕ್ಕಿನ ರಾಶಿ, ಶೂದ್ರವರ್ಣದ ರಾಶಿ ಅಲ್ವಾ. ಅದೇ ರೀತಿ ಡ್ಯುಯಾಲಿಟಿಯನ್ನು ಹೊಂದಿದಂಥ ರಾಶಿ ಅಲ್ವಾ. ಯಾವತ್ತೂ ಕೂಡ ಡ್ಯುಯಾಲಿಟಿ ಇರ್ತದೆ, ಅದರ ಅಧಿಪತಿ ಬುಧನಾಗಿರ್ತಾನಲ್ವ. ಈ ರಾಶಿ ಎಲ್ಲಿಗೆ ಬರ್ತದೆ, ಅಲ್ಲಿ ಆ ರಾಶಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕಾನ್ಸಂಟ್ರೇಷನ್ ಅಂದರೆ ಈ ಕಮ್ಯುನಿಕೇಷನ್ ಜೊತೆಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕಾದಂಥ ಅನಿವಾರ್ಯತೆ ಇರ್ತದೆ ಇವರಿಗೆಲ್ಲ. ಕನ್ಯಾ ಲಗ್ನದವರಿಗೆ ಮಿಥುನ ರಾಶಿ ಬಂದಿರೋದ್ರಿಂದ ಸ್ವಲ್ಪ ಕಮ್ಯುನಿಕೇಷನ್ ಜಾಸ್ತಿ ಇರ್ತದೆ. ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿ ಕಮ್ಯುನಿಕೇಷನ್ ಇರ್ತದೆ. ಜೊತೆಗೆ ಅದು ನೈಸರ್ಗಿಕ ಜನ್ಮಗುಂಡ್ಲಿಯಲ್ಲಿ ಪರಾಕ್ರಮ ಸ್ಥಾನವಾಗಿ ಬಂದಿರುವುದರಿಂದ ಏನಾಗುತ್ತೆ, ವಿಶೇಷವಾಗಿ ಅವರಿಗೆ ಸ್ವಲ್ಪ ಪರಾಕ್ರಮವನ್ನು ಇಲ್ಲಿ ತೋರಿಸಲೇಬೇಕಾಗುತ್ತೆ. ನಾವು ಎಂಥದ್ದು ಏನು ಕಲ್ತಿಲ್ಲ ಆ ಪರಾಕ್ರಮವನ್ನು ತೋರಿಸಬೇಕಾಗುತ್ತೆ. ಸ್ವಲ್ಪ ಕೈಕಾಲು ಹೊಡೆಯುವಂಥ ಅವಶ್ಯಕತೆಗಳು ಕೂಡ ಇಲ್ಲಿ ಬರುವಂಥ ಸಾಧ್ಯತೆ ಇದ್ದೇ ಇರ್ತದೆ. ಇನ್ನು ಆ ಒಂದು ರಾಶಿಯಾಧಿಪತಿ ಎಲ್ಲೆಲ್ಲೆಲ್ಲ ಸೇರಿಕೊಂಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಭಾವ ಕೆಲಸ ಮಾಡುತ್ತೆ. ಸೊ ಅದನ್ನು ನೀವಾಗಿ ಫೈಂಡ್ ಔಟ್ ಮಾಡ್ಕೊಳ್ಳೋದು ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಿನ್ನೆ ಹೇಳಿದೆ, ಯಾವ ಒಂದು ಪ್ಲಾನೆಟ್ ಅಂದರೆ ಬುಧ ಎಲ್ಲಿ ಸೇರಿಕೊಂಡಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ, ಆ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮನಸ್ಸು ಅಲ್ಲೇ ಇರ್ತದೆ. ವಿಶೇಷವಾಗಿ ಆ ವಿಷಯದ ಬಗ್ಗೆ ಮನಸ್ಸು ಹೆಚ್ಚಾಗಿ ಚಿಂತನೆಯಲ್ಲಿರ್ತದೆ. ಇಲ್ಲಿ ಮಿಥುನ ಲಗ್ನವಾಗಿ ಆತ ಒಂದು ಧನಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ರೆ, ರಾಶಿಯಾಧಿಪತಿ ಧನಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ರೆ ಹಣಕಾಸಿನ ಬಗ್ಗೆ ವಿಶೇಷ ರೀತಿಯಲ್ಲಿ ನಮಗೆ ಅದರದ್ದೇ ಧ್ಯಾನ ಬರುತ್ತೆ. ಹಣಕಾಸು ಮಾಡಬೇಕು, ಇಂಕ್ರೀಸ್ ಆಗಬೇಕು, ಅಥವಾ ಸಂಬಳ ಇಂಕ್ರೀಸ್ ಆಗಬೇಕು, ಇದೇ ತಲೆಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದೇ ರೀತಿ 4ನೇ ಮನೆಗೆ ಬಂದಾಗ ಮನೆ ಬಗ್ಗೆನೇ ಚಿಂತೆ ಬರುತ್ತೆ ಅಲ್ವಾ. ಮನೆ ಯಾವ ರೀತಿ ಮಾಡ್ಕೊಳ್ಬೇಕು, ಹೇಗೆ ಮಾಡ್ಕೊಳ್ಳಿ, ಯಾವಾಗ ಕೂಡ ಮನೆ ಬಗ್ಗೆನೇ ಚಿಂತೆ. ಮನೆಯಲ್ಲಿ ಯಾವಾಗ ನೋಡಿದ್ರು ಕೂಡ ಚೇಂಜಸ್ ಮಾಡ್ಕೊಳ್ತಾನೆ ಇರ್ತೀರ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಎಲ್ಲಿ ಬುಧ ಇರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮನಸ್ಸು ಓಡಾಡುತ್ತೆ, ನಮ್ಮ ಮನಸ್ಸು ಆ ರೀತಿಯಾಗಿ ಕೆಲಸ ಮಾಡುತ್ತೆ. ಎಲ್ಲಿ ಬುಧ ನೋಡ್ಕೊಳ್ತಾ ಇರ್ತಾನೆ, ಎಲ್ಲಿ ಬುಧ ತನ್ನ 7ನೇ ಮನೆಯನ್ನು ನೋಡ್ಕೊಳ್ತಾನೆ, ತಾನಿರೋ ಮನೆಯಿಂದ 7ನೇ ಮನೆ ನೋಡ್ತಾನೆ. ಸೊ ಆ ಮನೆಗೆ ಸಂಬಂಧಪಟ್ಟಂತೆ ನಮಗೆ ಬೇಚೈನಿ ಉಂಟಾಗುತ್ತೆ. ಅಂದರೆ ಅದು ಎಷ್ಟೇ ಮಾಡಿದರೂ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುವುದಿಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್ ದಶಮ ಸ್ಥಾನದಲ್ಲಿ ಬುಧ ಇದ್ದಾನೆ, 4ನೇ ಮನೆಯನ್ನು ನೋಡ್ತಾ ಇದ್ದಾನೆ ಅಂದರೆ ಮನೆಯಲ್ಲಿ ನೀವು ಏನೇ ಮಾಡಿದರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುವುದಿಲ್ಲ. ಸ್ವಲ್ಪ ದಿನ ಸರಿ ಇರ್ತದೆ, ಮತ್ತೆ ಚೇಂಜ್ ಆಗುತ್ತೆ, ಮತ್ತೆ ಏನಾದರೂ ಚೇಂಜ್ ಮಾಡ್ಕೊಳ್ತೀರಾ. ಅದು ವಾಸ್ತು ಪ್ರಕಾರ ಮಾಡ್ಕೊಳ್ಬೋದು, ಕಲರ್ ಮಾಡ್ಕೊಳ್ಬೋದು, ವಸ್ತುಗಳನ್ನು ತರ್ಬೋದು. ನೀವು ಏನೇ ಬೇಕಾದರೂ ಕೂಡ ಕೂತ್ಕೊಳ್ಳೋ ಜಾಗ ಚೇಂಜ್ ಮಾಡ್ಕೊಳ್ಬೋದು, ಮಲಗೋ ಜಾಗ ಚೇಂಜ್ ಮಾಡ್ಕೊಳ್ಬೋದು, ಏನಾದರೂ ಮಾಡ್ತಾನೆ ಇರ್ತೀರಾ. ನಿಮಗೆ ಅದೇ ಒಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಯಾಕಂದರೆ ಈ ಪಾರ್ಟಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಎಂಬುದನ್ನು ಬುಧ ಕೊಡಲಿಕ್ಕೆ ಬಿಡುವುದಿಲ್ಲ. ಏನಾದರೂ ಚೇಂಜಸನ್ನು ಮಾಡ್ತಾನೆ ಇರಬೇಕು. ಚೇಂಜಸ್ ಮಾಡಿದ್ದಕ್ಕೆ ಹೇಗೆ ಚೇಂಜಸ್ ಮಾಡ್ತಾ ಹೋಗ್ತೀರಾ ಅದೇ ರೀತಿ ಸುಖ ಅಲ್ಲಿ ನಿಮಗೆ ವೃದ್ಧಿ ಆಗುತ್ತಾ ಹೋಗುತ್ತೆ. ಸೊ ಅಂಥ ಒಂದು ಲಾಜಿಕನ್ನು ಇಟ್ಕೊಂಡು ಇದು ಕೆಲಸ ಮಾಡಿದೆ. ಓಕೆ, ಗೊತ್ತಾಗ್ಬಿಡ್ತು. ದಶಮ ಸ್ಥಾನದ ಬಗ್ಗೆ ಇಷ್ಟು ಸಾಕು ಅಂತ ಹೇಳ್ತೇನೆ. ಅದರ ಜೊತೆಗೆ ಇವರಿಗೆ ಕೆಲಸ ಏನು ಮಾಡ್ಕೊಳ್ಬೋದು, ಕಮ್ಯುನಿಕೇಟ್ ಮಾಡುವಂಥ ಕೆಲಸನೇ ಹೆಚ್ಚಾಗಿ. ಕಮ್ಯುನಿಕೇಟ್ ಅಂದರೆ ಇವರು ಎಲ್ಲಿ ಕೆಲಸ ಮಾಡಿದರೆ ಅಲ್ಲಿ ತುಂಬ ಜನ ಬರ್ತಾರೆ ಹೋಗ್ತಾರೆ, ಅಂತಹ ಜಾಗದಲ್ಲಿ ಕೆಲಸ. ವಿಶೇಷವಾಗಿ ಬ್ಯಾಂಕಲ್ಲಿ ಅಂತ ಹೇಳ್ಬೋದು, ಬ್ಯಾಂಕಿಂಗ್ ಲೆವೆಲಲ್ಲಿ ಅಲ್ಲಿ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಅಲ್ಲೆಲ್ಲ ಕಮ್ಯುನಿಕೇಟ್ ಮಾಡುವಂಥದ್ದು, ಅಲ್ಲೆಲ್ಲ ಕೆಲಸ ಮಾಡುವಂಥ ಯೋಗ ಇವ್ರ ಪಾಲಿಗಂತೂ ಜಾಸ್ತಿ ಆಗಿಬಿಡ್ತದೆ. ಆದರೆ ಬುಧನ ಪರಿಸ್ಥಿತಿ ಚೆನ್ನಾಗಿರಬೇಕು, ಸೂರ್ಯನ ಪರಿಸ್ಥಿತಿ ಚೆನ್ನಾಗಿರಬೇಕು. ಆ ಮೂಮೆಂಟಲ್ಲಿ ಮಾತ್ರ ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ಯೋಗ ಸಿಗುತ್ತೆ ಅವರಿಗೆ. ಅನ್ಯಥಾ ಪ್ರೈವೇಟ್ ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿತ್ತು. ಓಕೆ, ಗೊತ್ತಾಗ್ಬಿಡ್ತು. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕರ್ಕಾಟಕ ರಾಶಿ ಅಂದರೆ ಕನ್ಯಾ ಲಗ್ನಕ್ಕೆ ಲಾಭಸ್ಥಾನ ಅಲ್ವಾ. ಕನ್ಯಾ ಲಗ್ನಕ್ಕೆ ಲಾಭಸ್ಥಾನ ಕರ್ಕಾಟಕ ರಾಶಿ ಬಂದುಬಿಟ್ಟಿದಲ್ವ. ಈ ಲಾಭಸ್ಥಾನ ಅಂದರೆ ನಿಮಗೆ ಗೊತ್ತು ತಾನೆ, ಮೊದಲೇ ನಾವು ಕೂಡಿಟ್ಟ ಹಣಕ್ಕೆ ಮತ್ತೆ ಲಾಭ ಬರುವಂಥದ್ದು, ಮೊದಲೇ ನಾವು ಮಾಡಿಟ್ಟ ಮಾಡಿಟ್ಟ ಆಸ್ತಿಗೆ ಮತ್ತೆ ಲಾಭ ಬರುವಂಥದ್ದು, ಮೊದಲೇ ಮಾಡಿದ್ದು ಏನುಂಟು ಅದರಿಂದ ಲಾಭ ಬರುವಂಥದ್ದು ಎಲ್ಲವೂ ಕೂಡ 11ನೇ ಮನೆ ನಮಗೆ ತೋರಿಸ್ಕೊಡ್ತದೆ. ವಿಶೇಷವಾಗಿ ನಮಗಿಂತ ಮೊದಲು ಹುಟ್ಟಿದವರು ಯಾರಿದ್ರು ಕೂಡ ಹಿರಿಯರು ಅಂತ ಕರಿತೇವೆ. ನಮಗಿಂತ ಮೊದಲು ಯಾರೆಲ್ಲ ಹುಟ್ಟಿರ್ತಾರೆ, ಅಕ್ಕ ಇರ್ಬೋದು, ಅಣ್ಣ ಇರ್ಬೋದು, ಅಜ್ಜ ಅಜ್ಜಿ ಯಾರು ಬೇಕಾದರೂ ಕೂಡ, ನಮಗಿಂತ ದೊಡ್ಡವರು ಯಾರೆಲ್ಲ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟದ್ದು ಈ ಪಾಠ ಕೆಲಸ ಮಾಡಿದೆ. ಗುರು ಹಿರಿಯರಿಗೆ ಸಂಬಂಧಪಟ್ಟದ್ದು ಈ ಪಾಠ ಕೆಲಸ ಮಾಡಿದೆ, 11ನೇ ಮನೆ ಕೆಲಸ ಮಾಡುತ್ತೆ. ಸೊ ಅದರ ಜೊತೆಗೆ
ಆ ಪಾರ್ಟ್ ನಿಮಗೆ ಅಲ್ಲಿಂದ ಅವರಿಂದ ಲಾಭವನ್ನು ಸೂಚಿಸಿ, ಅವರಿಂದ ನೀವು ಲಾಭವನ್ನು ಪಡ್ಕೊಳ್ಬೋದು ಅಂತ ಸೂಚಿಸಿ. ಅದರ ಜೊತೆಗೆ ಏನಾಗುತ್ತೆ, ಮದುವೆ ಆದರೆ ನಿಮ್ಮ ಹೆಂಡತಿ ಆದರೆ ಗಂಡನ ಮನೆ ಕಡೆಯವರು, ಗಂಡ ಆದರೆ ಹೆಂಡತಿ ಮನೆಯ ಕಡೆಯವರು, ಅದನ್ನು ಆ ಒಂದು 11ನೇ ಮನೆ ಅಲ್ಲಿರುವಂಥ ಅತ್ತೆ ಮಾವ ಎಲ್ಲ 11ನೇ ಮನೆಯಿಂದ ಸೂಚಿಸಲ್ಪಡ್ತಾರೆ. 11ನೇ ಮನೆ ಹೇಗುಂಟು, ಅತ್ತೆ ಮಾವ ಆ ರೀತಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ನಿಮಗೆ ಆ ರೀತಿಯಾಗಿ ಅವರು ಒಂದು ಒಳ್ಳೇದು ಮಾಡ್ತಾರೆ, ಇಲ್ಲ ಕೆಟ್ಟದ್ದು ಮಾಡ್ತಾರೆ, ಎರಡರಲ್ಲಿ ಒಂದು ಆಗುತ್ತೆ. ಅವ್ರಿಗೆ ಯಾವ ಲಾಭ ಬರಬೇಕು ಅಥವಾ ಬರಬಾರ್ದು ಅದನ್ನು ನಿಮಗೆ 11ನೇ ಮನೆ ಡಿಸೈಡ್ ಮಾಡುತ್ತೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಯಾವ ರಾಶಿ ಬಂದುಬಿಟ್ಟಿದೆ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಎಲ್ಲಿಯ ರಾಶಿ, ಇದು ಉತ್ತರ ದಿಕ್ಕಿನ ರಾಶಿ, ಬ್ರಾಹ್ಮಣ ವರ್ಣದ ರಾಶಿ ಅಲ್ವಾ, ಜಲತತ್ವದ ರಾಶಿ. ಅದರ ಜೊತೆಗೆ ನೈಸರ್ಗಿಕ ಜನ್ಮಗಳಲ್ಲಿ ಈ ರಾಶಿ ಸುಖದ ಸ್ಥಾನ ಅಂತ ಕರಿತೀವಿ. ಮೇಷ, ವೃಷಭ, ಮಿಥುನ, ಕರ್ಕಾಟಕ ಅಲ್ವಾ, ಸುಖ ಸ್ಥಾನ ಅಂತ ಕರಿತೀವಿ, ಕರ್ಕಾಟಕ ರಾಶಿ ಅಂತ ಕರಿತೀವಿ ಅಲ್ವಾ. ಅದಕ್ಕೆ ಸಿಂಬಲ್ಸನ್ನು ಏಡಿ ಅಂತ ಕೊಟ್ಟುಬಿಟ್ಟಿದ್ದಾರೆ ಅಲ್ವಾ, ಏಡಿಯನ್ನು ಸಿಂಬಲ್ ಅಂತ ಕೊಟ್ಟುಬಿಟ್ಟಿದ್ದಾರೆ, ಕ್ಯಾನ್ಸರ್ ಅಲ್ವಾ, ಅದನ್ನು ಕೊಟ್ಟುಬಿಟ್ಟಿದ್ದಾರೆ. ಈ ರಾಶಿ ಏನಪ್ಪ ವಿಶೇಷವಾಗಿ ಅಲ್ವಾ, ಚಂದ್ರ ಅಂದ್ರೇನು, ಚಂದ್ರ ಮನೋಕಾರಕ, ಅಂದರೆ ಮನಸ್ಸು ಮನೋಕಾರಕ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನುಂಟು ಅದು ಮನಸ್ಸು, ಅದು ಚಂದ್ರಮನಿಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ. ಕಾನ್ಷಿಯಸ್ ಮೈಂಡ್ ಏನುಂಟು ಅದು ಬುಧನಿಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇನ್ನರ್ ಲೆವೆಲಲ್ಲಿ ಯಾವುದೆಲ್ಲ ಥಾಟ್ಸ್ ಉಂಟು, ಏನೆಲ್ಲ ಮಾಡಬೇಕಂತ ಉಂಟು, ಅಥವಾ ಏನೆಲ್ಲ ಅಡಗಿ ಕೂತಿದೆ, ಅಥವಾ ನಿಮ್ಮ ಫ್ಯೂಚರಲ್ಲಿ ಏನೆಲ್ಲ ಆಗಬೇಕಂತ ಅದರಲ್ಲಿ ಉಂಟು, ಅದೆಲ್ಲ ಚಂದ್ರಮನಿಂದ ಡಿಸೈಡ್ ಮಾಡಲ್ಪಡುತ್ತೆ, ಚಂದ್ರನಿಂದ ಡಿಸೈಡ್ ಮಾಡಲ್ಪಡುತ್ತೆ ಅಲ್ವಾ. ಸೊ ಈ ರಾಶಿ ಎಲ್ಲಿರ್ತದೆ, ಈ ಕರ್ಕಾಟಕ ರಾಶಿ ವಿಶೇಷವಾಗಿ ಇದೇನು ನಮ್ಮ ನೈಸರ್ಗಿಕ ಜನ್ಮಗುಂಡಿಯಲ್ಲಿ 4ನೇ ಮನೆ ಆಗಿರುವುದರಿಂದ ಇದು ತಾಯಿಯ ಪ್ರೀತಿಯನ್ನು ತೋರಿಸುತ್ತೆ, ಮಾತೃ ಪ್ರೇಮವನ್ನು ತೋರಿಸುತ್ತೆ. ಮಾತೃ ಜೊತೆಗೆ ಬಾಂಡಿಂಗ್ ಇರುವಂಥದ್ದು, ಮಾತೃ ಜೊತೆಗೆ ಪ್ರೀತಿ ಪ್ರೇಮ ಇರುವಂಥದ್ದು, ಆ ಅಪ್ಪುಗೆಯ ಪ್ರೀತಿ, ಆ ತಾಯಿಯ ಪ್ರೀತಿ ಏನುಂಟು ಅದನ್ನು ಕರ್ಕಾಟಕ ರಾಶಿ ಮತ್ತು ಚಂದ್ರ ಸೂಚಿಸ್ತಾನೆ. ಸೊ ಅದರ ಜೊತೆಗೆ ಏನಾಗುತ್ತೆ, ಈ ರಾಶಿ ಎಲ್ಲಿಂಟು, ಈ ರಾಶಿ ಎಲ್ಲಿ ಬಂದುಬಿಟ್ಟಿದೆ, ಅಲ್ಲಿ ಆ ಪಾರ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿಗಳಿರ್ಬೋದು, ಏನೇ ಇರ್ಬೋದು, ಅವರನ್ನು ನೀವು ಮಾತೃ ಪ್ರೇಮದ ಥರ ನೋಡಬೇಕಾಗುತ್ತೆ, ಮಾತೃ ಪ್ರೇಮವನ್ನು ಕೊಟ್ಟು ನೋಡಬೇಕಾಗುತ್ತೆ. ಯಾವ ರೀತಿ ಮಾತೃವಿನ ಪ್ರೇಮ ಇರ್ತದೆ ಆ ರೀತಿಯಾಗಿ. ಮಾತೃವಿನ ಪ್ರೇಮ ಅಂದರೆ ಮಗುವಿಗೆ ಹಾಲು ಉಣಿಸ್ಬೇಕಂತಲ್ಲ, ಅದರ ಅರ್ಥ ಏನಂದರೆ ನಿಮಗೆ ಅಲ್ಲಿ ನೀವು ಒಂಥರ ಅವ್ರಿಗೆ ಅಂತಹ ಪ್ರೀತಿಯನ್ನೇ ಕೊಡಬೇಕು, ಅದಕ್ಕೆ ವ್ಯಾಲ್ಯೂವೇ ಇರಬಾರ್ದು, ಅಂತಹ ಒಂದು ಪ್ರೀತಿಯನ್ನು ನೀವು ಅವರಿಗೆ ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ವ್ಯಾಲ್ಯೂವೇಬಲ್ ಅಂತಹ ಪ್ರೀತಿಯನ್ನು ನೀವು ಅವರಿಗೆ ದಯಪಾಲಿಸಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಯಾವುದೇ ಕಾರಣ ಕೂಡ ಹರ್ಟ್ ಮಾಡುವ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ಅವರಿಗೆ ಬೈಯುವ ಹಾಗಿಲ್ಲ, ಅವರ ಮುಂದೆ ಕೋಪ ಮಾಡಿಕೊಳ್ಳುವ ಹಾಗಿಲ್ಲ, ಅವರಿಗೆ ಯಾವುದೇ ರೀತಿಯಲ್ಲಿ ಕೂಡ ಹರ್ಟ್ ಮಾಡದೆ ಹಾಗೆ ಹೋಗುವಂಥದ್ದೇ ಅದೇ ತಾಯಿ ಪ್ರೀತಿ ಅಂತ. ತಾಯಿ ಯಾವುದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ನಿಮಗೆ ಹರ್ಟ್ ಮಾಡಲ್ಲ. ಅದಕ್ಕೋಸ್ಕರ ಈ ರಾಶಿ ಲಾಭ ಸ್ಥಾನದಲ್ಲಿ ಬಂದಿರೋದ್ರಿಂದ ನಿಮಗೆ ನಿಮ್ಮ ಗುರು ಹಿರಿಯರು ಯಾರೆಲ್ಲ ಇರ್ತಾರೆ, ನಿಮಗಿಂತ ಮೊದಲು ಹುಟ್ಟಿದವರು ಯಾರೆಲ್ಲ ಇರ್ತಾರೆ, ಅವ್ರ ಜೊತೆಗೆ ಅತ್ಯುತ್ತಮ ರೀತಿಯ ಪ್ರೇಮ ಭಾವವನ್ನು ಇಟ್ಕೊಳ್ಬೇಕಾಗುತ್ತೆ. ನೀವು ಗಂಡನಾಗಿದ್ದರೆ ಹೆಂಡತಿ ಮನೆ ಜೊತೆಗೆ ಮನೆಯವ್ರ ಜೊತೆಗೆ, ಹೆಂಡತಿ ಆಗಿದ್ದರೆ ಗಂಡನ ಮನೆಯವ್ರ ಜೊತೆಗೆ, ಅತ್ತೆ ಮಾವಂದರ ಜೊತೆಗೆ ವಿಶೇಷ ರೀತಿಯಲ್ಲಿ ನಿಮಗೆ ಅಲ್ಲಿ ಮಾತೃ ಪ್ರೇಮವನ್ನು ಅವರಿಗೆ ತೋರಿಸಬೇಕಾಗುತ್ತೆ. ಅಷ್ಟು ಒಳ್ಳೆ ಹೃದಯವಂತಿಕೆಯನ್ನು ಅವರ ಮುಂದೆ ತೆರೆದಿಡಬೇಕಾಗುತ್ತೆ. ಹಾಗೇನಾಗುತ್ತೆ, ಈ ಪಾಠ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಅಲ್ವಾ. ಒಂದು ವೇಳೆ ಅತ್ತೆ ಮಾವನ ಜಗಳ ಅಲ್ವಾ, ನಿಮಗೆ ನೀವು ಅಲ್ಲಿಗೆ ಸೊಸೆಯಾಗಿ ಹೋಗಿದ್ದೀರಾ, ಅಲ್ಲಿ ಮಾವನೊಂದಿಗೆ ಜಗಳ, ಅತ್ತೆಯೊಂದಿಗೆ ಜಗಳ ಸ್ಟಾರ್ಟ್ ಆಗಿಬಿಡಿದಾಗ, ಈ ಪಾಠ ಕೆಟ್ಟೋಗಿಬಿಡಿದಾಗ ತುಂಬ ತೊಂದರೆ ಕ್ರಿಯೇಟ್ ಆಗುವಂಥದ್ದು. ಯಾವಾಗ ಕರ್ಕಾಟಕ ರಾಶಿ ಚೆನ್ನಾಗಿಲ್ಲ, ಆಗ ನಿಮ್ಮ ಸುಖ ಅಂತ ಏನುಂಟು ನೋಡಿ ಅದು ಸಾಧಾರಣ ಮಟ್ಟಿಗೆ ಡೆಸ್ಟ್ರಾಯ್ ಆಗಿಬಿಡ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಈ ಒಂದು ರಾಶಿಯಲ್ಲಿ ಶನಿ ಬಂದು ಸೇರ್ಕೊಂಡ್ಬಿಟ್ಟ ಅಂತ ಹೇಳ್ಕೊಂಡು, ಶನಿ ಸೇರ್ಕೊಂಡ್ಬಿಟ್ರೆ ಹಾರ್ಡ್ ಬಂದುಬಿಡ್ತಲ್ಲಿಗೆ ಅಲ್ವಾ, ಮಾತೃ ಪ್ರೇಮಕ್ಕಿಂತಲೂ ಹಾರ್ಡ್ ವರ್ಕಿಂಗ್ ಬಂದುಬಿಡ್ತಲ್ಲಿಗೆ ಅಲ್ವಾ, ಶನಿ ಬಂದಿರೋದರಿಂದ. ಅದರ ಜೊತೆಗೆ ಅದು ಕರ್ಕಾಟಕ ರಾಶಿ, ಸುಖವನ್ನು ಪ್ರದಾನ ಮಾಡುವಂಥ ರಾಶಿ. ಅದರ ಜೊತೆಗೆ ಅದು ನೈಸರ್ಗಿಕ ಜನ್ಮಗಳಲ್ಲಿ 4ನೇ ರಾಶಿ. ಹಾಗಾದರೆ ಯಾವುದರಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾನೆ ನಿಮಗೆ ಶನಿ, ವಿಶೇಷವಾಗಿ ಮನೆ ವಿಚಾರದಲ್ಲಿ. ಮನೆ ವಿಚಾರಗಳು ತುಂಬಾ ತೊಂದರೆಗಳು ಪಟ್ಟಿರ್ತವೆ. ಮನೆ ವಿಚಾರಗಳಲ್ಲಿ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ, ಮನೆ ವಿಚಾರಗಳನ್ನು ನಿಮಗೆ ಮುಂದೆ ತೆಗೆದುಕೊಂಡು ಹೋಗಲಿ ಬಿಡುವುದಿಲ್ಲ, ಕಟ್ಟಲಿಕ್ಕೆ ಬಿಡುವುದಿಲ್ಲ, ಫ್ಲಾಟ್ ತಗೊಳ್ಳಿಕ್ಕೆ ಬಿಡುವುದಿಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮನೆಯಲ್ಲಿ ಯಾವುದೇ ಒಂದು ಲಕ್ಸುರಿ ಐಟಮ್ಗಳನ್ನು ತರಲಿಕ್ಕೆ ಬಿಡುವುದಿಲ್ಲ. ಜೊತೆಗೆ ಏನಾಗುತ್ತೆ, ಇದು ನೀವು ಗಂಡನಾದರೆ ಹೆಂಡತಿ ಮನೆಯವರು, ಹೆಂಡತಿ ಆದರೆ ಗಂಡನ ಮನೆಯವರು, ಆ ಮನೆಯವರೇ ನಿಮಗೆ ಮನೆ ಕಟ್ಟಲಿಕ್ಕೆ ಡಿಸ್ಟರ್ಬೆನ್ಸನ್ನು ಮಾಡಿರ್ತಾರೆ. ಆ ಮನೆಯವರೇ ಏನೋ ಒಂದು ತೊಂದರೆಗಳನ್ನು ಕ್ರಿಯೇಟ್ ಮಾಡಿ, ಅಥವಾ ಕಾನೂನು ಮುಖಾಂತರ ನಿಮಗೆ ಹೋಗಿ ಬರಬೇಕಾದಂತಹ ಅವಶ್ಯಕತೆ ಬೀಳುತ್ತೆ. ಅದಕ್ಕೋಸ್ಕರ ಕರ್ಕಾಟಕ ರಾಶಿಯಲ್ಲಿ ಶನಿ ಎಲ್ಲೇ ಇರಲಿ, ಬೇಕಾದರೆ ನೋಡ್ಕೊಳ್ಳಿ, ಅವರಿಗೆ ಮನೆ ಕಟ್ಟಲಿಕ್ಕೆ ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ. ಅವರು ಸಾಧಾರಣ ಮಟ್ಟಿಗೆ ಡಿಲೇ ಆಗಿ ಮನೆ ಕಟ್ತಾರೆ, ಡಿಲೇ ಆಗುತ್ತೆ. ಅವರಿಗೆ 44ನೇ ವಯಸ್ಸು ಬರಬೇಕು, ಆನಂತರ ಮನೆ ಕಟ್ತಾರೆ. ಅದಕ್ಕಿಂತ ಮುಂಚೆ ಮನೆ ಕಟ್ಟಲಿಕ್ಕೆ ಆ ಕರ್ಕಾಟಕ ರಾಶಿಯಲ್ಲಿರುವಂಥ ಶನಿ ಬಿಡುವುದೇ ಇಲ್ಲ ಅಂತ ಹೇಳ್ತೇನೆ. ಸೊ ಅದಕ್ಕೋಸ್ಕರನೇ ಅದು ಶನಿ ಇರಲಿ, ಏನೇ ಇರಲಿ ಬೇಕಾದರೆ, ಆದರೆ ಮಾತೃ ಪ್ರೇಮವನ್ನು ನೀವು ಇಟ್ಕೊಂಡೇ ಹೋಗಬೇಕಾಗಿದೆ. ಆಗ ಮಾತ್ರ ಈ ಪಾಠ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕರ್ಕಾಟಕ ರಾಶಿ ಎಲ್ಲೆಲ್ಲ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯನ್ನು ನೀವು ತೋರಿಸಬೇಕಾಗುತ್ತೆ. ಸಪ್ತಮದಲ್ಲಿ ಎಲ್ಲಾದರೂ ಬಂದುಬಿಟ್ಟಪ್ಪ, ಕರ್ಕಾಟಕ ರಾಶಿ ಸಪ್ತಮ ಸ್ಥಾನದಲ್ಲಿ ಬಂದುಬಿಟ್ಟಲ್ವ, ಮಕರ ಲಗ್ನಕ್ಕೆ ಸಪ್ತಮದಲ್ಲಿ ಕರ್ಕಾಟಕ ರಾಶಿ ಬಂದ, ಹಾಗಾದರೆ ಹೆಂಡತಿ ಜೊತೆಗೆ ಅದೇ ರೀತಿ ಪ್ರೀತಿ ಪ್ರೇಮದಲ್ಲಿ ಇರಬೇಕಾಗುತ್ತೆ, ಅನ್ಯಥಾ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಹೆಂಡತಿ ಹೇಳಿದ್ದಕ್ಕೆ ಮರ್ಯಾದೆಯನ್ನು ಕೊಡಬೇಕಾಗುತ್ತೆ. ಒಂಥರ ಅಲ್ಲಿ ಅಂತಹ ಪ್ರೀತಿಯನ್ನೇ ಕೊಡಬೇಕು, ಮಾತೃವಿನಿಂದ ಸಿಗುವಂಥದ್ದು, ಅದಕ್ಕೆ ವ್ಯಾಲ್ಯೂ ಅಂತ ಇರಬಾರ್ದಪ್ಪ, ಅಂತಹ ಪ್ರೀತಿಯನ್ನೇ ಕೊಡಬೇಕು. ಅನ್ಕಂಡೀಷನಲ್ ಪ್ರೀತಿ ಅಂತ ಅನ್ಕಂಡೀಷನಲ್ ಪ್ರೀತಿಯನ್ನು ನೀವು ಕೊಡಬೇಕಾಗುತ್ತೆ. ಆಗೇನಾಗುತ್ತೆ, ಆ ಪಾರ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಪರವಾಗಿಲ್ಲ. ಅದಕ್ಕೆ ಇಲ್ಲಿ ಅಷ್ಟೇ, ನಿಮ್ಮ ಗುರು ಹಿರಿಯರು ಯಾರು ಇರ್ತಾರೆ, ನಿಮಗಿಂತ ಮೊದಲು ಹುಟ್ಟಿದವರು ಯಾರು ಇರ್ತಾರೆ, ನಿಮ್ಮ ಗಂಡನ ಮನೆಯವ್ರ ಕಡೆಯವರು ಹೇಗಿದ್ದಾರೆ, ಹೆಂಡತಿ ಮನೆ ಕಡೆಯವರು ಹೇಗಿದ್ದಾರೆ, ಅವರಿಗೆಲ್ಲ ರೆಸ್ಪೆಕ್ಟನ್ನು ಕೊಡೋದು. ಅವರಿಗೆಲ್ಲ ಸ್ವಲ್ಪ ನೀವೆಲ್ಲೋ ಗಂಡನ ಮನೆಗೆ ಹೋಗಿಬಿಟ್ರಿ, ಹೆಂಡತಿ ಮನೆಗೆ ಹೋಗಿಬಿಟ್ರಿ ಅಲ್ವಾ, ಸ್ವಲ್ಪ ಸ್ವೀಟನ್ನು ತೆಗೆದುಕೊಂಡು ಹೋಗೋದು, ಅವರಿಗೆ ಕೊಡೋದು, ಅವರನ್ನು ತುಂಬ ಚೆನ್ನಾಗಿ ವಿಚಾರಣೆ ಮಾಡೋದು, ಏನೇ ಇರಲಿ ಬೇಕಾದರೆ ಬಾಯಿ ಮಾತಿನಿಂದ ವಿಚಾರಣೆ ಮಾಡೋದು, ಅವರನ್ನು
ಏನುಂಟು ಏನಿಲ್ಲ, ಹೇಗಿದ್ದೀರಾ ಹೇಗಿಲ್ಲ ಎಲ್ಲ ವಿಚಾರಣೆ ಮಾಡೋದು, ಪ್ರೀತಿಯನ್ನು ತೋರಿಸೋದು, ಆಗೇನಾಗುತ್ತೆ ಈ ಪಾರ್ಟ್ ಕೆಲಸ ಮಾಡುತ್ತೆ. ಅದರಿಂದ ಏನಾಗುತ್ತೆ ಎಲ್ಲ ಕಡೆ ಕೂಡ ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದನ್ನೆಲ್ಲಾದರೂ ಸ್ಟ್ರಕ್ ಮಾಡಿಕೊಂಡ್ರೆ, ಡಿಸ್ಟರ್ಬ್ ಮಾಡಿಕೊಂಡ್ರೆ ನೀವಿರುವ ಮನೆಯಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಆ ಪಾರ್ಟ್ ಎಲ್ಲಿದೆ ಅಂತ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ನಡ್ಕೊಂಡು ಹೋಗೋದರಿಂದ ನಾವು ಭಾಗ್ಯವನ್ನು ವೃದ್ಧಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ. ಜೊತೆಗೆ ಅದು ಬ್ರಾಹ್ಮಣ ವರ್ಣದ ರಾಶಿ ತಾನೇ, ಅಷ್ಟು ನಾಲೆಜ್ ಇರಬೇಕಾಗುತ್ತೆ ನಿಮಗೆ. ಯಾರೆಲ್ಲ ಹಿರಿಯರು ಬಂದಿರ್ತಾರೆ ಅಥವಾ ನಿಮ್ಮ ಮನೆ ಕಡೆಯವರು, ನಿಮ್ಮ ಹೆಂಡತಿ ಮನೆ ಗಂಡನ ಮನೆ ಕಡೆಯವರು ಬಂದಿರ್ತಾರೆ, ಅವ್ರಿಗೆ ನಾಲೆಜಬಲೇ ಆಗಿರ್ತಾರೆ, ನಾಲೆಜಬಲ್ ಇದ್ದೇ ಇರ್ತದೆ. ಆದರೆ ಒಂದೇ ಒಂದು ಇದರಲ್ಲಿರುವಂತಹ ಒಂದು ಪ್ರಾಬ್ಲಮ್ ಅಂದರೆ ಚಂದ್ರನಿಗೂ ಇಲ್ಲಿರುವ ಲಗ್ನಾಧಿಪತಿಗೂ ತುಂಬ ಚೆನ್ನಾಗಿ ಆಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಆದರೆ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡಿಕೊಂಡು ಅನ್ಕಂಡೀಷನಲ್ ಪ್ರೀತಿಯನ್ನು ಇವರಿಗೆಲ್ಲ ಕೊಡ್ತಾ ಬಂದರೆ ಡೆಫಿನೆಟ್ ಆಗಿ ನಿಮಗೆ ಅದು ಅತ್ಯುತ್ತಮ ರೀತಿಯಲ್ಲಿ ಫಲವನ್ನು ಕೊಡುತ್ತೆ. ಅದು ಜಲತತ್ವದ ರಾಶಿ, ಬಾಂಡಿಂಗ್ ಮಾಡುವಂಥ ರಾಶಿ, ಜಲತತ್ವ. ಜಲವನ್ನು ನೋಡಿದರೆ ಯಾರಿಗೆ ಅದು ಇಷ್ಟ ಆಗೋದಿಲ್ಲ, ಜಲದ ಹತ್ತಿರ ಹೋಗಲಿಕ್ಕೆ ಯಾರಿಗೆ ಇಷ್ಟ ಆಗೋದಿಲ್ಲ, ತಾಯಿಯನ್ನು ನೋಡಿದರೆ ಯಾರಿಗೆ ಇಷ್ಟ ಆಗಲ್ಲ. ಸೊ ಅದೆಲ್ಲ ಇರುವಂಥದ್ದು ಕರ್ಕಾಟಕ ರಾಶಿ. ಅದಕ್ಕೋಸ್ಕರ ಅದು ಯಾವ ಪಾರ್ಟಲ್ಲಿ ಬಂದುಬಿಟ್ಟಿದೆ, ನೈಸರ್ಗಿಕ ಜನ್ಮಗುಂಡಿಯಲ್ಲಿ ಅದು ಏನನ್ನು ತೋರಿಸುತ್ತೆ ಅದೇ ತತ್ವಗಳನ್ನು ಲಾಭಸ್ಥಾನದಲ್ಲಿ ಹೋಗಿ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಅದೇ ತತ್ವಗಳನ್ನಲ್ಲಿ ಪರಿಪಾಲಿಸಬೇಕಾಗಿದೆ. ಆಗ ಲಕ್ಸುರಿ ಲೈಫ್ ಕೂಡ ನಿಮಗೆ ಬರ್ತದೆ. ಪ್ರೀತಿ ಮಾಡುವಂತಹ ಗಂಡ ಹೆಂಡತಿ ಇಬ್ಬರು ಸಿಕ್ಕಿಬಿಡ್ತಾರೆ ನಿಮಗೆ. ಜೊತೆಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ಅಲ್ಲಿಂದ ನೇರವಾಗಿ ಪಂಚಮ ಸ್ಥಾನವನ್ನು ಅದು ವೀಕ್ಷಣೆ ಮಾಡುತ್ತೆ ಅಲ್ವಾ. ಅದರ ನೇರಕ್ಕೆ ಎದುರುಗಡೆ ಇರುವುದೇ ಪಂಚಮ ಸ್ಥಾನ. ಅಂದರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿರ್ತಾರೆ. ಒಂದು ವೇಳೆ ಇರಿಟೇಷನ್ ಕಿರಿಕಿರಿ ಹಿರಿಯರೊಂದಿಗೆ ಮಾಡಿಕೊಂಡ್ರೆ, ಗುರುಗಳೊಂದಿಗೆ ಮಾಡಿಕೊಂಡ್ರೆ, ಅಥವಾ ನಿಮ್ಮ ಹೆಂಡತಿ ಗಂಡನ ಮನೆಯವ್ರ ಜೊತೆ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಅನುಭವಿಸಬೇಕಾಗುತ್ತೆ. ತುಂಬಾ ಮೆಂಟಲ್ ಟೆನ್ಷನ್ ಬಂದುಬಿಡ್ತದೆ, ತುಂಬಾ ಕಿರಿಕಿರಿ ಆಗಿಬಿಡ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇದರ ಅಧಿಪತಿ ಚಂದ್ರ ಅಲ್ವಾ. ಚಂದ್ರ ಎಲ್ಲೋದು ಕುಜನ ಜೊತೆ ಸೇರ್ಕೊಂಡು ಅಂತ ಇಟ್ಕೊಳ್ಳೋಣ. ಓಕೆ, ಅಧಿಪತಿ ಚಂದ್ರ ಈ ಜಾತಕದಲ್ಲಿ ಕರ್ಕಾಟಕ ರಾಶಿಯ ಅಂದರೆ ಲಾಭಸ್ಥಾನದ ಅಧಿಪತಿ ಚಂದ್ರ ಕುಜನ ಜೊತೆ ಸೇರ್ಕೊಂಡ ಅಂತ ಇಟ್ಕೊಳ್ಳೋಣ. ಕುಜ ಅಂದರೆ ಏನಪ್ಪ? ಕುಜ ಅಂದರೆ ಶಕ್ತಿಯನ್ನು ಪ್ರದಾನ ಮಾಡುವ. ಜಾತಕದಲ್ಲಿ ಕುಜ ಇದ್ದರೆ ಫೋರ್ಸ್ ಅಂತ ಕರೀತೇವೆ. ಫೋರ್ಸ್, ಆ ಶಕ್ತಿಯನ್ನು ಪ್ರದಾನ ಮಾಡುವಂಥ ಪ್ಲಾನೆಟ್ಸ್ ಏನುಂಟು ಅದು ಕುಜನಾಗಿರ್ತಾನೆ. ಈಗ ಚಂದ್ರಮ ಬಂದು ಸೇರ್ಕೊಂಡ್ಬಿಟ್ಟ ಅಲ್ವಾ, ನೋಡಲಿಕ್ಕೆ ಮಾಂಗಲ್ಯ ಯೋಗ ಅಪ್ಪ ಅದು ಅಲ್ವಾ. ಶಶಿಮಂಗಳ ಯೋಗ, ಮಾಂಗಲ್ಯ ಯೋಗ ಅಂತ ಕರಿತೇವೆ. ಓಕೆ, ಪರವಾಗಿಲ್ಲ, ಒಳ್ಳೆಯ ಯೋಗನೇ, ನೋ ಡೌಟ್. ಶಶಿಮಂಗಳ ಯೋಗ ಒಳ್ಳೆಯ ಯೋಗ, ನೋ ಡೌಟ್. ಆದರೆ ಆ ಒಂದು ಕುಜ ಏನು ಮಾಡ್ತಾನೆ ಅಂದರೆ ಈ ಚಂದ್ರನಿಗೆ ಪ್ರೆಷರನ್ನು ಹಾಕ್ತಾ ಇರ್ತಾನೆ. ಯಾವಾಗ ನೋಡಿದ್ರು ಕೂಡ ಪುಷಪ್ ಮಾಡ್ತಾ ಇರ್ತಾನೆ. ಸ್ವಲ್ಪ ಜಾಸ್ತಿ ಪ್ರೆಷರನ್ನು ಮಾಡ್ತಾರೆ. ಆಗೇನಾಗುತ್ತೆ, ನಿಮ್ಮ ಮನಸ್ಸಿನ ಮೇಲೆ ವಿಪರೀತ ಪರಿಣಾಮಗಳು ಬೀರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ತುಂಬ ಟೆನ್ಷನ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೀರಾ. ತಾಯಿ ಕೂಡ ಟೆನ್ಷನ್ಗೆ ಬಂದಿರ್ತಾರೆ, ನೀವು ಕೂಡ ಟೆನ್ಷನ್ಗೆ ಬಂದಿರ್ತಾರೆ. ಸೊ ಆ ಮೂಮೆಂಟಲ್ಲಿ ಮೆಡಿಟೇಷನ್ಗಳನ್ನು ಮಾಡಿಕೊಂಡು ತೊಗರಿಬೇಳೆಯಿಂದ ನಿವಾಳಿಸಿ ತೆಗೆದು ಯೆಲ್ಲೋ ಕಲರ್ ಬಟ್ಟೆಯನ್ನು ಹೆಚ್ಚಾಗಿ ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೀವು ಮುಂದುವರೆದ್ರೆ ಏನಾಗುತ್ತೆ, ಕುಜನ ಆ ಒಂದು ಫೋರ್ಸ್ ಏನುಂಟು ಅದು ಕಡಿಮೆ ಆಗುತ್ತೆ. ಫೋರ್ಸ್ ಕಡಿಮೆ ಆದಾಗ ಚಂದ್ರ ಸ್ವತಂತ್ರವಾಗಿ ಕೆಲಸ ಮಾಡ್ತಾನೆ. ಆಗೇನಾಗುತ್ತೆ, ಮನಸ್ಸು ನಿಮಗೆ ಸ್ವಲ್ಪ ಚಂಚಲತೆಯನ್ನು ಬಿಟ್ಟು ಸ್ಟೇಬಿಲಿಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದರ ಜೊತೆಗೆ ನಿಮ್ಮ ತಾಯಿ ಕೂಡ ಅವ್ರಿಗೆ ಏನೆಲ್ಲ ಉಂಟು, ಮೋಸ್ಟ್ ಆಫ್ ಅವರಿಗೆಲ್ಲ ಪ್ರೆಷರ್ ಜಾಸ್ತಿ ಇರ್ತದೆ, ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತದೆ. ಕುಜ ಮತ್ತು ಚಂದ್ರ ಒಟ್ಟು ಸೇರಿಕೊಂಡೆ ನಿಮ್ಮ ತಾಯಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತದೆ, ಶುಗರ್ ಇರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ, ಸಿಟ್ಟು ತುಂಬ ಜಾಸ್ತಿಯಾಗಿ ಬರ್ತದೆ. ನಿಮ್ಮ ಮನೆಯಲ್ಲಿ ಏನಾದರೂ ಈ ಜಾಗಕ್ಕೆ ಸಂಬಂಧಪಟ್ಟಂತೆ, ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ಗಾಡಿಗೆ ಸಂಬಂಧಪಟ್ಟಂತೆ, ಲಕ್ಸುರಿಟಿಗೆ ಸಂಬಂಧಪಟ್ಟಂತೆ ಏನೇ ಇದ್ರೂ ಕೂಡ ಅದು ನಿಮ್ಮ ತಾಯಿನೇ ಬಗೆಹರಿಸಬೇಕಾಗುತ್ತೆ. ಎಲ್ಲ ವಿಚಾರಗಳು ಅವರು ತಲೆ ಹಾಕಬೇಕಾಗುತ್ತೆ. ಯಾಕಂದರೆ ಕುಜ ಮತ್ತು ಚಂದ್ರ ಒಟ್ಟು ಸೇರಿಕೊಂಡಿದ್ದಾರೆ. ಸೊ ಇಂಥ ಫಲವನ್ನು ಆತ ಪ್ರದಾನ ಮಾಡ್ತಾನೆ. ನೋಡ್ಕೊಳ್ಬೇಕು ಇದನ್ನು. ಹಾಗಾದರೆ ಕುಜ ಈ ಲಗ್ನಕ್ಕೆ ಒಳ್ಳೆಯದಾ ಕೆಟ್ಟದ ಅದನ್ನು ನೋಡ್ಕೊಳ್ಬೇಕಪ್ಪ. ಕನ್ಯಾ ಲಗ್ನಕ್ಕೆ ಬುಧ ಅಧಿಪತಿ, ಬುಧನಿಗೂ ಕುಜನಿಗೂ ಆಗಿ ಬರಲ್ಲ. ಹಾಗಾದರೆ ಕುಜ ನೆಗೆಟಿವಿಟಿ ಅಂತ ಆಯಿತು. ಈ ಲಗ್ನಕ್ಕೆ ಕುಜ ನೆಗೆಟಿವಿಟಿ, ಅಷ್ಟಮಾಧಿಪತಿ ಆತ ನೆಗೆಟಿವಿಟಿ. ಹಾಗಾದರೆ ತೊಗರುಬೇಳೆಯಿಂದ ನಿವಾಳಿಸಿ ತೆಗೆದು ಯೆಲ್ಲೋ ಕಲರ್ ಬಟ್ಟೆಯನ್ನು ಉಪಯೋಗ ಮಾಡೋದು, ಮತ್ತು ಶಾಂತ ರೀತಿಯಲ್ಲಿರುವುದು, ನಾನ್ ವೈಲೆನ್ಸ್ ಆಗಿರುವುದು, ಬೆಳಗಿನ ಹೊತ್ತು ಮತ್ತು ಸಂಜೆ ಹೊತ್ತು ಸ್ವಲ್ಪ ಮೆಡಿಟೇಷನ್ ಮಾಡೋದು. ಇದರಿಂದ ಕುಜನ ತತ್ವಗಳನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಆಗೇನಾಗುತ್ತೆ, ಕುಜನ ಜೊತೆಗಿರುವ ಚಂದ್ರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾನೆ, ಪರವಾಗಿಲ್ಲ, ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರಿಸ್ತಾನೆ. ಸೊ ನೋ ಡೌಟ್ ಅಂತೇಳಿ ತಾಯಿಯೂ ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರ್ತೀರಿ, ನಿಮ್ಮ ಮೆಂಟಾಲಿಟಿ ಚೆನ್ನಾಗಿರ್ತದೆ, ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಮುಂದುವರಿಸ್ತಾನೆ. ಓಕೆ, ಅದನ್ನು ಮಾಡ್ಕೊಳ್ಬೇಕಪ್ಪ, ತುಂಬ ಚೆನ್ನಾಗಿದೆ ಕೆಲಸ ಮಾಡಿದ್ರೆ. ಜಸ್ಟ್ ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಅಲ್ವಾ. ಅದೇ ರೀತಿ ಆ ಚಂದ್ರ ಯಾರ್ಯಾರ ಜೊತೆ ಎಲ್ಲ ಸೇರ್ಕೊಂಡಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಫಲಾಫಲಗಳು ನಿರ್ಣಯ ಆಗ್ತಾ ಹೋಗ್ತವೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಜಾತಕವನ್ನು ತೋರಿಸಿಕೊಂಡು ನಿಮಗೆ ಮೊದಲನೇದಾಗಿ ಗೊತ್ತಿರಬೇಕು, ಈ ಜಾತಕಕ್ಕೆ ಚಂದ್ರ ಯಾರು, ಈ ಜಾತಕಕ್ಕೆ ಕುಜ ಯಾರು, ಈ ಜಾತಕಕ್ಕೆ ಗುರು ಯಾರು. ಎಲ್ಲ ಲಗ್ನಗಳಲ್ಲಿ ಕೂಡ ಅವರ ಅಟ್ರಿಬ್ಯೂಟ್ಸ್ ಬೇರೆ ಬೇರೆ ಇರ್ತದೆ, ಅವರ ಫಲಾಫಲಗಳು ಬೇರೆ ಬೇರೆ ಇರ್ತದೆ. ಅದನ್ನೆಲ್ಲ ನೋಟ್ ಮಾಡ್ಕೊಳ್ಬೇಕು. ಅದೆಲ್ಲ ಬಾಯ್ಪಾಠನೇ ಬರಬೇಕಪ್ಪ ನಿಮಗೆ ಅಲ್ವಾ. ಅದೆಲ್ಲ ಬಾಯ್ಪಾಠ ಬರಬೇಕು ನಿಮಗೆ. ಬಾಯ್ಪಾಠ ಬಂದ್ರೇ ನೀವು ಜಡ್ಜ್ ಮಾಡಿಕೊಂಡು ನೀವು ಏನು ಮಾಡಬೇಕು, ಅಲ್ಲಿ ಪ್ರಿಡಿಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಶ್ಲೋಕಗಳನ್ನು ಓದಿಕೊಂಡು ಪ್ರಿಡಿಕ್ಷನ್ ಮಾಡಿದರೆ ತುಂಬ ಚೆನ್ನಾಗಿ ಅದು ಬರುವುದಿಲ್ಲ. ಯಾಕಂದರೆ ಆ ಸಮಯದಲ್ಲಿ ಶ್ಲೋಕ ಮಾಡಿದರೆ ಆ ಸಮಯಕ್ಕೆ ಓಕೆ, ಈಗ ಕಾಲ ಬದಲಾಗ್ತಾ ಇದೆ, ಎಲ್ಲ ವಿಚಾರಗಳು ಬದಲಾಗ್ತಾ ಉಂಟು. ಅದರಿಂದ ಅದನ್ನು ವಿಮರ್ಶೆ ಮಾಡಿಕೊಂಡು ಅದು ಯಾವ ತತ್ವದ ರಾಶಿ, ಯಾವ ತತ್ವದ ಪ್ಲಾನೆಟ್ಸ್ ಯಾವ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ, ಆ ಭಾವ ನೈಸರ್ಗಿಕ ಜನ್ಮಗುಂಡಿಯಲ್ಲಿ ಯಾವ ಭಾವದಲ್ಲಿ ಬರುತ್ತೆ, ಆ ಭಾವ ಇಲ್ಲಿ ಬಂದಾಗ ಯಾವ ಘಟನೆಗಳು ಘಟಿಸ್ಬೋದು, ಇದನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಏನಾಗುತ್ತೆ, ನಿಮಗೆ ಡೆಫಿನೆಟಾಗಿ ಅದರಲ್ಲಿ ಅಕ್ಯುರೇಟಾಗಿ ಪ್ರೆಡಿಕ್ಷನ್ ಮಾಡಲಿಕ್ಕೆ ಬಂದೇ ಬರ್ತದೆ, ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ, ಸೊ ಇದರಲ್ಲಿ ಲಾಭ ಬರಬೇಕಾದ್ರೆ ಏನು ಮಾಡಬೇಕು ಗೊತ್ತಾಗ್ಬಿಡ್ತಲ್ವ, ಲಾಭ ಬರಲೇಬೇಕು ನಿಮಗೆ. ಅಂದರೆ ಅಂತಹ ಒಂದು ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡ್ಕೊಳ್ಬೇಕು. ಅಥವಾ ಗ್ರಹಗತಿಗಳು ತುಂಬ ಚೆನ್ನಾಗಿಲ್ಲ, ಈಗ ಲಾಭಾಧಿಪತಿ ವ್ಯಯಸ್ಥಾನದಲ್ಲಿ ಸೇರಿಕೊಂಡ್ರೆ ತೊಂದರೆ ಕ್ರಿಯೇಟ್ ಆಗುತ್ತೆ. ಲಾಭಾಧಿಪತಿ ಷಷ್ಠ ಭಾವದಲ್ಲಿ, ಲಾಭಾಧಿಪತಿ ಅಷ್ಟಮದಲ್ಲಿ ಬಂದು ಸೇರಿಕೊಂಡ್ರೆ ಡೆಫಿನೆಟಾಗಿ ತೊಂದರೆ
ತೊಂದರೆ ಕ್ರಿಯೇಟ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಜಾತಕವನ್ನು ನೋಡಿಕೊಂಡು ಡಿಸೈಡ್ ಮಾಡಿಕೊಂಡು ಏನು ಮಾಡಬೇಕು ಎಂಬುದನ್ನು ನೀವು ನೋಡ್ಕೊಳ್ಬೋದು. ಅದರ ಜೊತೆಗೆ ಮಾತೃ ಪ್ರೇಮ, ಅನ್ಕಂಡೀಷನಲ್ ಪ್ರೀತಿ ಏನುಂಟು ಅದನ್ನು ಕೊಡ್ತಾ ಹೋಗಬೇಕಾಗುತ್ತೆ. ಆ ರೀತಿಯಾಗಿ ಇರಬೇಕಾಗುತ್ತೆ, ಆ ರೀತಿಯಾಗಿ ಮನಸ್ಸನ್ನು ಪ್ರಿಪೇರ್ ಮಾಡ್ಕೊಂಡು ಇರಬೇಕಾಗುತ್ತೆ. ಡೆಫಿನೆಟಾಗಿ ನಿಮಗೆ ಅದು ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ. ಜಾತಕದಲ್ಲಿರುವಂಥ ಪ್ಲಾನೆಟ್ಸು ಅದಕ್ಕೆ ದಶಾಭುಕ್ತಿಯಲ್ಲಿ ಕನೆಕ್ಟಿವಿಟಿ ಬಂದಾಗ ವಿಶೇಷ ರೀತಿಯಲ್ಲಿ ಅದು ತಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿಬಿಡುತ್ತೆ. ದಶಾಭುಕ್ತಿಯಲ್ಲಿ ಅದು ಬಂದಿಲ್ಲ ಅಂದರೆ ಏನು ಮಾಡಲ್ಲಪ್ಪ, ಸೊ ಅಂಥ ಪರಿಸ್ಥಿತಿ ಅಲ್ವ. ದಶಾಭುಕ್ತಿಯಲ್ಲಿ ಬಂದಿಲ್ಲ, ಚಂದ್ರ ಇದ್ದಾನೆ, ಸೊ ನೋ ಡೌಟ್ ಅದು ಅಷ್ಟು ನಿಮಗೆ ನೆಗೆಟಿವ್ ಎನರ್ಜಿಯನ್ನು ಕೊಡೋದಿಲ್ಲ ಅಂತ ಹೇಳಿದೆ. ದಶಾಭುಕ್ತಿಯಲ್ಲಿ ಕನೆಕ್ಷನ್ ಬಂದಾಗಲೇ ಅದಕ್ಕೆ ವಿಶೇಷ ರೀತಿಯ ಬಲ ಬಂದುಬಿಡ್ತದೆ. ಆ ಮೂಮೆಂಟಲ್ಲಿ ಅದು ತನ್ನ ಬಲವನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಓಕೆ, ಗೊತ್ತಾಗ್ಬಿಡ್ತು. ಲಾಭಸ್ಥಾನದ ಬಗ್ಗೆ ಇಷ್ಟು ಸಾಕು ಅಂತ ಹೇಳ್ತೇನೆ. ಇವರಿಗೆ ಲಾಭ ಎಲ್ಲಿಂದ ಬರೋದು? ಉತ್ತರದ ಭಾಗದಿಂದ. ಅಲ್ವಾ, ಲಾಭ ಹೇಗೆ ಬರುತ್ತೆ? ತುಂಬ ಪ್ರೀತಿ ಪ್ರೇಮ ಮಾಡೋದರಿಂದ, ತುಂಬಾ ಆ ಒಂದು ಅನ್ಕಂಡೀಷನಲ್ ಪ್ರೀತಿಯನ್ನು ಬೇರೆಯವರಿಗೆ ಕೊಡೋದ್ರಿಂದ ಲಾಭ ಬರುತ್ತೆ. ನೀವೊಂದು ವ್ಯಾಪಾರನೇ ಮಾಡೋದಾದರೆ ಅಲ್ಲಿ ತುಂಬ ಪ್ರೀತಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡಬೇಕಾಗುತ್ತೆ. ಎದುರಿನವರಿಗೆ ಯಾವುದೇ ರೀತಿಯಲ್ಲಿ ಕೂಡ ಇನ್ಸಲ್ಟ್ ಆಗಬಾರ್ದು, ಅವ್ರಿಗೆ ಇರಿಟೇಷನ್ ಆಗಬಾರ್ದು, ಅವ್ರಿಗೆ ಯಾವುದೇ ರೀತಿಯಲ್ಲಿ ನಿಮ್ಮಿಂದ ತೊಂದರೆ ಆಗಬಾರ್ದು. ಆಗ ನಿಮಗೆ ಲಾಭ ಯಥೇಷ್ಟ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅವ್ರಿಗೆ ಇರಿಟೇಷನ್ ಆಯಿತು, ಕಿರಿಕಿರಿ ಆಯಿತು, ಮತ್ತೆ ಅವ್ರು ಹೋಗಿ ನಿಮ್ಮ ಬಳಿಗೆ ಬರುವುದಿಲ್ಲ, ಡೆಫಿನೆಟಾಗಿ ಬರುವುದಿಲ್ಲ, ನಿಮ್ಮ ಬಳಿ ಅಂತೂ ಬರುವುದಿಲ್ಲ. ಯಾಕಂದರೆ ಕರ್ಕಾಟಕ ರಾಶಿ ಬಂದುಬಿಟ್ಟಿದೆ, ಅದನ್ನು ನೀವು ಪಾಲಿಸಲಿಲ್ಲ, ಅದಕ್ಕೋಸ್ಕರ ನಿಮಗೆ ಲಾಭ ಬರ್ತಾ ಇಲ್ಲ. ಓಕೆ, ಗೊತ್ತಾಗ್ಬಿಡ್ತು. ಕರೆಯಲ್ಲಿದ್ದಾರೆ ಅವರು, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಾನು ಮ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೇನೆ ಸರ್. ನಮಸ್ತೆ ಅಮ್ಮ. ನನ್ನ ಮಗಳ ಬಗ್ಗೆ ಕೇಳಲಿಕ್ಕೆ. ನಮಸ್ತೆ ಅಮ್ಮ. ನಮಸ್ತೆ. ಹಾಂ, ಯಾರು ಮಾತಾಡ್ತಿದ್ದೀರಮ್ಮ, ನೀವು ಹೇಳಿ. ನಾನು ರಾಗಿಣಿ, ಅವಳ ತಾಯಿ. ಹಾಂ, ಸರಿ. ಮಗಳ ಹೆಸರು ಅದಿತಿ. ಹಾಂ, ಓಕೆ. 26/1983. ಓಕೆ. ಸಾಯಂಕಾಲ 6:45. ಸಾಯಂಕಾಲ 6:45. ಮಗಳ ಮದುವೆ ವಿಷಯ ಕೇಳಲಿಕ್ಕೆ. ಹಾಂ, ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಮ್ಮ? ಇಲ್ಲ, ಈಗ ಅವಳು ಇಂಜಿನಿಯರ್ ಕೆಲಸದಲ್ಲಿದ್ದಾಳೆ. ಹಾಂ. ಪ್ರಪೋಸಲ್ ಇಂಟರ್ ಕಾಸ್ಟ್ ಬರ್ತಾ ಉಂಟು, ಮಾಡ್ಬೋದಾ ಅಂತ. ಇದೊಂದು ಮಾತು ನನಗೆ ಅರ್ಥ ಆಗಿಲ್ಲಮ್ಮ. ಹಾಂ, ಡೇಟ್ ಆಫ್ ಬರ್ತ್ ಸರಿಯಾಗಿ ರಿಪೀಟ್ ಮಾಡಿ ತಾಯಿ. 20 ಜೂನ್ 1993. ಹಾಂ, ಓಕೆ. ಸಾಯಂಕಾಲ 6:45. ಓಕೆ. ಆರ್ದ್ರ ನಕ್ಷತ್ರ. ಓಕೆ ಓಕೆ ಓಕೆ, ಸರಿ ಸರಿಮ್ಮ. ಹಾಂ, ಸೊ ಹುಡುಗ ಬರ್ತಾ ಇದ್ದಾನೆ ಅಂದ್ರೆ ಅವ್ರು ಜಾತಿಯವ್ರು ಕೇಳ್ತಾ ಇದ್ದಾರೆ, ಹಾಂ, ಹುಡುಗೌದಾ ಅಂತ, ಮಾಡ್ಬೋದಾ ಮದುವೆ, ಯಾವಾಗ ಆಗ್ತದೆ? ಸರಿಮ್ಮ. ಸೊ ಆರಿದ್ರ ನಕ್ಷತ್ರ, ಮಿಥುನ್ ರಾಶಿ, ಮತ್ತು ಹೌದು, ಧನುರ್ ಲಗ್ನ ಅಲ್ವಾ. ಲಗ್ನಾಧಿಪತಿ ಓಕೆ, ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಲಗ್ನಾಧಿಪತಿ ದಶೆ ನಡೀತುಂಟು. ಲಗ್ನಾಧಿಪತಿ ದಶೆ ನಡಿಬೇಕಾದ್ರೆ ಮ್ಯಾರೇಜ್ ಆಗುವಂಥ ಯೋಗ ಅಂತೂ ಉಂಟು, ಇದರಲ್ಲಿ ಇಲ್ಲ ಅಂತಿಲ್ಲ. 24 ರನ್ನಿಂಗ್ ಆಗ್ತಾ ಉಂಟು. 24ರಲ್ಲಿ ಮ್ಯಾರೇಜ್ ಆಗಲ್ಲ ಇವರಿಗೆ. 25 ಬರಬೇಕು, 25 ಸ್ಟಾರ್ಟ್ ಆಗಬೇಕು. 25 ಸ್ಟಾರ್ಟ್ ಆದಾಗ ಇವ್ರಿಗೆ ಮ್ಯಾರೇಜ್ ಆಗುತ್ತೆ. ಅಂದರೆ ಜೂನ್ ನಂತರ ಮ್ಯಾರೇಜ್ ಆಗುತ್ತಮ್ಮ, ನೀವು ಪ್ರಯತ್ನ ಮಾಡಿ ಅದಕ್ಕೋಸ್ಕರ, ಸರಿನಾ? ಮದುವೆ ಲೈಫ್ ಒಳ್ಳೆ ಉಂಟಾ ಸರ್? ನೋಡಿಮ್ಮ, ಎಲ್ಲ ವಿಚಾರಗಳನ್ನು ನನಗಿಲ್ಲಿ ಮಾತಾಡಲಿಕ್ಕೆ ಆಗಲ್ಲ. ನಾನು ಇಷ್ಟಂತೂ ಹೇಳಬಲ್ಲೆ, 25ಲ್ಲಿ ಮ್ಯಾರೇಜ್ ಯೋಗಮ್ಮ ನೀವು ಮಾಡಿ, ಜಾತಕವನ್ನು ಸರಿಯಾದ ರೀತಿಯಲ್ಲಿ ಮ್ಯಾಚ್ ಮಾಡಿ. ಯಾಕಂದರೆ ಸಪ್ತಮದಲ್ಲಿ ಸೂರ್ಯ ಚಂದ್ರ ಬುಧ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಸುಲಭ ಅಲ್ಲ. ಸರಿಯಾದ ರೀತಿಯಲ್ಲಿ ಮ್ಯಾಚಿಂಗ್ ಆದರೆ ಮಾತ್ರ ಅಷ್ಟು ಸುಲಭ ಅಂತ ಹೇಳ್ತೇನೆ. ಅನ್ಯಥಾ ಇದು ಮದುವೆ ವಿಚಾರಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಮ್ಮ. ಬಿ ಕೇರ್ಫುಲ್. ಯಾಕಂದರೆ ನಿಮಗೆ ಒಂದು ನಮಸ್ಕಾರ ಹೇಳಬೇಕಾದ್ರೆ ನಾನು 3 ಬಾರಿ ಹೇಳಬೇಕಾಯಿತು, ನಮಸ್ಕಾರ 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 ಅಂತ ನೀವು ಹೇಳಿಲ್ಲ. ಅದರ ಅರ್ಥ ಏನು ಅಂದರೆ ಬುಧ ತುಂಬ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂತ ಅರ್ಥ. ಅಂದರೆ ಬಾಂಡಿಂಗ್ ಆಗೋದಿಲ್ಲ. ಇವರು ಮದುವೆ ಆದರೂ ಕೂಡ ಬಾಂಡಿಂಗ್ ಆಗೋದು ಕಷ್ಟ ಆಗುತ್ತೆ. ರೆಸ್ಪೆಕ್ಟಿವ್ಲಿ ಆಗಿ ಲೈಫನ್ನು ತೆಗೆಯೋದು ಕಷ್ಟ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಕೊಡುತ್ತಮ್ಮ. ಸೊ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಸರಿಯಾದ ರೀತಿಯಲ್ಲಿ ಮ್ಯಾಚ್ ಮಾಡ್ಕೊಂಡು ಮದುವೆ ಮಾಡಿ ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಯಾಕಂದರೆ ಇವ್ರು ತುಂಬಾ ಟ್ಯಾಲೆಂಟ್, ತುಂಬ ಚೆನ್ನಾಗಿದ್ದಾರೆ. ಇವ್ರಿಗೆ ಏನು ಮಾಡಬೇಕಂತ ಗೊತ್ತು. ಆದರೆ ಬರೋರು ಸರಿಯಾಗಿರ್ಬೇಕು ತಾನೆ. ಬರೀ ಅವರು ಸರಿಯಾಗಿರಬೇಕಾದ್ರೆ ಜಾತಕವನ್ನು ಸರಿ ಮ್ಯಾಚ್ ಮಾಡಿಯೇ ಮದುವೆ ಮಾಡಬೇಕಮ್ಮ. ಅವರ ಸರೌಂಡಿಂಗನ್ನು ನೋಡಿಕೊಂಡೇ ಮದುವೆ ಮಾಡಬೇಕು ತಾಯಿ, ಒಳ್ಳೆಯದಾಗುತ್ತೆ. ಓಕೆ ಓಕೆ, ಒಳ್ಳೆಯದಾಗಲಿ ಮಾ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ. ಅಲ್ಲಿನೇ ತೋರಿಸ್ತಲ್ವಾ. ಒಮ್ಮೆ ನಾನು 3 ಬಾರಿ ಹೇಳಿದೆ ಅವರಿಗೆ ನಮಸ್ತೆ ನಮಸ್ತೆ ನಮಸ್ತೆ. ಅದರ ಅರ್ಥ ಏನು? ಅದರ ಅರ್ಥ ಇಷ್ಟೇ, ಬುಧ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ರೆಸ್ಪೆಕ್ಟಿವ್ಲಿ ಜೀವನ ಇಲ್ಲ ಅಂತ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ಬರುವಂಥದ್ದನ್ನು ಕೂಡ ಇವರು ರಿಜೆಕ್ಟ್ ಮಾಡಿರ್ತಾರೆ. ಬಂದದ್ದನ್ನು ಕೂಡ ಬೇಡ 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 ಅಂತ ಸಿಟ್ಟಿನಿಂದ, ಅದು ಬೇಡ ನನಗೆ, ಇದು ಬೇಡ ನನಗೆ, ನಾನು ಆಗಲ್ಲ, ಈ ರೀತಿಯಾಗಿ ಅಲ್ವಾ. ರೆಸ್ಪೆಕ್ಟಿವ್, ಅದಕ್ಕೇನು ಹೇಳೋದು, ಅನ್ಕಂಡೀಷನಲ್ ಪ್ರೀತಿಯನ್ನು ಮಾಡಬೇಕಾಗಿದೆ. ಯಾಕಂದರೆ ಈ ಜಾತಕದಲ್ಲಿ 8ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಬಂದುಬಿಟ್ಟಿದೆ. ಹಾಗಾದರೆ ಇವರು ಏನು ಮಾಡಬೇಕು, ಆ ಮನೆಯವರನ್ನು, ಅಂದರೆ ಇವ್ರಿಗೆ ಬರುವಂಥ ಹುಡುಗನ ಮನೆಯವರನ್ನು ಅನ್ಕಂಡೀಷನಲ್ ಪ್ರೀತಿಯಿಂದ ನೋಡಬೇಕಾಗುತ್ತೆ. ಆಗ ಅತ್ಯುತ್ತಮ ರೀತಿಯಲ್ಲಿ ಮ್ಯಾರೇಜ್ ಆಗುತ್ತೆ. ಅನ್ಯಥಾ ಆಗಲಿಕ್ಕೆ ಕೇಳೋದಿಲ್ಲ, ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ. ಸೊ ತುಂಬ, ಯಾಕಂದರೆ ಜಾತಕದಲ್ಲಿ ಸಪ್ತಮದಲ್ಲಿ ರವಿ ಮತ್ತು ಬುಧ ಚಂದ್ರ ಸೇರ್ಕೊಂಡಿದೆ. ಸೂರ್ಯ ಸೇರ್ಕೊಂಡ್ರೆ ಆಯಿತು, ಬಿಡ್ತು, ಅಲ್ಲಿಗೆ ಹೋಯ್ತು ಅಂತ ಲೆಕ್ಕ. ಅದು ಸೂರ್ಯ ಸೇರ್ಕೊಂಡ್ರೆ ಸಪ್ತಮದಲ್ಲಿ ಸೂರ್ಯ ಬರಬಾರ್ದು. ಸೂರ್ಯ ಬಂದುಬಿಟ್ರೆ ಅಲ್ಲಿ ಬೆಳಕಾಯಿತು ತಾನೇ. ಕತ್ತಲೆಯ ಜಾಗಕ್ಕೆ ಬೆಳಕಿನಿಂದ ಏನು ಕೆಲಸ ಅಲ್ವಾ, ಅದು ಆಗೋದಿಲ್ಲ. ಶನಿ ಬಂದರೆ ಪರವಾಗಿಲ್ಲ, ಸೂರ್ಯ ಬರಲೇಬಾರ್ದಲ್ಲಿ ಒಂದು. ಆನಂತರ ಬುಧ ಚಂದ್ರ ಒಟ್ಟು ಸೇರ್ಕೊಂಡಿದ್ದಾರೆ. ಬುಧ ಚಂದ್ರ ಒಟ್ಟು ಸೇರಿಕೊಂಡ್ರೆ ಒಂದು ಕಾನ್ಷಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್, ಎರಡು ಸೇರ್ಕೊಂಡಲ್ಲಿ ತಿಕ್ಕಾಟ ನಡೀದೆ. ಅಂದರೆ ಏನಾಗುತ್ತೆ, ಕೆಲವೊಮ್ಮೆ ಬೇಡ ಅನಿಸ್ಬಿಡ್ತದೆ, ಯಾವುದು ಕೂಡ ಬೇಡ, ಅಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತ ಅರ್ಥ. ಹಾಗಾದರೆ ಹೇಗೆ ಮದುವೆ ಮಾಡು, ಜಾತಕ ನೋಡ್ಕೊಳ್ಳಿ, ಸರೌಂಡಿಂಗ್ ನೋಡ್ಕೊಳ್ಳಿ, ಹುಡುಗ ಹೇಗಿದೆ ನೋಡ್ಕೊಳ್ಳಿ, ಮದುವೆ ಮಾಡಿ, ನೋ ಡೌಟ್ ತುಂಬ ಚೆನ್ನಾಗಿರ್ತಾರಪ್ಪ. ಓಕೆ, ಡೌಟ್ ಇಲ್ಲ.
ಸೊ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟದೆ ಅಲ್ವಾ. ಸೊ ಯಾವ ರೀತಿ ಅನ್ಕಂಡೀಷನಲ್ ಪ್ರೀತಿ ಬೇಕೇ ಬೇಕಾಗುತ್ತೆ. ಸೊ ಆಗೇನಾಗುತ್ತೆ, ಲಾಭ ಬರುತ್ತೆ, ನಿಮಗೆ ತುಂಬ ಲಾಭ ಬರಬೇಕು. ನೀವು ಇದರಲ್ಲಿ ಯಾವ ಪಾರ್ಟಲ್ಲಿ ಬೇಕಾದರೂ ಪಾರ್ಟಿನಿಂದ ಬೇಕಾದರೂ ನೀವು ಲಾಭವನ್ನು ಪಡ್ಕೊಳ್ಬೋದು. ಆದರೆ ಆ ಪಾರ್ಟ್ ಏನುಂಟು, ಅದು ಏನು ಹೇಳ್ತಾ ಉಂಟು, ಅದನ್ನ ಅಟ್ರಿಬ್ಯೂಟ್ಸನ್ನು ನೀವು ಮಾಡ್ಕೊಂಡೋದ್ರೆ ಡೆಫಿನೆಟಾಗಿ ನಿಮಗೆ ಒಳ್ಳೆಯದಾಗುತ್ತೆ, ನೋ ಡೌಟ್ ಅಂತ ಹೇಳ್ತೇನೆ ಅಲ್ವಾ. ಗೊತ್ತಾಗ್ಬಿಡ್ತೀವಿ ನಿಮಗೆ ಅಲ್ವಾ. ಜಸ್ಟ್ ಬಂದಬೇಡ, ವ್ಯಯಸ್ಥಾನಕ್ಕೆ ಬಂದಬೇಡ. ವ್ಯಯಸ್ಥಾನ ಹೇಗಪ್ಪ ಕೆಲಸ ಮಾಡುತ್ತೆ, ವ್ಯಯಸ್ಥಾನ ಅಂತ ಕರಿತೇವೆ ನಾವು ಅಲ್ವಾ. ಈ ಜಾತಕಕ್ಕೆ ವ್ಯಯಸ್ಥಾನ ಸಿಂಹರಾಶಿ ಬಂದುಬಿಟ್ಟಿದೆ ಅಲ್ವಾ. ನೈಸರ್ಗಿಕ ಜನ್ಮಗುಂಡಿಯಲ್ಲಿ ಸಿಂಹರಾಶಿ ಅಂದರೆ ಲಗ್ನದಿಂದ 5ನೇ ಮನೆ ಅಲ್ವಾ. ಅದನ್ನು ನಾವು ಮಕ್ಕಳಿಗೆ ಸಂಬಂಧಪಟ್ಟದೆ, ಮಕ್ಕಳ ವಿಚಾರವಾಗಿ ಅದನ್ನು ನೋಡ್ತೇವೆ. ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೇವೆ, ನಮ್ಮ ಮನೋರಂಜನೆಯ ಸ್ಥಾನ ಅಂತ ಕರಿತೇವೆ, ಕ್ರಿಯೇಟಿವಿಟಿಯ ಸ್ಥಾನ ಅಂತ ಕರಿತೇವೆ, ಬುದ್ಧಿಯ ಸ್ಥಾನ ಅಂತ ಕರಿತೇವೆ, ವಿದ್ಯೆಯ ಸ್ಥಾನ ಅಂತ ಕರಿತೇವೆ. ಅದರ ಜೊತೆಗೆ ಹೀಲಿಂಗ್ ಮಾಡುವಂಥ ಸ್ಥಾನ ಅಂತ ಕರಿತೇವೆ. ಹೀಲಿಂಗ್ ಪ್ರೊಸೆಸಸ್ ಏನುಂಟು ನಿಮಗೆ ಹೀಲ್ ಆಗುವಂಥದ್ದು ಅದನ್ನು ಕರಿತೇವೆ. ಉಪಶಮನ ಕೊಡುವಂಥದ್ದು, ಉಪಶಮನ ಮಾಡುವಂಥ ಪಾರ್ಟಿ ಏನು ಅದನ್ನು ಕರಿತೇವೆ ಅಲ್ವಾ. ಅದೇ ಒಂದು ರಾಶಿ ಇಲ್ಲೇನು ಮಾಡಿದೆ, ಇಲ್ಲಿ ಬಂದು ವ್ಯಯಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಅಲ್ವಾ. ಹಾಗಾದರೆ ಇವರಿಗೆ ಉಪಶಮನ ಎಲ್ಲಿ ಮಾಡಬೇಕಾಗುತ್ತೆ ಅಲ್ವಾ, ರಿಲ್ಯಾಕ್ಸ್ ಆಗಲಿಕ್ಕೆ ಬಿಡುವುದಿಲ್ಲ ತುಂಬ ಚೆನ್ನಾಗಿ. ಯಾಕಂದರೆ ವ್ಯಯಸ್ಥಾನಕ್ಕೆ ಬಂದುಬಿಡ್ತು, ನಿಮ್ಮ ಪಂಚಮದ ರಾಶಿ ವ್ಯಯಸ್ಥಾನಕ್ಕೆ ಬಂದುಬಿಡ್ತು. ವ್ಯಯಸ್ಥಾನ ಅಂದರೆ ಇದ್ದದನ್ನು ಕಳ್ಕೊಳ್ತೀರಿ ಅಂತ ಅರ್ಥ. ಅದರ ಅರ್ಥ ಮೋಕ್ಷ ಕೊಡುವಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಇಲ್ಲಿ ಮೋಕ್ಷ ಪ್ರಾಪ್ತಿ ಆಗುತ್ತೆ, ಆಗುವುದಿಲ್ಲ ಅಲ್ವಾ. ಕೆಲವೊಮ್ಮೆ ಮದುವೆ ಆಗಿ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮನ್ನು ಕೊಡುವಂಥದ್ದು. ಯಾಕಂದರೆ ರಾಶಿ ಬಂದು ವ್ಯಯಸ್ಥಾನಕ್ಕೆ ಹೋಗಿಬಿಡ್ತು. ವಿದ್ಯೆಯಲ್ಲಿ ಪ್ರಾಬ್ಲಮನ್ನು ಕೊಡುವಂಥದ್ದು, ತುಂಬ ಸ್ಟ್ರಗಲ್ ಮಾಡಿ ಕಲಿಯುವಂಥದ್ದು. ಒಂದು ವೇಳೆ ಸೂರ್ಯನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ, ನೋ ಡೌಟ್ ಚೆನ್ನಾಗಿರ್ತೀರ. ಸೂರ್ಯನ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿಲ್ಲ ಅಂದರೆ ಡೆಫಿನೆಟಾಗಿ ನೀವು ಪ್ರಾಬ್ಲಮನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಇರ್ತದೆ. ಈಗ ಬಂದ್ಬೇಡ, ಈ ಸಿಂಹರಾಶಿ ಅಂದ್ರೇನು, ಸೂರ್ಯ ಅಂದ್ರೇನು ಅಲ್ಲ. ಸೂರ್ಯ ಅಂದ್ರೇನು, ಸೂರ್ಯ ಅಂದರೆ ಕೋರ್ ಲೆವೆಲಲ್ಲಿ ಕೆಲಸ ಮಾಡುವಂಥದ್ದು. ಈ ಆತ್ಮಕಾರಕ ಅಂತ ಕರಿತೇವೆ. ಸೂರ್ಯನಿಗೆ ಆತ್ಮಕಾರಕ, ಚಂದ್ರನಿಗೆ ನಾವು ಮನೋಕಾರಕ, ಸೂರ್ಯನಿಗೆ ಆತ್ಮಕಾರಕ ಅಂತ ಕರಿತೀವಿ. ಆತ್ಮಕಾರಕ ಅಂದರೆ ಕೋರ್ ಲೆವೆಲಲ್ಲಿ ಕೆಲಸ ಮಾಡುವಂಥದ್ದು. ಸೂರ್ಯನ ಕೆಲಸ ಏನು, ಬೆಳಕನ್ನು ಕೊಡುವುದು ಅಷ್ಟೇ ಕೆಲಸ, ಬೇರೆ ಯಾವುದೇ ಕೆಲಸ ಇಲ್ಲ. ಬೆಳಕನ್ನು ಕೊಡೋದು, ಬೆಳಕು ಏನು ಬೇಕು, ಬೆಳಕು ಬೇಕು ನಿಮಗೆ, ಅದು ಸೂರ್ಯನಿಂದ ಬರುತ್ತೆ. ಅದು ಬಿಟ್ಟರೆ ಬೇರೆ ಇಲ್ಲ, ಅದು ಬೆಳಕನ್ನು ಕೊಡುವಂಥ. ಬೇರೆ ಏನು ಕೆಲಸ ಕಾರ್ಯಗಳನ್ನು ಕೂಡ ಸೂರ್ಯ ಮಾಡೋದಿಲ್ಲ. ಡೆಫಿನೆಟಾಗಿ ನೆನ್ಪಿಟ್ಟುಕೊಳ್ಳಿ. ಸೂರ್ಯ ಏನು ಮಾಡ್ತಾನೆ, ನೀವು ಇಲ್ಲಿದ್ದೀರಂದರೆ ಅದಕ್ಕೆ ಬೆಳಕನ್ನು ಕೊಡ್ತಾನೆ, ನೀನು ಇಲ್ಲಿದ್ಯಾ ಅಂತ ತೋರಿಸ್ಕೊಡ್ತಾನೆ ಅಷ್ಟೇ ಹೊರತು ಬೇರೆ ಯಾವುದೇ ಕೆಲಸ ಕಾರಣ ಆತ ಮಾಡುವುದಿಲ್ಲ. ನಿಮ್ಮ ಒಂದು ಪ್ರತಿಭೆ ಒಂದು 4 ಜನಕ್ಕೆ ಗೊತ್ತಾಗಬೇಕು, ನೀವು ಏನು ಅಂತ ಒಂದು 4 ಜನಕ್ಕೆ ಗೊತ್ತಾಗಬೇಕು ಅಲ್ವಾ. ನಿಮ್ಮ ಇಂಟರ್ವ್ಯೂ ಪಾಸ್ ಆಗಬೇಕು, ನೀವು ಏನು ಟ್ಯಾಲೆಂಟ್ ಉಂಟು ಅಂತ ಗೊತ್ತಾಗಬೇಕು. ಸೂರ್ಯ ಚೆನ್ನಾಗಿರಬೇಕು. ಅದಕ್ಕೋಸ್ಕರನೇ ಹೇಳೋದು, ಗೌರ್ಮೆಂಟ್ ನೌಕರಿ ಬೇಕು, ಗೌರ್ಮೆಂಟ್ ಜಾಬ್ ಬೇಕಾದರೆ ಸೂರ್ಯ ತುಂಬ ಚೆನ್ನಾಗಿರೋ. ಯಾಕಂದರೆ ಅಲ್ಲಿ ನಿಮ್ಮನ್ನು ಅದು ತೋರಿಸ್ಕೊಡುತ್ತೆ, ಇಂಥವನಿದ್ದಾನಪ್ಪ ತೆಗೆದುಕೋ ಕೆಲಸಕ್ಕೆ ಅಂತ. ಇಲ್ಲ ಅಂದರೆ ಆಗೋದಿಲ್ಲ. ಅದು ಗೌರ್ಮೆಂಟ್ ಅಂತಲೇ ಎಲ್ಲದರಲ್ಲೂ ಕೂಡ ಸೂರ್ಯ ಬೇಕಾಗುತ್ತೆ. ವಿಶೇಷ ಗೌರ್ಮೆಂಟನ್ನು ಗವರ್ನ್ ಮಾಡುವವನೇ ಸೂರ್ಯ, ಅದನ್ನು ಆತ ರೂಲ್ ಮಾಡುವವನೇ ಸೂರ್ಯ. ಅದಕ್ಕೋಸ್ಕರ ಸೂರ್ಯನಿಗೆ ಒಂದು ವಿಶೇಷ ಬಲ ಅಲ್ಲಿರ್ತದೆ. ಓಕೆ, ಇಂಟ್ರೆಸ್ಟಿಂಗ್ ವಿಚಾರಗಳು ತುಂಬ ಇವೆ, ಮಾತಾಡಲಿಕ್ಕೆ ಖಂಡಿತ ಮಾತಾಡಿದ್ದೇನೆ. ಅದಕ್ಕಿಂತ ಮುಂಚೆ ಪುಟ್ಟ ವಿರಾಮ, ಬೇಗ ಬಂದುಬಿಡ್ತೇನೆ, ಕಾಯ್ತಾ ಇರಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ. ಕಾರ್ಯಕ್ರಮದ 2ನೇ ಹಂತಕ್ಕೆ ಬಂದುಬಿಡಿ. ಈ ಹಂತದಲ್ಲಿ ನೋಡ್ಕೊಂಬೇಡ. ಸೊ ಇವತ್ತು ವಿಶೇಷವಾಗಿ 18 ತಾರೀಕು ಅಲ್ವಾ. ಸೊ 18/4/2017 ಅಲ್ವಾ. ಯಾವ ರೀತಿ ಕಾಂಬಿನೇಷನ್ ಇರುತ್ತೆ ನೋಡಿ ಅಲ್ವಾ. ನಿನ್ನೆ ಯಾರೋ ಒಬ್ಬರು ಕರೆ ಮಾಡಿ ಕೇಳಿದ್ರಲ್ಲ, ನನಗೆ ಈ 10 ವರ್ಷದಿಂದ ಕೆಲಸದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದೇನೆ ಅಲ್ವಾ, ಅವ್ರು ನನಗೆ ಇರಿಟೇಷನ್ ಮಾಡ್ತಾರೆ, ನಾನು ಕೆಲಸ ಬಿಟ್ಟು ಬರ್ತೇನೆ ಅಂತ. ನೋಡಿ, ಇದಕ್ಕೆ ಇಂತಹ ಒಂದು ಘಟನೆ ಘಟಿಸಬೇಕಾದ್ರೆ ಹಲವಾರು ಕಾರಣಗಳಿರ್ತವೆ. ಇದಕ್ಕೆ ಒಂದೇ ಕಾರಣದಿಂದ ಆಗೋದಿಲ್ಲ ಅಂತ ಹೇಳಿದ್ರೆ, ಒಂದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹಲವಾರು ಕಾರಣಗಳಿರ್ತವೆ ಯಾಕೆ ಆ ರೀತಿ ಆಗ್ತಾ ಉಂಟು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಂತ. ಓಕೆ, ಒಂದು. ಎರಡನೇದಾಗಿ ಏನಾಗುತ್ತೆ, ನಾವು ಕೆಲಸಕ್ಕೆ ಹೋಗುವಂತಹ ಡೇಟ್, ಯಾವ ಡೇಟಲ್ಲಿ ನಾವು ಕೆಲಸಕ್ಕೆ ಜಾಯ್ನ್ ಆಗ್ತೇವೆ ಆ ಡೇಟ್ ವಿಶೇಷ ರೀತಿಯಲ್ಲಿ ಇಂಪಾರ್ಟೆನ್ಸ್ ಆಗಿ ಅದು ಕೆಲಸ ಮಾಡುತ್ತೆ, ನಮಗೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಲ್ವಾ. ಒಂದು ವೇಳೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನೀವೇನಾದರೂ ಇವತ್ತಿನ ತಾರೀಕು ಅಲ್ವಾ 18/9/27ನೇ ತಾರೀಕು ಜನಿಸಿದ್ದಾರೆ ಅಂತ ಇಟ್ಕೊಳ್ಳೋಣ. ನಿಮಗೆ ಕೆಲಸಕ್ಕೆ ಹೋಗಬೇಕು, ಆ ಕೆಲಸಕ್ಕೆ ಹೋಗುವಂಥ ದಿನ ಬಂದು 5/14/23 ಬಂದುಬಿಡ್ತಪ್ಪ, ಇಲ್ಲಿ ಇರುವ ಹಾಗೆ 5 ಅಲ್ವಾ. ಇವತ್ತಿನದು ಕಾಂಬಿನೇಷನ್ನೇ 9 ಮತ್ತು 5 ಅಂಕೆ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ. ಓಕೆ, ಈ 5 ಇಲ್ಲಿದ್ದರೆ ಪರವಾಗಿಲ್ಲ. ಆದರೆ ಬರೇ ನಿಮಗೆ ಲಕ್ಕಿ ನಂಬರ್ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ 9 ಬಂದುಬಿಡ್ತು ಅಲ್ಲಿ ಅಥವಾ ಇಲ್ಲಿ, ಆಗ ನೀವು 5/14/23ಕ್ಕೆ ಕೆಲಸಕ್ಕೆ ಜಾಯ್ನ್ ಆಗಿಬಿಟ್ರಿ. ಮತ್ತೆ ಕೇಳಬೇಕಾ, ಮತ್ತೆ ಕೇಳೋದೇ ಬೇಡ, ವಿಪರೀತ ಇರಿಟೇಷನ್ ಉಂಟಾಗುತ್ತೆ ನಿಮಗೆ. ನಿಮ್ಮನ್ನು ಬಿಡುವುದೆಲ್ಲ ಕೆಲಸ ಮಾಡಲಿಕ್ಕೆ ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ನ್ಯೂಮರಾಲಜಿ ಪ್ರಕಾರ 9 ಮತ್ತು 5ನೇ ಅಂಕೆಗೆ ವಿಶೇಷ ರೀತಿಯಲ್ಲಿ ಅದು ತದ್ವಿರುದ್ಧವಾಗಿರ್ತದೆ, ತದ್ವಿರುದ್ಧವಾಗಿ ಕೆಲಸ ಮಾಡಿ. ಜಾತಕದಲ್ಲಿ ಕೂಡ ಹಾಗೇನೆ ಕುಜ ಮತ್ತು ಬುಧನಿಗೆ ಆಗೋದಿಲ್ಲ. ಈ ಜ್ಯೋತಿಷ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡಿದೆ, ಅದು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಇಂತಹ ಮೂಮೆಂಟಲ್ಲಿ ನೀವೇನಾದರೂ ಕೆಲಸ ಹುಡ್ಕೊಂಡು ಹೋದರೆ ಅಥವಾ ಕೆಲಸಕ್ಕೇ ಹೋದರೆ, ಜಾಯ್ನ್ ಆದರೆ 5ನೇ ತಾರೀಕು ನಿಮಗೆ ಲಕ್ಕಿ ನಂಬರ್ ಏನೋ 9 ಬರ್ತಾ ಉಂಟು, 5ನೇ ತಾರೀಕಿಗೆ ಹೋಗಿ ಜಾಯ್ನ್ ಆಗಿಬಿಟ್ಟಿದ್ದೀರಾ, ಡೆಫಿನೆಟಾಗಿ ಪ್ರಾಬ್ಲಮ್ ಅನುಭವಿಸ್ತೀರಾ. 100%, 1-2% ಅಲ್ಲ, 100% ಪ್ರಾಬ್ಲಮನ್ನು ಅನುಭವಿಸುವಂಥ ಸಾಧ್ಯತೆ ತುಂಬ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೇ ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ವೇಳೆ ಡೇಟ್ ಆಫ್ ಬರ್ತ್ ಬಗ್ಗೆ ಗೊತ್ತುಂಟು ನಿಮಗೆ,
ಸೊ ಅದನ್ನೆಲ್ಲ ತಿಳ್ಕೊಂಡು ಅದೇ ಡೇಟಿಗೆ ನೀವು ಹೋಗಿ ಸೇರಬೇಕಾಗುತ್ತೆ. ಈಗ ಕೆಲವೊಮ್ಮೆ ಏನಾಗುತ್ತೆ, ಅನಿವಾರ್ಯ ಆಗಿಬಿಡ್ತದೆ, ನಮಗೆ ಆಗೋದಿಲ್ಲ ಅಂತ. ಆದರೂ ಕೂಡ ಕೆಲಸಕ್ಕೆ ಸೇರುವಂಥ ಸಮಯ ಯಾವುದು ಬರ್ತದೆ, ವಿಶೇಷವಾಗಿ 1ನೇ ತಾರೀಕು ಅಲ್ವಾ, 1ನೇ ತಾರೀಕಿಗೆ ಕೆಲಸಕ್ಕೆ ಸೇರೋದು ತುಂಬ ಪ್ರಾಬ್ಲಮ್ಮು. ಯಾವುದೇ ನಂಬರ್ಗೂ ಕೂಡ ಕ್ರಿಯೇಟ್ ಮಾಡೋದಿಲ್ಲಪ್ಪ. ಇಂಥದ್ದಿರುವಾಗ ನೀವೇನಾದ್ರು 5ಅನ್ನು ಉಪಯೋಗ ಮಾಡಿಕೊಂಡ್ರೆ ಆಗ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬೋದು. 2ಅನ್ನು ಉಪಯೋಗ ಮಾಡಿಕೊಂಡ್ರೆ 2ನೇ ತಾರೀಕಿಗೆ ಹೋಗಿಬಿಟ್ರೆ 9ಕ್ಕೆ ಮತ್ತು 2ಕ್ಕೆ ಆಗೋದಿಲ್ಲ. 2, 11, 20, 29ಗೆ ಹೋಗಿಬಿಟ್ರೆ ಆಗ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಅಂತ ಹೇಳ್ತೇನೆ. ಕರೆಯಲ್ಲಿದ್ದಾರೆ ಅವರು, ಜಸ್ಟ್ ಮಾತಾಡಬೇಡ. ಹಲೋ ನಮಸ್ತೆ, ಯಾರು ಮಾತಾಡ್ತಿದ್ದೀರಮ್ಮ, ಎಲ್ಲಿಂದ? ನಾವು ಕೊಕ್ಕರಣೆಯಿಂದ. ಹಾಂ, ಅದು ನಮ್ದು ಮನೆ ಕಟ್ಟಿದೇವಲ್ಲ, ಅದಕ್ಕೆ ಅಂತ ಪ್ರಾಬ್ಲಮ್ ಬರ್ತಂತ. ಮನೆ ಓಪನಿಂಗ್ ಮಾಡ್ಬೋದಾ ಇವಾಗ ಏನಂತ ಕೇಳಬೇಕಿತ್ತು. ಏನಮ್ಮ? ಮನೆ. ಹಾಂ, ಓಕೆ. ಅದಕ್ಕೆ ಮನೆ ಓಪನಿಂಗಿಗೆ ಡೇಟ್ ಯಾವಾಗ, ಈ ತಿಂಗಳಲ್ಲಿ ಮಾಡ್ಬೋದಾ ಅಂತ ಕೇಳಿ. ನೋಡಿಮ್ಮ, ಅದು ಈ ಪ್ರೋಗ್ರಾಮಲ್ಲಿ ಡೇಟ್ ಕೊಡಲಿಕ್ಕೆ ಆಗಲ್ಲ ತಾಯಿ. ಅದಕ್ಕೆ ತುಂಬ ನೋಡಬೇಕಾಗುತ್ತೆ. ನಾನು ಯಾವಾಗ ಮುಹೂರ್ತ ನಮಗೆ ಗೊತ್ತಾಗುತ್ತೆ ಅಲ್ವಾ, ಅದು ಪಂಚಾಂಗ ಹುಡುಕಿ ತೆಗಿಬೇಕು, ಆನಂತರ ನೋಡಬೇಕಾಗುತ್ತಮ್ಮ. ಸೊ ಅದನ್ನು ಮಾಡೋಕ್ಕೆ ಪರ್ಸನಲಾಗಿ ಮೀಟ್ ಮಾಡಿಮ್ಮ, ಇಲ್ಲ ಯಾರಾದರೂ ನಿಮ್ಮಲ್ಲಿ ಪುರೋಹಿತರು ಇದ್ದರೆ ಅವ್ರ ಹತ್ರ ಕೇಳಿಸ್ಕೊಳ್ತಾರೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಒಳ್ಳೆಯದಾಗಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ನೋಡಿ, ಇಂಥ ವಿಚಾರಗಳಲ್ಲಿ ಸ್ವಲ್ಪ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿ ನೋಡಿ. ಅದು ಎಷ್ಟು ಒಂದು ಘನ ಕಾರ್ಯ ಈ ಒಂದು ಮನೆ ಓಪನ್ ಮಾಡೋದು, ಮದುವೆ ಆಗೋದು, ಅದಕ್ಕೆಲ್ಲ ಡೇಟನ್ನು ನೀವು ಆನ್ಲೈನಲ್ಲಿ ಕೇಳಲಿಕ್ಕೆ ಆಗುತ್ತಾ ಅಲ್ವಾ? ಆನ್ಲೈನಲ್ಲಿ ಏನು ನಾನು ಜಸ್ಟ್ ಒಂದು ನ್ಯೂಮರಾಲಜಿ ಪ್ರಕಾರ ಹೇಳ್ಬೋದು, ಏನು ಸರಿ ಇರ್ತದೆ ಅದು ಅಲ್ವಾ? ಅದಕ್ಕೋಸ್ಕರ ಅದು, ಯಾಕಂದರೆ ಅದು ತುಂಬ ದೊಡ್ಡ ವಿಚಾರ ಅಂತ ಹೇಳಿದ್ರೆ. ಯಾಕಂದರೆ ನೀವು ಮನೆ ಓಪನ್ ಮಾಡಿ ಅಲ್ಲಿ ಹೋಗಬೇಕಾದ್ರೆ ಅಂತಹ ಡೇಟ್ನಲ್ಲೇ ಹೋಗಬೇಕಾಗುತ್ತೆ. ನೀವು ಈಗ ನಾನು ಹೇಗೆ ಹೇಳಿದೆ ಅಂಥ ಡೇಟಲ್ಲೇ ನೀವು ಹೋಗಬೇಕಾಗುತ್ತೆ. ಅಲ್ಲಿ ಹೋದ ನಂತರ ಸುಖವನ್ನು ಅನುಭವಿಸಬೇಕಾಗುತ್ತೆ. ನೀವು ಅಂಥ ಡೇಟಲ್ಲೇ ಹೋಗಿ ನೀವು ಸುಖವನ್ನು ಅನುಭವಿಸಬೇಕು. ಅದಕ್ಕೋಸ್ಕರ ಅಂತಹ ಮುಹೂರ್ತ ಯಾವುದುಂಟು, ನಿಮ್ಮ ಡೇಟ್ ಆಫ್ ಬರ್ತ್ ಏನುಂಟು, ಆ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ ಯಾವ ನಂಬರ್ ತುಂಬ ಫೇವರೇಬಲ್ ಆಗಿ ಬರುತ್ತೆ, ಆ ನಂಬರ್ನೊಂದು ಮುಹೂರ್ತ ಇದ್ದರೆ ಡೆಫಿನೆಟಾಗಿ ಆ ದಿನ ನೀವು ಮುಹೂರ್ತ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಇಲ್ಲಿ ಹುಡುಕೋದು ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಇಂತಹ ವಿಚಾರಗಳಲ್ಲಿ ನೋಡಿ, ನಾನು ತುಂಬ ಹೇಳ್ತಾ ಇರ್ತೇನೆ, ನಿಮಗೆ ಖಂಡಿತ ಕಿರಿಕಿರಿ ಆಗುತ್ತೆ. ಇವರೇನಪ್ಪ ಇರಿಟೇಷನ್ ಮಾಡಿದ್ರೆ, ಕಿರಿಕಿರಿ ಮಾಡಿದೆ. ಯಾಕಂದರೆ ನೀವೇನಾದರೂ ಕೂಡ ನನ್ನನ್ನೇ ಟಾರ್ಗೆಟ್ ಮಾಡ್ತೀರಾ, ವಿಜಯರಾಜೇ ಸರಿ ಇಲ್ಲ ಅಂತ. ಓಕೆ, ನಾನು ಸರಿ ಇಲ್ಲ ಅಂತಲೇ ಇಟ್ಕೊಳ್ಳಿ, ನೀವು ಪರವಾಗಿಲ್ಲ, ನೋ ಡೌಟ್. ಆದರೆ ನಾನು ಹೇಳಿದ ನೆನ್ಪಿಟ್ಕೊಳ್ಳಿ, ಯಾವಾಗ ಮಕ್ಕಳ ಎಜುಕೇಷನಲ್ಲಿ ಅವರು ಯಾವ ಸಬ್ಜೆಕ್ಟನ್ನು ತೆಗೆದುಕೊಳ್ಬೇಕಂತ ಇರ್ತದೆ, ಆ ಮೂಮೆಂಟಲ್ಲಿ ಪರ್ಸನಲ್ ಆಗಿ ಮೀಟ್ ಮಾಡಿ ಅಂತ ಹೇಳ್ತೇನೆ. ನಾನು ಅದನ್ನು ಹೇಳೋದಿಲ್ಲ ನನ್ನಲ್ಲಿಗೆ ಬನ್ನಿ ಅಂತ. ಯಾರಾದರೂ ಒಳ್ಳೆ ಜ್ಯೋತಿಷಿಗಳನ್ನು ಪರ್ಸನಲ್ ಆಗಿ ಮೀಟ್ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತೇವೆ. ಒಂದು, ಆನಂತರ ಮದುವೆ ವಿಚಾರಗಳು ಮತ್ತು ನಿಮ್ಮ ಮನೆಯ ಮುಹೂರ್ತದ ವಿಚಾರಗಳು ಏನೇ ಇದ್ದರೂ ಕೂಡ ಅದನ್ನು ಪರ್ಸನಲ್ ಆಗಿ ಮೀಟ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಿದೆ. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆದ ಕೆಲಸ. ಆ ಕೆಲಸ ಕಾರ್ಯಕ್ಕೆ ಈ ರೀತಿಯಾಗಿ ಅಸಡ್ಡೆ ರೀತಿಯಲ್ಲಿ ಏನೇನೋ ಕೇಳಿಸ್ಕೊಳ್ಬೇಡಪ್ಪ, ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ. ಅದರ ಅರ್ಥ ಏನಂದರೆ, ಬೇಸಿಕ್ಲಿ ನಿಮಗೆ ಮನಸ್ಸಿಲ್ಲ ಅಂತ ಆಯಿತು, ನಿಮಗೆ ಸರಿಯಾದ ರೀತಿ ಮನಸ್ಸಿಲ್ಲ. ಅದರ ಅರ್ಥ ಮನೆ ಸರಿ ಇಲ್ಲ, ಕಟ್ಟಿದ ಮನೆ ವಾಸ್ತು ಪ್ರಕಾರ ಸರಿ ಇಲ್ಲ, ಅಲ್ಲೆಲ್ಲೋ ಒಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಹಣಕಾಸಿನ ವಿಚಾರದಲ್ಲಿ ಜಂಜಾಟನ ಆಲ್ರೆಡಿ ನೀವು ಅನುಭವಿಸ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮ್ಮ ಮೂಡ್ ಆಫ್ ಆಗಿ ಹೋಗಿದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ತೀರಾ, ನೀವು ಆನ್ಲೈನಲ್ಲಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆನ್ಲೈನ್ ಅದೆಲ್ಲ ಕೇಳಬಾರ್ದು. ಬೇರೆ ವಿಚಾರಗಳು ಪರವಾಗಿಲ್ಲ. ಮದುವೆ ಯಾವಾಗ ಆಗ್ಬೋದು, ನೋ ಡೌಟ್, ಅದನ್ನು ಹೇಳಿಬಿಡ್ಬೋದು. ಮದುವೆ ಯಾವಾಗ ಆಗ್ಬೋದು, ಮದುವೆ ಯಾವಾಗ ಆಗ್ಬೋದು ಅಂತ ಹೇಳ್ಬೋದು. ಇಂಥ ವಯಸ್ಸಲ್ಲಿ ಮದುವೆ ಆಗುತ್ತಪ್ಪ, ಮದುವೆ ಯಾವಾಗ ಮಾಡ್ಕೊಳ್ಬೇಕು ಅದು ಡೇಟಿಗೆ ಬಂದುಬಿಡ್ತೀಗ, ಯಾವಾಗ ಅದು ಮುಹೂರ್ತಕ್ಕೆ ಬಂದುಬಿಡ್ತೀಗ. ಅದಕ್ಕೋಸ್ಕರ ಪರ್ಸನಲಾಗಿ ಬರಬೇಕಾಗುತ್ತೆ ಅಲ್ವಾ, ಅದನ್ನು ಜಡ್ಜ್ ಮಾಡಬೇಕಾಗುತ್ತೆ, ಯಾವಾಗ ಮುಹೂರ್ತ ಬೇಕಪ್ಪ. ಸೊ ರೈಟ್ನಾ, ನಾನೇನು ತಪ್ಪು ಹೇಳ್ತಾ ಇಲ್ಲ ತಾನೇ. ಸೊ ನೀವು ನನ್ನ ಟಾರ್ಗೆಟ್ ಮಾಡ್ತೀರಿ, ನೋಡೋಣ, ನನಗೆ ಟಾರ್ಗೆಟ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೇನೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರುವಾಗ ಸುಮಾರು 5 ವರ್ಷ ಆಯ್ತಲ್ವ ಈಗ ಬಂದು ಇಲ್ಲಿಗೆ. ಸೊ ಆಗ ಎಷ್ಟು ಜನ ನನಗೆ ಇರಿಟೇಷನ್ ಮಾಡಿದ್ದಾರೆ ಗೊತ್ತಾ, ಅವರು ನಮ್ಮ ಈಗ ಕೂಡ ಇಟ್ಕೊಂಡಿದ್ದೇನೆ ನಂಬರ್ ಅಲ್ವಾ, ಕೆಲವು ಮೆಸೇಜ್ ಈಗಲೂ ಉಂಟು. ಎಷ್ಟು ಇರಿಟೇಷನ್ ಮಾಡಿದ್ದಾರೆ ಅಂದರೆ, ನನಗೆ ಇಲ್ಲಿ ಬಾಯಿ ತೆಗಿಲಿಕ್ಕಿಲ್ಲ. ಆ ರೀತಿಯಾಗಿ ಆ ನಂಬರ್ ಹಾಗೆ ಆಗುತ್ತಾ, ಅವರು ಆ ನಂಬರ್ನಲ್ಲಿಲ್ವೋ, ಅಮೆರಿಕದವರು ಈ ನಂಬರ್ನಲ್ಲಿಲ್ವೋ, ಅದು ಹಾಗೇನಾ, ಇದು ಎಷ್ಟೆಲ್ಲ ಇರಿಟೇಷನ್ ಮಾಡಿದ್ದಾರೆ. ಎಲ್ಲವನ್ನ ಸಹಿಸ್ಕೊಂಡಿದ್ದೆ. ಆದರೆ ಅವರಿಗೆ ಹೇಳಿದ್ದೆ, ಓಕೆ ನಾನು ಸರಿ ಇಲ್ಲ, ನೀವು ಬನ್ನಿ, ನನಗೆ ಕಲಿಸಿಕೊಡಿ, ಅಥವಾ ಸ್ಲಾಟ್ ಬಿಟ್ಕೊಡ್ತೇನೆ, ಜನರಿಗೆ ಹೇಳಿಕೊಡಿ, ದಯವಿಟ್ಟು ಬನ್ನಿ. ಬರಲಿಕ್ಕೆ ಕೇಳೋದಿಲ್ಲ, ಬರಲಿಕ್ಕೆ ಆಗೋದಿಲ್ಲ. ಅವರಿಗೆ ಇರಿಟೇಷನ್ ಮಾಡೋದು, ಕಿರಿಕಿರಿ ಮಾಡೋದು, ಏನೇನೋ ಬರೆದು ಕಳಿಸೋದು, ಏನೇನೋ ಮೆಸೇಜ್ ಮಾಡೋದು, ಎಷ್ಟೇ ಹೇಳಿದರೂ ಕೂಡ ಕೇಳೋದಿಲ್ಲ. ಮತ್ತೊಂದಿನ ಟಿ ವಿಯಲ್ಲಿ ಹೇಳಿಬಿಟ್ಟೆ, ಏನಂತ, ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತೇನೆ ಅಂತ. ಒಂದು ನನ್ನ ಬಳಿಗೆ ಬನ್ನಿ, ಇಲ್ಲ ಕಂಪ್ಲೇಂಟ್ ಮಾಡ್ತೇನೆ, ನಂಬರ್ ಈಗಲೂ ಇದೆ ನನ್ನ ಹತ್ರ, ಈಗಲೂ ನಾನು ಕಂಪ್ಲೇಂಟ್ ಮಾಡಬಲ್ಲೆ ಅಲ್ವಾ, ಮಾಡ್ತೇನೆ ಅಂತ ಹೇಳಿದೆ. ಆನಂತರ ಮುಗಿದೋಯ್ತು. ಇಲ್ಲ, ಅದಕ್ಕೇನು ಹೆದರಿಕೆ ಇರಬೇಕಂತ ಹೇಳಿದೆ. ಯಾಕಂದರೆ ನಾನು ತುಂಬ ತಪ್ಪಾಗಿ ಹೇಳಿಬಿಟ್ಟಿದ್ರೆ ನನ್ನನ್ನು ತಿದ್ದುವಂತಹ ಸಾಧ್ಯತೆ ನಿಮ್ಮಲ್ಲುಂಟು. ಬನ್ನಿ, ಮನೆಗೆ ಬನ್ನಿ, ಫೋನ್ ಮಾಡಿ ಸ್ಲಾಟನ್ನೇ ಬಿಟ್ಟುಕೊಡ್ತೇನೆ. ಜನರಿಗೆ ಯಾವುದು ಸರಿ ಉಂಟು ತೋರಿಸ್ಕೊಡಿ, ಕೆಪಾಸಿಟಿ ಇರಬೇಕು ನಿಮ್ಮಲ್ಲಿ, ಆ ರೀತಿ ತೋರಿಸ್ಕೊಡಿ, ಅದನ್ನು ಲಾಜಿಕ್ ರೀತಿಯಲ್ಲಿ ತೋರಿಸ್ಕೊಡಿ. ಯಾರು ಬೇಡ ಅಂತಾರೆ, ನಾನು ಬೇಡ ಅಂತ ಹೇಳೋದಿಲ್ಲ ಅಲ್ವಾ. ನನ್ನ ಸ್ಲಾಟನ್ನೇ ಬಿಟ್ಟುಕೊಡ್ತೇನೆ, ಇಲ್ಲ ಪಕ್ಕದಲ್ಲಿ ನಿಲ್ಲಿಸ್ಕೊಳ್ತೇನೆ, ಇಲ್ಲಿ ನಿಲ್ಲಿಸ್ಕೊಳ್ತೇನೆ. ನೀವು ಹೇಳಿ ಜನರಿಗೆ, ವಿಜಯರಾಜ ಹೇಳೋದು ಅದು ಸರಿಯಲ್ಲ, ಈ ರೀತಿಯಾಗಿ ಸರಿ, ನಾನು ನಿಮಗೆ ತಲೆ ಬಾಗ್ತೇನೆ, ನೋ ಡೌಟ್ ಅಲ್ವಾ. ಸೊ ಯಾಕಂದರೆ ಒಳ್ಳೆಯದು ಎಲ್ಲಿದ್ದರೂ ಕೂಡ ಅದನ್ನು ಸ್ವೀಕಾರ ಮಾಡ್ತೇನೆ. ನಾನಂತೂ ಡೆಫಿನೆಟಾಗಿ ಮಾಡ್ತೇನಪ್ಪ, ಎಲ್ಲೇ ಬರಲಿ, ಅದು ಸಣ್ಣವರಿಂದ ಬರಲಿ, ದೊಡ್ಡವರಿಂದ ಬರಲಿ, ಅದನ್ನು ಸ್ವೀಕಾರ ಮಾಡ್ತೇನೆ. ಒಂದು ವೇಳೆ ನನಗೆ ಆ ಬಗ್ಗೆ ನಾಲೆಜ್ ಉಂಟು, ಮತ್ತು ಅವರು ಆ ಬಗ್ಗೆ ನನಗೆ ಹೇಳಿಕೊಡ್ತಾರೆ, ನನಗೆ ಇಂಟ್ರೆಸ್ಟ್ ಆಗಲ್ಲ, ನಾನು ಬೇಡ ಅಂದ್ಬಿಡ್ತೇನೆ, ನನಗೆ ಅದು ಬೇಕಾಗಿಲ್ಲ. ಹೊಸ್ತೇನಾದರೂ ಉಂಟು, ನೀವು ಹೇಳಿದ ಆ ರೀತಿಯಲ್ಲ, ಅದು ಈ ರೀತಿಯಾಗಿ ಕೆಲಸ ಮಾಡಿದೆ, ನೋ ಡೌಟ್ ಹೇಳಿಕೊಡಿ. ಲಾಜಿಕ್ಕಾಗಿ ನಾನು ನೋಡ್ತೇನೆ, ಸರಿಯಾದರೆ ನಿಮಗೆ ನಾನು ವಂದನೆ ಮಾಡ್ತೇನೆ ಅಲ್ವಾ, ಸರಿ ಇಲ್ಲ ಅಂದರೆ ನಾನು ಏನು ಮಾಡುವಾಗಿಲ್ಲ, ನೀವೇ ಕಲ್ತ್ಕೊಳ್ಳಿ ಅಂತ ಹೇಳ್ತೇನೆ. ಈ ರೀತಿಯಾಗಿ ಅಲ್ವಾ ನಾವು ಜಡ್ಜ್ ಮಾಡ್ಕೊಳ್ಬೋದು. ಅದಕ್ಕೇನೆ ಹೇಳೋದು, ಏನೇ ಇದ್ದರೂ ಕೂಡ
ಇರಿಟೇಷನ್ ಮಾಡೋದು, ಕಿರಿಕಿರಿ ಮಾಡೋದು, ನಮಗೆ ನೀವು ಬ್ಲೇಮ್ ಮಾಡೋದು. ನಂಗೆ ಗೊತ್ತುಂಟು ಬ್ಲೇಮ್ ಮಾಡ್ತೀರಾ ಇಲ್ವ ಅಂತ. ಡೆಫಿನೆಟಾಗಿ ಮಾಡಿಯೇ ಮಾಡ್ತೀರಾ. ನಾನು ಸರಿ ಇಲ್ಲ ಅಂತ ಕೂಡ ಹೇಳ್ತೀರಾ. ನೋಡೋಣ, ನನಗೆ ಹೇಳಿ. ಯಾಕಂದರೆ ನಾನು ಏನು ಕೆಲಸ ಮಾಡ್ತಾ ಇದ್ದೇನೆ, ನಾನು ಯಾವ ಮೂಮೆಂಟಲ್ಲಿ ಇದ್ದೇನೆ ಅದು ಬಾಬನಿಗೆ ಗೊತ್ತುಂಟು. ಅದಕ್ಕೋಸ್ಕರ ಯಾಕೆ ಪ್ರಕೃತಿಗೆ ಗೊತ್ತುಂಟು, ಪರಮಾತ್ಮನಿಗೆ ಗೊತ್ತುಂಟು, ಬಾಬನಿಗೆ ಗೊತ್ತುಂಟು. ನನಗೆ ಅದು ಬಿಟ್ಟರೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ. ಎಷ್ಟು ಯಾರು ತಪ್ಪು ತಿಳ್ಕೊಂಡ್ರು ಕೂಡ ನನಗೆ ಆ ಬಗ್ಗೆ ಚಿಂತೆ ಉಂಟು. ಯಾಕಂದರೆ ನೀವೇ ನೆನ್ಪಿಟ್ಕೊಳ್ಳಿ, ಒಂದು ಚಾನಲ್ನಲ್ಲಿ 5 ವರ್ಷ ನಿರಂತರವಾಗಿ ಪ್ರೋಗ್ರಾಮ್ ಕೊಡಬೇಕಾದ್ರೆ ಈಗ ಎಷ್ಟು ಪ್ರೋಗ್ರಾಮ್ ಆಗ್ತಾ ಉಂಟು, 1300ಕ್ಕೂ ಮಿಕ್ಕಿ ಲೈವನ್ನು ಕೊಟ್ಟಿದ್ದೇನೆ. 1300 ಗಂಟೆಗಳ ಕಾಲ ನಿಮ್ಮ ಜೊತೆ ಮಾತಾಡಿದ್ದೇನೆ. ಆ ಕೆಪಬಿಲಿಟಿ ಎಲ್ಲಿಂದ ಬಂತು, ಇಷ್ಟು ವಿಚಾರಧಾರೆಗಳು ಎಲ್ಲಿಂದ ಬಂತು, ಇಷ್ಟು ಕೆಪಬಿಲಿಟಿ ಹೇಗೆ ಅದು ಕ್ರಿಯೇಟ್ ಆಯಿತು, 1 ಗಂಟೆಗಳ ಕಾಲ ನಿರರ್ಗಳವಾಗಿ ಮಾತಾಡಲಿಕ್ಕೆ ಆ ಕೆಪಾಸಿಟಿ ಅಥವಾ ತಾಕತ್ತು ಎಲ್ಲಿಂದ ಬಂತು, ಅದನ್ನು ಯೋಚನೆ ಮಾಡಿ. ಯಾಕಂದರೆ ಆ ಪ್ರಕೃತಿಗೆ, ಆ ಪರಮಾತ್ಮನಿಗೆ, ಆ ಒಂದು ಸಾಯಿಬಾಬನಿಗೆ ಗೊತ್ತುಂಟು ನಾನು ಏನು ಅಂತ. ಅದಕ್ಕೋಸ್ಕರ ಅವರು ನಮಗೆ ಆ ಶಕ್ತಿಯನ್ನು ಪ್ರದಾನ ಮಾಡ್ತಾನೆ ಇರ್ತಾರೆ. ಓಕೆ, ನೀನು ಒಳ್ಳೆಯದ, ನಿನಗೆ ಬರುತ್ತೆ, ಎಲ್ಲವೂ ಬರುತ್ತೆ ಅಲ್ವಾ. ಎಷ್ಟು ಖಾಲಿ ಮಾಡ್ತೀಯ ಅಷ್ಟು ಇಲ್ಲಿಂದ ಬರುತ್ತೆ, ಅಷ್ಟು ಅಲ್ವಾ, ಅಷ್ಟು ನಾಲೆಜ್ ಬರುತ್ತೆ. ಆ ರೀತಿಯಾಗಿ ಅಲ್ವಾ, ಆ ರೀತಿಯಾಗಿ ನಾನು ಹೋಗೋದು ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಲೈಫು ಸ್ವಲ್ಪ ದಿನ ಇರೋದು ಗೊತ್ತಿಲ್ಲ, ಇವತ್ತು ಇರ್ತೇವೆ ನಾಳೆ ಇರೋದಿಲ್ಲ ಅಂತ. ಯಾವ ಮೂಮೆಂಟಲ್ಲಿ ಇರ್ತಿಲ್ಲ ಆ ಮೂಮೆಂಟನ್ನು ಎಂಜಾಯ್ ಮಾಡ್ಕೊಳ್ಳಿಕ್ಕೆ ಕಲ್ತ್ಕೊಳ್ಳಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಕಲ್ತ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಆ ಲಕ್ಷಾಂತರ ಜೀವಿಗಳಲ್ಲಿ ಮನುಷ್ಯ ಜನ್ಮ ಅಂತ ಪರಮಾತ್ಮ ಪ್ರಕೃತಿ ನಮ್ಮನ್ನು ಇಲ್ಲಿ ತಂದು ಬಿಟ್ಟಿದ್ದಾರೆ. ಎಂಜಾಯ್ ಮಾಡಲಿಲ್ಲ, ಬರೇ ಇದೇ ಆಯಿತು. ಆ ಧರ್ಮ ಈ ಧರ್ಮ, ಆ ದೇವರು ಈ ದೇವರು, ಅವ ಹಾಗೆ ಇವ ಹೀಗೆ, ಇದರಲ್ಲೇ ಕಳೆದೋಯ್ತು. ಏನು ಎಂಜಾಯ್ ಮಾಡ್ತೀರಾ? ನಾಳೆ ಚಿತೆ ಮೇಲೆ ಮಲಗಿಸುವಾಗ ಏನೂ ಇರುವುದಿಲ್ಲ ಅಲ್ಲಿ ಅಲ್ವಾ. ಬರೇ ಅಲ್ಲಿ ನಿಮಗೆ ಬೆಂಕಿ ಕೊಟ್ಟು ಹೋಗಿರ್ತಾರೆ ಅಲ್ವಾ. ಸ್ವಲ್ಪ ಸಮಯ ಅಳ್ತಾರೆ, ಯಾರು ಬರೋದಿಲ್ಲ ನಿಮ್ಮ ಜೊತೆಗೆ. ನೀವು ಮಾಡಿದ ಕರ್ಮನೇ ಬರುವುದು. ಅಲ್ಲೇ ಅಡ್ಡಾಡಿಕೊಂಡಿರ್ತಾನೆ, ಆ ಧರ್ಮ ಈ ಧರ್ಮ ಅಂತ ಒಡ್ಡಾಡಿಕೊಂಡಿರ್ತಾನೆ, ಮನೆಯಲ್ಲಿ ಕಿರಿಕಿರಿ ಮಾಡಿಕೊಂಡಿರ್ತಾನೆ. ಅದೇ ನಿಮ್ಮ ಆತ್ಮದ ಜೊತೆಗೆ ಸಂಸ್ಕಾರ ಬಂದುಬಿಡ್ತದೆ. ಏನು ಮಾಡುವಾಗಿಲ್ಲ, ಯಾರು ಕೂಡ ಬರೋದಿಲ್ಲ. ಹೆಂಡತಿನೂ ಬರಲ್ಲ, ಮಕ್ಕಳು ಬರಲ್ಲ, ತಂದೆ ತಾಯಿ ಬರಲ್ಲ, ಬಂಧು ಬಳಗ ಬರಲ್ಲ, ನಿಮ್ಮ ಸ್ನೇಹಿತರು ಬರಲ್ಲ, ಯಾರು ಬರಲ್ಲ. ನೀವು ಒಬ್ಬರೇ ಚಿತೆಯ ಮೇಲೆ ಒಬ್ಬರೇ ಮಲಗಬೇಕು, ಒಬ್ಬರೇ ಸುಡಬೇಕು. ಆತ್ಮ ಒಂದೇ ಹೊರಟೋಗುತ್ತೆ, ಅಲ್ಲಿ ಸಂಸ್ಕಾರವನ್ನು ಪಡ್ಕೊಂಡು ಹೋಗುತ್ತೆ. ಏನು ಮಾಡಿದ್ದೀರಿ ಇಷ್ಟವರೆಗೆ ಅದನ್ನೇ ಪಡ್ಕೊಂಡು. ಅದಕ್ಕೇನೆ ಹೇಳ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ನಾನು ಕೂಡ ಇಷ್ಟೆಲ್ಲ ಅರ್ಥ ಆಗ್ತಾ ಇರಲಿಲ್ಲ. ಗುರುಗಳು ಹೇಳಿ ಎಲ್ಲ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ನಾನು ಕೂಡ ತುಂಬ ನಿಮ್ಮ ಹಾಗೇನೆ ಇರಿಟೇಷನ್, ಕಿರಿಕಿರಿ ಅಲ್ವಾ. ನಮ್ಮ ಲೈಫ್ ಕೂಡ ತುಂಬ ಚೆನ್ನಾಗಿರಲಿಲ್ಲ. ಆನಂತರ ಎಲ್ಲ ಬುದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು, ಗೊತ್ತಾಗ್ಬಿಡ್ತು ಲೈಫ್ ಅಂದರೆ ಏನು ಅಂತ. ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಬೇಕು. ಈಗ ಎಂಜಾಯ್ ಮಾಡ್ತಾ ಇದ್ದೇವೆ. ಸೊ ಅಂಥ ಒಂದು ಪರಿಸ್ಥಿತಿ ನೀವು ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಇವತ್ತು ಎಂಜಾಯ್ ಮಾಡಿದ್ದೇ ಬಂತು, ನಾಳೆ ದಿನ ಗೊತ್ತಿಲ್ಲ. ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಾ. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಏನಾದರೂ ಇದ್ದರೆ ಆ 5 ನಂಬರ್ ಬರುವಾಗ 9ನೇದ ನಿಮಗೆ ನಂಬರ್ 9 ಬಂದು ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಲಕ್ಕಿ ನಂಬರ್ ಬಂದುಕೊಂಡು 5 ನಂಬರ್ಗೆ ಹೋಗಿ ನೀವು ಕೆಲಸಕ್ಕೆ ಜಾಯ್ನ್ ಆಗಿಬಿಟ್ಟಿದ್ದೀರಾ. 2 ನಂಬರ್ಗೆ ಹೋಗಿ ನೀವು ಕೆಲಸಕ್ಕೆ ಸೊ ಇರಿಟೇಷನ್ ಆಗುವಂಥದ್ದು. ಒಮ್ಮೆ ಬ್ರೇಕ್ ಬರುತ್ತೆ ನಿಮಗೆ, ಒಮ್ಮೆ ಬ್ರೇಕ್ ಬಂದು ಮತ್ತೆ ಬೇಕಾದರೆ ಹೋಗ್ಬೋದು ಅಂತ ಹೇಳ್ತೇನೆ. ಒಮ್ಮೆ ಬ್ರೇಕ್ ಬಂದ ನಂತರ ನಿಮಗೆ ಬುದ್ಧಿ ಬರುತ್ತೆ, ಬುದ್ಧಿ ಬಂದ ನಂತರ ನೀವು ಹೋಗ್ಬೋದು ಅಂತ ಹೇಳ್ತೇನೆ. ಸೊ ಅದಕ್ಕೋಸ್ಕರ ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಪ್ಪ. ಈಗ ಹೇಳಬೇಕಾದ್ರೆ ನಾವು 9 ಮತ್ತು 5 ಕಾಂಬಿನೇಷನ್ ಇವತ್ತು ಬಂದೆ ಅಲ್ವಾ. ಇವತ್ತು ಯಾರೆಲ್ಲ ಮಕ್ಕಳು ಜನಿಸ್ತಾರೆ 9 ಮತ್ತು 5 ಕಾಂಬಿನೇಷನ್. 9 ಮತ್ತು 5 ಕಾಂಬಿನೇಷನ್ಗೆ ಆಗೋದಿಲ್ಲಪ್ಪ, ಡೆಫಿನೆಟಾಗಿ ಆಗೋದಿಲ್ಲ. ಈಗ ಅದು 2ಕ್ಕೂ ಸೂಟೇಬಲ್ ಆಗುವಂಥ ಒಂದು ನಂಬರನ್ನು ಹುಡುಕಬೇಕು. 2ಕ್ಕೂ ಸೂಟೇಬಲ್, ಇಲ್ಲಿಗೂ ಕೂಡ ಅದು ಕೆಲಸ ಮಾಡಬೇಕು, ಅಲ್ಲಿಗೂ ಕೂಡ ಕೆಲಸ ಮಾಡಬೇಕು. ಅಂಥ ನಂಬರನ್ನು ಇಟ್ಕೊಂಡು ಹೋಗಬೇಕು. ಇಲ್ಲಾಂದರೆ 9 ನಂಬರ್ನ ಇಟ್ಕೊಂಡೋದ್ರೆ 5 ನಂಬರ್ ನಿಮಗೆ ಪೆಟ್ಟು ಕೊಡ್ತದೆ, 5 ನಂಬರ್ನ ಇಟ್ಕೊಂಡ್ರೆ 9 ನಂಬರ್ ನಿಮಗೆ ಪೆಟ್ಟು ಕೊಡ್ತದೆ. ಅದು 2ನ್ನು ಕೂಡ ಹೆಸರಲ್ಲಿ ಕೂಡ ನೀವು ಇಟ್ಟುಕೊಳ್ಳುವ ಹಾಗೆ ಇಲ್ಲ ಅಲ್ವಾ. ಅದರ ಜೊತೆಗೆ ಎನ್ ಅಕ್ಷರಗಳನ್ನು ಉಪಯೋಗ ಮಾಡುವಾಗಿಲ್ಲ. ಯಾವುದೆಲ್ಲ ಇ, ಎಚ್, ಎನ್, ಎಕ್ಸ್ ಈ ಅಕ್ಷರಗಳನ್ನು ಉಪಯೋಗ ಮಾಡುವ ಹಾಗಿಲ್ಲ ನೀವು ಅಲ್ವಾ. ಮಾಡಿದರೆ ಪೆಟ್ಟು ತಿನ್ನಬೇಕಾಗುತ್ತೆ ಅಂಥ ಪರಿಸ್ಥಿತಿ. ಮಾಡಿದರೆ ಆಗೋದಿಲ್ಲ, ಅದು ಕೆಲಸ ಮಾಡಲ್ಲ. ಯಾಕಂದರೆ 9 ನಂಬರ್ ಬರುವಾಗ ನೀವು ತೊಂದರೆಯನ್ನು ಅನುಭವಿಸ್ತೀರಾ. 2ಕ್ಕೂ ಸೂಟೇಬಲ್ ಆಗುವಂಥ ಅಂಕಿ ಯಾವುದಪ್ಪ? ನಂಬರ್ 1 ತೆಗೆದುಕೊಂಡ್ರೆ ನಂಬರ್ 1 ತೆಗೆದುಕೊಂಡ್ರೆ ಆಗುತ್ತೆ ಅಲ್ವಾ. 2ಕ್ಕೂ ಕೂಡ ಆಗುತ್ತೆ. ನಂಬರ್ 1 ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಿದೆ. ನಂಬರ್ 1 ಮಂಗಳನಿಗೂ ಪರವಾಗಿಲ್ಲ, ನಂಬರ್ 1 ಬುಧನಿಗೂ ಪರವಾಗಿಲ್ಲ. ನಂಬರ್ 2 ಈ ಕುಜನಿಗೆ ಆಗಲ್ಲ, ಡ್ರಾಪ್ ಮಾಡಬೇಕಾಗಿದೆ. ನಂಬರ್ 2 ಸಾಧಾರಣ ಮಟ್ಟಿಗೆ ಇದಕ್ಕೂ ಕೂಡ ಆಗಲ್ಲ, ಡ್ರಾಪ್ ಮಾಡಬೇಕು. ನಂಬರ್ 3 ಪರವಾಗಿಲ್ಲ, ಆದರೆ ಬುಧನಿಗೆ ನಂಬರ್ 3 ತುಂಬ ಚೆನ್ನಾಗಿ ಆಗಿ ಬರಲ್ಲ, ಅದರಿಂದ ಅದನ್ನು ಡ್ರಾಪ್ ಮಾಡಬೇಕು. 4 ನಂಬರನ್ನು ಉಪಯೋಗ ಮಾಡುವ ಹಾಗಿಲ್ಲ, ಕುಜ ಮತ್ತು ರಾಹುಗೆ ಆಗೋಲ್ಲ. 5 ನಂಬರನ್ನು ಉಪಯೋಗ ಮಾಡಿದ್ರೆ ಇಲ್ಲಿ 9 ನಂಬರ್ ಇದೆ, ಅದರಿಂದ 5 ನಂಬರನ್ನು ಉಪಯೋಗ ಮಾಡುವ ಹಾಗಿಲ್ಲ. ನಂಬರ್ 6 ಡೆಫಿನೆಟಾಗಿ ಉಪಯೋಗ ಮಾಡಿ. ಯಾಕಂದರೆ ಇದನ್ನು ತಿರುಗಿಸಿ ಬರೆದ್ರೆ 6 ಇದು ಅಲ್ವಾ. ಇದನ್ನು ಏನೋ ತಿರುಗಿಸಿ ಬರೆದ್ರೆ 6 ಆಗುತ್ತೆ. ಇದು 5 ಅಲ್ವಾ. ಇದಕ್ಕೆ ಒಳ್ಳೆ ಕಾಂಬಿನೇಷನ್, ಪರವಾಗಿಲ್ಲ. ಹಾಗಾದರೆ 5 ಮತ್ತು 9 ಮತ್ತು 5 ಕಾಂಬಿನೇಷನ್ ಬರುವಾಗ ನಂಬರ್ 6 ಇಟ್ಕೊಳ್ಬೋದು. ವಿ ಅಕ್ಷರದಿಂದ ಹೆಸರು ಇಟ್ಕೊಳ್ಬೋದು, ಯು ಅಕ್ಷರದಿಂದ ಹೆಸರನ್ನು ಇಟ್ಕೊಳ್ಬೋದು. ನಂಬರ್ 6 ಬರುವಾಗ ಅದನ್ನು ನೀವು ಟ್ಯಾಲಿ ಮಾಡ್ಕೊಳ್ಬೋದು ಅಲ್ವಾ. ನಂಬರ್ 7 ಆಗೋದಿಲ್ಲ. ನಂಬರ್ 8 ಮಾಡುವ ಹಾಗೇನಿಲ್ಲ. ನಂಬರ್ 9 ಮಾಡುವ ಹಾಗೇನಿಲ್ಲ. ಯಾಕಂದರೆ ನಂಬರ್ 5 ಉಂಟಲ್ಲಿ, ನಂಬರ್ 9ಗೆ ಕೆಲಸ ಮಾಡಲ್ಲ. ಹಾಗಾದರೆ ಯಾವುದು ಈ 9 ಮತ್ತು 5ಗೆ ವಿಶೇಷ ರೀತಿಯಲ್ಲಿ ನಂಬರ್ 6 ಕೆಲಸ ಮಾಡುತ್ತೆ ಅಲ್ವಾ. ನಿಮ್ಗೆ ಏನಾದರೂ ಇಂಥ ಕಾಂಬಿನೇಷನ್ ಇದ್ದರೆ ನಿಮ್ಮ ಹೆಸರನ್ನು ವಿ ಅಕ್ಷರದಿಂದ ಸ್ಟಾರ್ಟ್ ಮಾಡಿಕೊಂಡು ಎ ಅಕ್ಷರದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು, ಪರವಾಗಿಲ್ಲ. ಎ ಅಕ್ಷರದಿಂದ ಸ್ಟಾರ್ಟ್ ಮಾಡ್ಕೊಳ್ಬೋದು. ಎ ಐ ಎ ಜೆ ವೈ, ಎ ಜೆ ವೈ ಮತ್ತು ವಿ ಅಕ್ಷರದಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ಆದರೆ 6 ಬರುವ ಹಾಗೆ ಆ ನಂಬರನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. 6 ಬರುವ ಹಾಗೆ ಕಾಂಬಿನೇಷನ್ ಇಟ್ಕೊಳ್ಬೇಕು. ಆಗೇನಾಗುತ್ತೆ, ಈ ನಂಬರ್ ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಕೆಲಸ ಮಾಡುತ್ತೆ. ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಇರಿಟೇಷನನ್ನು ಕೊಡೋದಿಲ್ಲ. ನೀವು 6 ನಂಬರನ್ನು ಫಾಲೋ ಮಾಡ್ತಾ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತಪ್ಪ. ಈ ರೀತಿಯಾಗಿ ನ್ಯೂಮರಾಲಜಿಯಲ್ಲಿ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಕಲಿಬೇಕಾಗುತ್ತೆ ಅಲ್ವಾ. ಈ ಬಗ್ಗೆ ಹೇಳ್ತಾ ಹೋಗ್ತೇನೆ, ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಇನ್ನು ವಾಸ್ತು ಬಗ್ಗೆ ಸ್ವಲ್ಪ ಮಾತಾಡಬೇಕು ನಾವು. ಅದಕ್ಕಿಂತ ಮುಂಚೆ ಪುಟ್ಟ ವಿರಾಮ, ಬೇಗ ಬಂದುಬಿಡ್ತೇನೆ, ಕಾಯ್ತಾ ಇರಿ.
ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ. ಕಾರ್ಯಕ್ರಮದ 3ನೇ ಹಂತಕ್ಕೆ ಬಂದುಬಿಡಿ. ಹಂತಲ್ಲಿ ನೋಡ್ಕೊಂಬೇಡ. ನಿನ್ನೆ ವಾಸ್ತು ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಹೇಳಿಕೊಟ್ಟಿದ್ದೀನಿ. ಸೊ ಸಂಖ್ಯಾಶಾಸ್ತ್ರ ಬಗ್ಗೆ ಗೊತ್ತಾಯಿತು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕಂತ. ಯಾಕಂದರೆ 5 ಮತ್ತು 9 ಮತ್ತು 5 ಬರುವಾಗ ನಂಬರ್ 6 ಉಪಯೋಗ ಮಾಡಿದರೆ ಏನಾಗುತ್ತೆ, ನಂಬರ್ 6ಅಲ್ಲಿ ನಿಮ್ಮ ಹೆಸರನ್ನು ಇಟ್ಕೊಳ್ಬೋದು, ನಿಮ್ಮ ಸಿಗ್ನೇಚರ್ನ ಇಟ್ಕೊಳ್ಬೋದು, ನಿಮ್ಮ ಫರ್ಮ್ನ ಹೆಸರನ್ನು ಇಟ್ಕೊಳ್ಬೋದು, ನಂಬರ್ 6 ಬರುವ ಹಾಗೆ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ನಿಮಗೆ. ಸೊ ಅದನ್ನು ಇಟ್ಕೊಂಡ ನಂತರ ಅದರಲ್ಲಿ ಇನ್ನೂ ಒಂದು ಮಾತು ನಾನು ಆ್ಯಡ್ ಮಾಡಬೇಕಾಗುತ್ತೆ. ಏನು ಗೊತ್ತಾ, ನಿಮಗೆ ಈಗ ಒಂದು ಹೋಟೆಲ್ ಅಂತ ಇಟ್ಕೊಂಡು, ನಿಮ್ಮ ಹೋಟೆಲ್ ಉಂಟು, ಏನೋ ಒಂದು ಹೆಸರಿನಲ್ಲಿ ಒಂದು ಹೋಟೆಲ್ ಉಂಟು ಅಂತ ಹೋಟೆಲ್ ಹೆಸರನ್ನು ತುಂಬ ಚೆನ್ನಾಗಿ ನೀವು ಬರ್ಕೊಂಡು ಬಿಟ್ಟಿದ್ದೀರಾ, ಅದಕ್ಕೆ ನಂಬರ್ 6 ಬರುವಾಗೆಲ್ಲ ಮಾಡ್ಕೊಂಡು ಬಿಟ್ಟಿದ್ದೀರಾ. ಅದರ ಕೆಳಗಡೆಗೆ ಮತ್ತೆ ಬರೀತೀರಾ ನೀವು ಅಲ್ವಾ, ವೆಜ್ ನಾನ್ ವೆಜ್ ಏನಾದರೂ ಬರೀತೀರಾ, ಅದು ಕೂಡ ಅದರ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಸೊ ಇದನ್ನು ತುಂಬ ಗಮನದಲ್ಲಿ ಇಸ್ಕೊಳ್ಬೇಕು. ಸ್ವಲ್ಪ ಈಗ ಇದು ಬೋರ್ಡ್ ಅಂತ ಇಟ್ಕೊಳ್ಳೋಣ. ಓಕೆ, ಇದು ಬೋರ್ಡ್. ಇಲ್ಲಿ ನೀವು ಹೆಸರನ್ನು ಬರೆದುಕೊಂಡಿರಿ, ನಿಮ್ಮ ಹೋಟೆಲ್ನ ಹೆಸರು ಇದು. ಓಕೆ, ನಿಮ್ಮ ಹೋಟೆಲ್ನ ಹೆಸರು ಇದು. ಅದರ ಕೆಳಗಡೆಗೆ ಬರೀತೀರಾ ವೆಜ್ ಯಾ ನಾನ್ ವೆಜ್ ಎರಡನ್ನು ಬರ್ತೀವಿ. ಇದು ಎರಡು ಕೂಡ ಕೌಂಟ್ ಆಗುತ್ತೆ ಗೊತ್ತಾ ನಿಮಗೆ, ಎರಡು ಕೂಡ. ಅದಕ್ಕೆ ನಾವು ನ್ಯೂಮರಾಲಜಿಯಲ್ಲಿ ಪೆಟ್ಟು ತಿನ್ನೋದು. ನಮಗೆ ಗೊತ್ತಿರೋದಿಲ್ಲ ಯಾವುದೆಲ್ಲ ಅಕ್ಷರಗಳಲ್ಲಿ ಕೌಂಟ್ ಆಗಲಿಕ್ಕೆ ಬರ್ತಾರೆ ಅಂತ. ನಾವು ನ್ಯೂಮರಾಲಜಿ ಪ್ರಕಾರ ಇಟ್ಕೊಂಡಿದ್ದೇವಪ್ಪ, ಆದರೆ ಅದರ ಕೆಳಗೆ ಬರ್ತದಂತ ನಾವು ನ್ಯೂಮರಾಲಜಿ ಪ್ರಕಾರ ನೋಡ್ಕೊಳ್ಳೋದಿಲ್ಲ. ಈಗ ಏನಾಗುತ್ತೆ, ನಾವು ಪೆಟ್ಟು ತಿನ್ನಬೇಕಾಗುತ್ತೆ. ಯಾಕಂದರೆ ಅದು ಕೂಡ ಕೌಂಟ್ ಆಗಿ ಬರ್ತದೆ, ಅದರ ಕೆಳಗಡೆನೇ ಬರ್ಕೊಂಡು ಬಿಟ್ಟಿದ್ದೀರಾ. ಆದರೆ ನಿಮಗೆ ಯಾವಾಗ ಆ ಒಂದು ಹೆಸರನ್ನೇ ನೀವು ಬೇರೆಯೇ ಆಗಬೇಕು, ಹೆಸರನ್ನು ಡಿಫ್ರೆನ್ಸ್ ಆಗಿ ಬರೀಬೇಕಾದ್ರೆ ಹೆಸರನ್ನು ಬರೆದು ಅದಕ್ಕೆ ಈ ರೀತಿಯಾಗಿ ಕವರ್ ಮಾಡಬೇಕಾಗುತ್ತೆ. ಈ ರೀತಿ ಕವರ್ ಮಾಡಿಕೊಂಡ್ರೆ ಮತ್ತೆ ಬೇಕಾದರೆ ಇದರ ಕೆಳಗೆ ಬಂದರೆ ಪರವಾಗಿಲ್ಲ. ಓಕೆ, ನೋ ಡೌಟ್. ಆಗ ಇದು ಕೌಂಟಿಗೆ ಬರುವುದಿಲ್ಲ. ಅಂಡರ್ಲೈನ್ ಹಾಕೊಂಡ ನಂತರ ಅದು ಬೇರೆ ಆಗಿಬಿಡ್ತದೆ, ಸಪ್ರೇಟ್ ಆಗಿಬಿಡ್ತದೆ. ನೋ ಡೌಟ್. ಓಕೆ, ಗೊತ್ತಾಗ್ಬಿಡ್ತದೆ. ಕರೆಯಲ್ಲಿದ್ದಾರೆ ಅವರು, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ಶುಕ್ನಾಥ್, ಪಾಣೆಮಂಗಳೂರು. ಸರ್, ಯಾರ ಬಗ್ಗೆ ತಿಳ್ಕೊಬೇಕು? ಮಗಳ ಮ್ಯಾರೇಜ್ ವಿಷಯ. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? 1991 ಮತ್ತೆ ಶ್ವೇತಾ. ಸರ್, ಡೇಟನ್ನು ಸರಿಯಾದ ರೀತಿಯಲ್ಲಿ ಹೇಳ್ತೀರಾ? 19/3/1991. 19. ಓಕೆ, 91 ಟೈಮ್. ಓಕೆ, ಸಮಯ 10:30 ಬೆಳಿಗ್ಗೆ. ಬೆಳಿಗ್ಗೆ 10:30. ಅವರ ನಕ್ಷತ್ರ ಏನಾದರೂ ಗೊತ್ತಾ? ಮೇಷ ರಾಶಿ, ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ, ಮೇಷರಾಶಿ ಅಲ್ವಾ? ಮತ್ತು ವೃಷಭ ಲಗ್ನ. ಲಗ್ನಾಧಿಪತಿ 12ನೇ ಮನೆಯಲ್ಲಿ ಸೂರ್ಯ ದಶೆ ನಡೀತಾ ಉಂಟು. ಈ ಲಗ್ನಕ್ಕೆ ಸೂರ್ಯ ಒಳ್ಳೆ ರೀತಿಯಲ್ಲಿ ಫಲಗಳನ್ನು ಕೊಡೋದಿಲ್ಲ ಅಂತ ಹೇಳ್ತೇನೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆರೋಗ್ಯದ ಮಟ್ಟಿಗೆ. ಜೊತೆಗೆ 26 ರನ್ನಿಂಗ್ ಆಗ್ತಾ ಉಂಟು ಅವರಿಗೆ. 26ರಲ್ಲಿ ಮ್ಯಾರೇಜ್ ಆಗುತ್ತಾ? 26ರಲ್ಲಿ ಸರ್, ಹೋದ ವರ್ಷನೇ 25ರಲ್ಲಿ ಮ್ಯಾರೇಜ್ ಹೋಗಿತ್ತಲ್ಲ ಸರ್? ಆಗ್ಬೇಕಿತ್ತು, ಆದರೆ ಅದು ಆಗಲಿಲ್ಲ. ಏನಾಯ್ತು ಸರ್ ಅದು? ಅದಂದ್ರೆ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಅದರಲ್ಲಿ ಸ್ವಲ್ಪ ದೋಷ ನಂತರ ಕಂಡು ಬಂಡಿ. ಯಾವುದರಲ್ಲಿ ದೋಷ? ದೋಷ ಅಂದ್ರೆ ನಮ್ಗೆ ಸರಿ ಆಗುವಂಥದ್ದಲ್ಲ. ಅಲ್ಲಿ ಕುಲದೇವಸ್ಥಾನದಲ್ಲಿ ಹೋಗುವಾಗ ಅದು ಬೇಡ ಅಂತ ಆಗಿ. ಅಯ್ಯೋ ದೇವ್ರೇ. ಸೊ ಗೊತ್ತಿಲ್ಲ ಸರ್, ಅಲ್ಲಿ ಯಾವ ರೀತಿಯಲ್ಲಿ ನೋಡಿದ್ದು ಸರ್ ಕುಲದೇವರಲ್ಲಿ ಹೇಳಿ? ಕುಲದೇವರಲ್ಲಿ ಅಲ್ಲಿ ಹೋಗುವಾಗ ಅವರು ಸರ್ಪ್ರೈಸ್ ಅತಿಗೊಟ್ಟಿಗೆ ಹೋದದ್ದು. ಅಲ್ಲಿ ಕಾಲ್ ಜಾರಲ್ಲಿ ಒಳಗೆ ಹೋಗುವಾಗ ಬಿದ್ದದ್ದು. ಅದು ಭಟ್ರು ನೋಡಿದ್ದಾರೆ. ನೆಕ್ಸ್ಟ್ ಏನು ಎಂಥದ್ದು ಎಲ್ಲ ವಿಚಾರ, ಇದು ಬೇಡ ಅಂತ ಹೇಳಿದ್ದಾರೆ. ಅದು ಸರಿನೇ, ಯಾಕಂದರೆ ಅವರು ಶಕುನ ನೋಡಿ ಹೇಳಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಒಂದೇ ಬಂದಿದ್ಯಾ, 2-3 ಆದರೂ ಬಂದಿಲ್ವಾ? ಅಂದ್ರೆ ಇತ್ತೀಚೆಗೆ ಮೊನ್ನೆ ಒಂದು ಇದಿತ್ತು ಅಲ್ಲ, ಅದು ಹುಡುಗ ನೋಡಿದ ಅದು ಒಂದು ಮಾತ್ರ. ಜಾತಕಕ್ಕೆ 100% ಯೋಗ ಹೋದ ವರ್ಷನೇ ಸರ್, ಹೋದ ಮಾರ್ಚ್ವರೆಗೆ ಇತ್ತು. ಹೋದ ಮಾರ್ಚಿಗೆ ಸ್ಟಾರ್ಟ್ ಆಗಿದೆ. 2016 ಮಾರ್ಚಿಂದ 2017 ಮಾರ್ಚ್ ಒಳಗೆ ಮ್ಯಾರೇಜ್ ಆಗಬೇಕಂತ ನೀವು ಮಾಡ್ಕೊಂಡಿಲ್ಲ ಸರ್. ಅದು ನಾನು ಹೇಳೋದಾದರೆ ನಿಮ್ಮ ಮನೆಯಲ್ಲಿ ಒಂದು ವಾಸ್ತು ದೋಷ ಇದೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರ್ದೋ ಜಾತಕ ತುಂಬ ಪ್ರಾಬ್ಲಮೆಟಿಕ್ ಆಗಿದೆ, ಅಥವಾ ನಿಮ್ಮ ಜಾತಕನೇ ಪ್ರಾಬ್ಲಮೆಟಿಕ್ ಆಗಿರ್ಬೋದು. ಮಕ್ಕಳ ಮದುವೆಯಲ್ಲಿ ಡಿಸ್ಟರ್ಬೆನ್ಸ್ ಅಂತ. ಈ ಜಾತಕದಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ ಸರ್. ಒಂದು ಅದರ ನಂತರ ಏನು ಮಾಡಬೇಕಂದ್ರೆ, ಈಗ 26ಅಲ್ಲಿ ಮ್ಯಾರೇಜ್ ಆಗುತ್ತಾ? ನೋ ಡೌಟು 26ಅಲ್ಲಿ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಸರ್. 27ಗೆ ತೀರಾ ಕಡಿಮೆ. 28ವರೆಗೆ ಕಾಯಬೇಕಾಗುತ್ತೆ. ನೀವು 28ರವರೆಗೆ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಯಾಕಂದರೆ 26ಅಲ್ಲಿ ಮ್ಯಾರೇಜ್ ಮಾಡೋ ಹಾಗಿಲ್ಲ. 26ಅಲ್ಲಿ ಮ್ಯಾರೇಜ್ ಮಾಡಿದರೆ ಏನಾಗ್ಬೋದು, ಇಲ್ಲಿ ಲವ್ ಮ್ಯಾರೇಜ್ ಆಗುತ್ತೆ. 26ಅಲ್ಲಿ ಮ್ಯಾರೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ 27ಅಲ್ಲಿ ಅಂತೂ ಆಗೋದೇ ಇಲ್ಲ, ಮೋಸ ಮಾಡಿಬಿಡ್ತಾರೆ ನಿಮಗೆ, ನಿಮ್ಮನ್ನೇ ಮೋಸ ಮಾಡಿಬಿಡ್ತಾರೆ. 27ಅಲ್ಲಿ ಮ್ಯಾರೇಜ್ ಆಗಲ್ಲ, 28ಅಲ್ಲಿ ಆಗುತ್ತೆ. ಡೆಫಿನೆಟಾಗಿ 28ಅಲ್ಲಿ ಮ್ಯಾರೇಜ್ ಆಗುತ್ತೆ. ಸೊ 28ನವರೆಗೆ ನೀವು ಸ್ವಲ್ಪ ಸಂಯಮ ಇಟ್ಕೊಂಡು ಕಾಯ್ತಾ ಕೂತ್ಕೊಳ್ಳಿ ಅಂತ ಹೇಳ್ತೇನೆ. ಇವರಿಗೆ 30 ಸ್ಟಾರ್ಟ್ ಆಗಬೇಕು, 30-31 ಬರಬೇಕು. ಆನಂತರ ಲೈಫನ್ನು ಒಳ್ಳೆ ರೀತಿಯಲ್ಲಿ ಲೀಡ್ ಮಾಡ್ತಾರೆ. ಅಲ್ಲಿವರೆಗೆ ಮಾಡಲ್ಲ. ನೋಡಿ, ನೆನ್ಪಿಟ್ಕೊಳ್ಳಿ, ಈ ಜಾತಕದಲ್ಲಿ ಶನಿ ರಾಹು ಒಟ್ಟು ಸೇರಿಕೊಂಡು ಭಾಗ್ಯದಲ್ಲಿದ್ದಾರೆ. ಇವರು ತುಂಬ ಹೊರಗಿನವರಿಗೆ ತುಂಬ ಸಾಫ್ಟ್ ನೇಚರ್, ಇವರು ತುಂಬ ಸಾಫ್ಟ್ ಆಗಿರ್ತಾರೆ. ಅದರಿಂದ ಇವರನ್ನು ತುಂಬ ಹಿಡಿದು ಮೋಸ ಮಾಡ್ತಾರೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರ್ಲಿಕ್ಕೆ ಹೇಳಿ. ಎಲ್ಲ ಉಂಟು ಇವ್ರ ಹತ್ರ, ಕರೇಜ್ ಉಂಟು, ಧೈರ್ಯ ಉಂಟು, ಟ್ಯಾಲೆಂಟ್ ಉಂಟು, ನೋ ಡೌಟ್ ಎಲ್ಲ ಉಂಟು. ಆದರೆ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಸರ್. ಅದಾಗದಂತೆ ನೋಡ್ಕೊಳ್ಳಿ. 28ಅಲ್ಲಿ ಮ್ಯಾರೇಜ್ ಆಗುತ್ತೆ. ಒಳ್ಳೇದಾಗಲಿ ಸರ್. ಓಕೆ, ಹಲೋ. ಹಾಂ ಸರ್, ಅದೇ ಸರ್, ಅದು ಅವಳಿಗಂದ್ರೆ ಇಂಜಿನಿಯರೇ ಆಗಬೇಕು, ಆದರೆ ಲೆಕ್ಚರರ್ ಆಗುದಿಲ್ಲ. ಅದು ಇಂಥದ್ದೇ ಅಲ್ಲ ವಿಷಯ, ಬೇರೆ. ನೋಡಿ ಸರ್, 28 ಬರಲಿ ಸರ್. ಓಕೆ, 28 ಬರಲಿ. ನೀವು ವೆಯ್ಟ್ ಮಾಡಿ, ಅಲ್ಲಿವರೆಗೆ ಏನು ಮಾತಾಡಲಿಕ್ಕೆ ಹೋಗಬೇಕು. 28 ಬರುವವರೆಗೆ ಸುಮ್ಮನೆ ಕೂತ್ಕೊಳ್ಳಿ ಸರ್. ಒಳ್ಳೆಯದಾಗಲಿ. ಓಕೆ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನೋಡಿ, ಇಂಥ ಒಂದು ಸಮಸ್ಯೆ. ಹೋದ ವರ್ಷ ಮದುವೆ ಆಗಲೇಬೇಕು, 100% ಮ್ಯಾರೇಜ್ ಯೋಗ ಇದರಲ್ಲಿ. ಈಗ ಅವ್ರ ಮನೆಯಲ್ಲಿ ವಾಸ್ತುದೋಷ ಇರ್ಬೋದು ಒಂದು, ಆನಂತರ ಆ ಒಂದು
ತಂದೆಯ ಜಾತಕ ಅಥವಾ ತಾಯಿಯ ಜಾತಕದಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ ಅಂತ ಇರಬೇಕು. ಅದನ್ನು ಮೊದಲು ನಿವಾರಣೆ ಮಾಡ್ಕೊಳ್ಬೇಕು. ಒಂದು ಮಗಳ ಜಾತಕದಲ್ಲಿ ಮ್ಯಾರೇಜ್ ಅಂದರೆ ಬದೇ ಒಂದು ಜಾತಕರಿಗೆ ಕೆಲಸ ಮಾಡಿದ ನಂತರ ಕೆಲವೊಮ್ಮೆ ಅವರ ಜಾತಕ ಕೂಡ ಕೆಲಸ ಮಾಡಿದೆ. ಯಾಕಂದರೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಅದು ತಮ್ಮ ಸಮಯವನ್ನು ತೋರಿಸಬೇಕಾಗುತ್ತೆ ಅಲ್ವಾ ಆ ಮೂಮೆಂಟಲ್ಲಿ, ಅಥವಾ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ. ಯಾಕೆ ರಿಲೇಷನ್ಶಿಪ್ನ ಜಾಗ ನಿನ್ನೆ ಹೇಳಿದೆ ಅಲ್ವಾ, ಸೌತ್ ವೆಸ್ಟ್ ಕಾರ್ನರ್ ರಿಲೇಷನ್ಶಿಪ್ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ ಆಗಿ ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ಪ್ರಾಬ್ಲಮ್ ಅಂತೂ ಆಯ್ತಾ ಅಲ್ವಾ. ಹೋದಾಗ ಯಾರೋ ಬಿದ್ದು ಬಿಟ್ಟರು, ಹೇಗೆ ಬಿದ್ದು ಬಿಡುದು, ಸ್ಟೇಬಿಲಿಟಿ ಇಲ್ಲದೆ ಬಿಡುವುದು ಅಲ್ವಾ. ಸ್ಟೇಬಿಲಿಟಿ ಇರಲ್ಲ ಆಗ ಬಿದ್ದು ಬಿಡ್ತಾರಲ್ವಾ. ಸ್ಟೇಬಿಲಿಟಿ ಇದ್ದರೆ ಬಿದ್ದು ಬೀಳ್ತಾರೆ ಯಾರಾದರೂ, ನೋ ಡೌಟ್. ಸ್ಟೇಬಿಲಿಟಿ ಇಲ್ಲ, ಬಿದ್ದು ಬಿಟ್ಟರು ಅಂದರೆ ಏನಾಯಿತು, ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ಪ್ರಾಬ್ಲಮ್ ಆಯಿತು. ಹಾಗಾದರೆ ಈ ಪಾರ್ಟ್ ತೊಂದರೆಗೊಳಗಾಗಿದೆ. ಈಗ ಕೂಡ ನಿಮ್ಮ ಮನೆಯಲ್ಲಿ ಈ ಪಾರ್ಟ್ ತೊಂದರೆಗೊಳಗಾಗಿದೆ, ಅದಕ್ಕೋಸ್ಕರ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಪುರೋಹಿತರು ಹೇಳಿದರೆ 100% ಹೇಳಿದರೆ ಅದು ಸರಿಯೇ. ಯಾಕಂದರೆ ಅಂತಹ ಸಮಸ್ಯೆ ಇರುವಾಗ ಅಂತಹ ಒಂದು ಶಕುನ ಎದುರು ಬಂದರೆ ಅದನ್ನು ಮಾಡುವ ಹಾಗೇನಿಲ್ಲ, ನೀವು ಬಿಟ್ಟೇ ಬಿಡಬೇಕಾಗುತ್ತೆ. ಓಕೆ, ಸೊ ಹೋಗಲಿ, ಒಳ್ಳೆಯದಾಗಲಿ. ಓಕೆ, ಇವರಿಗೆ 30ರ ನಂತರ ಲೈಫ್ ಲೀಡ್ ಮಾಡೋದು ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಈಗ ಆಗಲ್ಲ, ಈಗ ಸ್ವಲ್ಪ ಇರಿಟೇಷನ್ ಉಂಟು. ಒಂದು ನ್ಯೂಮರಾಲಜಿ ಪ್ರಕಾರ ನೀವೇನಾದರೂ ಹೆಸರನ್ನು, ಒಂದು ಹೆಸರೇ ಬರಬೇಕು ಈಗ ಅಲ್ವಾ, ಹೆಸರೇ ಬರಬೇಕಾದ್ರೆ ಖಂಡಿತ. ಈಗ ನಾನು ಹೇಳಿದ್ರೆ ಜಸ್ಟ್ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನನ್ನ ಆರಾಧ್ಯ ಅಂತ ಅಲ್ವಾ ಹೆಸರು, ನಾನು ನನ್ನ ಮಗಳ ಹೆಸರಿನಲ್ಲಿ ಏನಿದ್ರು ಕೂಡ ಮಗಳ ಹೆಸರಿನಲ್ಲಿ ಮಾಡ್ತೀನಿ. ಓಕೆ, ಆರಾಧ್ಯನ ಟೋಟಲ್ ಮಾಡುವಾಗ 6 ಬರುತ್ತೆ, ಇಲ್ಲಿ 6 ಬರುತ್ತೆ. ಈಗ ಇದರ ಅಡಿಗೆ ಏನು ಬರ್ಕೊಂಡಿದ್ದೇನೆ ನಾನು, ಸಮೃದ್ಧಿ ಮತ್ತು ಸೌಭಾಗ್ಯ ಅಂತ ಎರಡನ್ನು ಬರ್ಕೊಂಡಿದ್ದೇನೆ. ಸಮೃದ್ಧಿ ಸೌಭಾಗ್ಯ ಅಲ್ವಾ. ನೀವು ಅದನ್ನು ಎಷ್ಟೇ ಟೋಟಲ್ ಮಾಡಿದ್ರು ಕೂಡ 6 ಬರುತ್ತೆ, ಅದು ಅದಕ್ಕಿಂತ ಹೆಚ್ಚಿಗೆ ಹೋಗಲ್ಲ. ಯಾಕಂದರೆ ಆ ರೀತಿ ನ್ಯೂಮರಾಲಜಿ ಪ್ರಕಾರ ಅದನ್ನು ಟ್ಯೂನ್ ಮಾಡಿಟ್ಟಿದ್ದೇನೆ ನಾನು. ಅದಕ್ಕೋಸ್ಕರ ನೀವು ಇದನ್ನು ನೀವು ಲೆಕ್ಕ ಮಾಡಿದ್ರು ಕೂಡ 6 ಬರುತ್ತೆ. ಕೆಳಗೆ ಮೇಲೆ 2 ಕೂಡ ಒಟ್ಟು ಮಾಡಿ ಲೆಕ್ಕ ಮಾಡಿದ್ರು ಕೂಡ 6 ಬರುತ್ತೆ. ಆ ರೀತಿಯಾಗಿ ಅದನ್ನು ಇಟ್ಕೊಳ್ಬೇಕಪ್ಪ, ಅದು ನ್ಯೂಮರಾಲಜಿ ಪ್ರಕಾರ ಕೆಲಸ ಮಾಡಿದೆ. ಇಲ್ಲಾಂದರೆ ಡೆಫಿನೆಟ್ ಆಗಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ನಮಗೆ ಗೊತ್ತೇ ಇಲ್ಲದಂದ್ರೆ ಏನೋ ಸಿಗ್ನೇಚರ್ ಮಾಡ್ತೇವೆ, ಈ ರೀತಿಯಾಗಿ ಸಿಗ್ನೇಚರ್ ಮಾಡ್ತೇವೆ, ಈ ರೀತಿಯಾಗಿ ಅಂಡರ್ಲೈನ್ ಮಾಡ್ತೇವೆ. ಓಕೆ, ನೋ ಡೌಟ್, ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಗೊತ್ತೇ ಇಲ್ಲದಂತೆ ಇಲ್ಲೊಂದು ಡಾಟ್ ಹಾಕಿಬಿಡ್ತೇವೆ, ಗೊತ್ತೇ ಇರೋದಿಲ್ಲ ನಮಗೆ ಅಲ್ವಾ. ಅದು ಬೈ ಡಿಫಾಲ್ಟ್ ಆಗಿ ಇಲ್ಲೊಂದು ಡಾಟ್ ಹಾಕಿಬಿಡ್ತೇವೆ. ಈಗ ನಂಬರ್ 6 ಹೆಚ್ಚಿಗೆ ಆ್ಯಡ್ ಆಯ್ತು ಅಲ್ಲಿಗೆ, ನಂಬರ್ 6. ಆಗ ಏನಾಗುತ್ತೆ, ಆ ಸಿಗ್ನೇಚರ್ ಒಳ್ಳೆ ರೀತಿ ಫಲವನ್ನು ಕೊಡಬೇಕು, ಕೊಡದೆ ಹೋಗುತ್ತೆ ನಿಮಗೆ ಅಲ್ವಾ. ಆ ರೀತಿಯಾಗಿ ತೊಂದರೆ ಕ್ರಿಯೇಟ್ ಆಗುತ್ತೆ. ನ್ಯೂಮರಾಲಜಿ ಪ್ರಕಾರ ಹೋಗಬೇಕಾದ್ರೆ ಅಷ್ಟು ಕೇರ್ಫುಲ್ಲಾಗಿ ಅದನ್ನು ನೋಡ್ಕೊಳ್ಬೇಕು. ಇದನ್ನೆಲ್ಲ ಇಷ್ಟವರೆಗೆ ಸ್ಟಡಿ ಮಾಡಿದ್ದು, ಅದಕ್ಕೆ ಹೇಳಲಿಕ್ಕೆ ಹೋಗಲಿಲ್ಲ, ಅದಕ್ಕೆ ಈಗ ಹೇಳ್ತಾ ಇದ್ದೇನೆ. ನ್ಯೂಮರಾಲಜಿ ಅಷ್ಟು ಚೆನ್ನಾಗಿ ಸ್ಟಡಿ ಮಾಡಬೇಕು, ಅಷ್ಟು ಜನ ಗೊತ್ತಿರಬೇಕು. ಅಂಡರ್ಲೈನ್ ಹಾಕಿದರೆ ಏನಾಗುತ್ತೆ, ಡಾಟ್ ಹಾಕಿದರೆ ಏನಾಗುತ್ತೆ, ಕವರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸ್ಕ್ವೇರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಆಯತಾಕಾರದಲ್ಲಿದ್ದರೆ ಏನಾಗುತ್ತೆ, ನಿಮಗೆಲ್ಲವೂ ಗೊತ್ತಿರಬೇಕು. ಆಗ ನೀವು ನ್ಯೂಮರಾಲಜಿ ಪ್ರಕಾರ ಯಾರಿಗಾದರೂ ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ವಿಸಿಟಿಂಗ್ ಕಾರ್ಡ್ ಮಾಡೋದಾದರೂ ಕೂಡ ವಿಸಿಟಿಂಗ್ ಕಾರ್ಡಲ್ಲಿ ನಿಮ್ಮ ಹೆಸರು ಎಲ್ಲಿ ಬರಬೇಕು, ನಿಮ್ಮ ಫೋನ್ ನಂಬರ್ ಎಲ್ಲಿ ಬರಬೇಕು, ಫೋಟೋ ಎಲ್ಲಿ ಹಾಕಬೇಕು, ಫರ್ಮ್ ಹೆಸರನ್ನು ಎಲ್ಲಿ ಬರೀಬೇಕು, ಇದೆಲ್ಲ ನಿಮಗೆ ನಾಲೆಜ್ ಇರಬೇಕು. ಆಗ ಮಾತ್ರ ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿಕೊಡ್ತೇನೆ ನಿಮಗೆ. ಇದನ್ನು ವಿಸಿಟಿಂಗ್ ಕಾರ್ಡ್ ಅಂತ ಇಟ್ಕೊಳ್ಳಿ, ಇದು ಪೂರ್ತಿ ವಿಸಿಟಿಂಗ್ ಕಾರ್ಡ್. ಓಕೆ, ಇದು ವಿಸಿಟಿಂಗ್ ಕಾರ್ಡ್. ಈಗ ಹೆಸರನ್ನು ಇಲ್ಲಿ ಬರ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, NNW ಕೆಳಗೆ ಹೆಸರನ್ನು ಬರ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ, ವಿಸಿಟಿಂಗ್ ಕಾರ್ಡ್ ಬಂದುಬಿಡ್ತು, ಹೆಸರನ್ನು ಇಲ್ಲಿ ಬರ್ಕೊಂಡು ಬಿಟ್ಟಿದ್ದೀರಿ, ಫೋನ್ ನಂಬರ್ ಇಲ್ಲಿ ಬರ್ಕೊಂಡು ಬಿಟ್ಟಿದ್ದೀರಿ, ನಿಮ್ಮ ಫರ್ಮ್ನ ಒಂದು ಆ ಚಿತ್ರ ಅಥವಾ ಲೋಗೋ ಇಲ್ಲಿ ನಡುವಿಗೆ ಬಂದುಬಿಟ್ಟಿದೆ. ಓಕೆ, ಈಗ ಇಲ್ಲಿ ಏನು ಕೆಲಸ ಮಾಡುತ್ತೆ ಗೊತ್ತಾ, ನಿಮ್ಮ ಹೆಸರು ಇಲ್ಲಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಎಲ್ಲಿ ಬರ್ಕೊಂಡು ಬಿಟ್ಟಿದ್ದೀರಿ, NNW ಅಲ್ಲಿ ಅಂದರೆ ಈ ವಿಸಿಟಿಂಗ್ ಕಾರ್ಡ್ ಈ ವಾಸ್ತು ಪ್ರಕಾರನೇ ಕೆಲಸ ಮಾಡುತ್ತೆ. ಇದೇ ರೀತಿಯಾಗಿ ಎಲ್ಲರೂ ಅದರಲ್ಲಿ ಇರ್ತದೆ. ವಿಸಿಟಿಂಗ್ ಕಾರ್ಡಲ್ಲಿ ಎಲ್ಲೆಲ್ಲಿ ನೀವು ಏನೇನು ಬರ್ಕೊಳ್ತೀರಿ ಎಂಬುದು ಇದರ ಮೇಲಿಂದ ಡಿಪೆಂಡ್ ಆಗಿದೆ. ಇದರ ಮೇಲಿಂದ ನೋಡಿಕೊಂಡೇ ನೀವು ಬರೀಬೇಕು. ಇದನ್ನು ಕಲಿಸಿಕೊಟ್ಟಿದ್ದೇನೆ ನಿಮಗೆ ಆಲ್ರೆಡಿ. ಸೊ 1-2 ವರ್ಷ ಆಯ್ತಾ ಏನೋ ಕಲಿಸಿಕೊಟ್ಟಿದ್ದೇನಲ್ವಾ. NNW ಹೆಸರು ಬರ್ಕೊಂಡು ಬಿಟ್ಟಿದ್ದಾರೆ. ಈಗ ಏನಾಗುತ್ತೆ ಗೊತ್ತಾ ನಿಮಗೆ, NNW ಕೆಲಸ ಮಾಡ್ಕೊಂಡೆ ಆಕರ್ಷಣೆ ಬರುತ್ತೆ. ಆದರೆ ಆಕರ್ಷಣೆ ವಿರುದ್ಧ ಲಿಂಗದವರ ಹತ್ತಿರ ಬರುವಂಥದ್ದು ಕೂಡ ತುಂಬ ಜಾಸ್ತಿ ಆಗಿದೆ. ಹುಡುಗರಾಗಿದ್ದರೆ ಹುಡುಗಿ ಮೇಲೆ ಆಕರ್ಷಣೆ ಬರುತ್ತೆ, ಹುಡುಗಿ ಆಗಿದ್ದರೆ ಹುಡುಗನ ಮೇಲೆ ಆಕರ್ಷಣೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೆಸರನ್ನು ಹಾಕ್ಕೊಳ್ಳುವಂತಿಲ್ಲ, ಇಲ್ಲಿ ಫೋನ್ ನಂಬರ್ ಮಾತ್ರ ಹಾಕ್ಕೊಳ್ಬೇಕು, ಹೆಸರನ್ನು ಇಲ್ಲಿ ಹಾಕ್ಕೊಳ್ಬೇಕು. ಆಗ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಜಸ್ಟ್ ಒಂದು ಉದಾಹರಣೆ ಹೇಳಿ. ಓಕೆ, ಗೊತ್ತಾಗ್ಬಿಡ್ತು. ನಿನ್ನೆ ಹೇಳಿದೆ ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ಯಾವ ರೀತಿ ಕೆಲಸ ಮಾಡೋದಿಲ್ಲ. ನಮ್ಮಲ್ಲಿ ಒಂದು ಭ್ರಮೆ ಉಂಟು, ಸೌತ್ ವೆಸ್ಟ್ ಕಾರ್ನರ್ ಅಂದರೆ ಭಾರಗಳನ್ನು ಇಡುವಂಥ ಜಾಗ ಅಂತ. ಆ್ಯಕ್ಚುಲಿ ತಪ್ಪು ಅಂತ ಹೇಳ್ತೇನೆ, ಭಾರಗಳನ್ನು ಇಡುವ ಜಾಗ ಅಲ್ಲ ಅದು. ಅದು ಭಾರಗಳನ್ನ ಹಾಕ್ಬೋದು, ಅದಕ್ಕೊಂದು ಲಿಮಿಟ್ ಉಂಟು, ಇಷ್ಟೇ ಲಿಮಿಟ್ ಅಂತ. ಕೆಲವರು ಏನು ಮಾಡಿರ್ತಾರೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಕೂಡ ಕಪಾಟನ್ನು ಮಾಡ್ಕೊಂಡಿರ್ತಾರೆ, ಮರದ ಕಪಾಟನ್ನು ಮಾಡ್ಕೊಂಡಿರ್ತಾರೆ, ಇಲ್ಲಿಂದ ಇಲ್ಲಿವರೆಗೆ ಕೂಡ. ಹಬ್ಬ ದೇವರೇ, ಅಷ್ಟು ಭಾರವನ್ನು ಅಲ್ಲಿ ಹಾಕ್ಕೊಂಡಿರ್ತಾರೆ. ಈಗ ಏನಾಗುತ್ತೆ, ಈ ಪಾರ್ಟ್ ಏನಾಗುತ್ತೆ, ತನ್ನ ಬಲವನ್ನು ಹೆಚ್ಚಿಸ್ಕೊಳ್ತದೆ, ಇಲ್ಲಿಂದ ಎಕ್ಸ್ಟೆಂಡ್ ಆಗಿಬಿಡ್ತು ಪೂರ್ತಿ. ಆ ರೀತಿ ಆಗ ಪ್ರಾಬ್ಲಮ್ ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಮಾತಾಡುವ ಈ ಬಗ್ಗೆ ಕರೆಯಲ್ಲಿದ್ದಾರೆ ಅವರು, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಮ್ಮ, ಎಲ್ಲಿಂದ? ನಾನು ಕುಮುದ ಅಂತ, ಬೆಳ್ತಂಗಡಿಯಿಂದ. ಓಕೆ, ಬೆಳ್ತಂಗಡಿಯಿಂದ. ಸರಿಮ್ಮ. ನನ್ನ ಆರೋಗ್ಯದ ಬಗ್ಗೆ ಕೇಳಲಿಕ್ಕಿತ್ತು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. 27/5/71. ಸಮಯ ಬೆಳಗ್ಗೆ 10:28, ಗುರುವಾರ. ಬೆಳಿಗ್ಗೆ 10:28. ಹೌದು. ಓಕೆ, ಜಾತಕ ಆರಿದ್ರ ನಕ್ಷತ್ರ, ಮಿಥುನ ರಾಶಿನ ತಾಯಿ. ಹೌದು ಹೌದು. ಇದು ಕರ್ಕಾಟಕ ರಾಶಿನೇ ಚೆನ್ನಾಗಿಲ್ಲ ಅಲ್ವಾ. ಕರ್ಕಾಟಕ ಲಗ್ನ ನಿಮ್ಮದು. ಆ ಲಗ್ನದಲ್ಲಿ ಕೇತು ಮಾಂದಿ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. 46 ರನ್ನಿಂಗ್ ಆಗ್ತಾ ಉಂಟಲ್ವಾ. ಹೌದು. 46 ರನ್ನಿಂಗ್ ಆಗ್ತಾ ಉಂಟು ನೋಡಿಮ್ಮ. ಇದರಲ್ಲಿ 42ರಿಂದ 42, 43, 44 ಇಷ್ಟರಲ್ಲಿ ಪ್ರಾಬ್ಲಮ್ ಉಂಟಮ್ಮ, ಹೌದಮ್ಮ?
ಹೌದು, ತಲೆನೋವು, ಮೈಗ್ರೇನ್, ತುಂಬಾ ಎಲ್ಲ ಮೈಗ್ರೇನ್ ನನಗೆ. ಆ್ಯಕ್ಚುಲಿ ಅದು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಅಮ್ಮ, ರಕ್ತಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಬರ್ತಾ ಇರ್ತೇವೆ ಅಂತ ನಿಮ್ಮ ಇದರಲ್ಲಿ. ಆನಂತರ ಏನಾಗುತ್ತೆ, ನಿಮಗೆ ಸ್ವಲ್ಪ ಕೋಪ ಜಾಸ್ತಿ ಅಮ್ಮ, ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ರಕ್ತಕ್ಕೆ ಸಂಬಂಧ ತೊಂದರೆ ಕ್ರಿಯೇಟ್ ಆಗುತ್ತೆ, ಡಾಕ್ಟರ್ ಹತ್ರ ನೀವು ಹೋಗಿ ಮದ್ದು ಮಾಡ್ಕೊಳ್ಳಿ, ಚೆನ್ನಾಗಿರ್ತೀರಿ. ಯಾಕಂದರೆ ಈಗ 46 ರನ್ನಿಂಗ್ ಆಗ್ತೊಂಡು 46 ಏನಾಗುತ್ತೆ, 46 ಅದು ಕಡಿಮೆ ಆಗುತ್ತೆ, ನಿಮಗೆ ಮೇ ಒಳಗೇ ಕಡಿಮೆ ಆಗುವಂಥ ಸಾಧ್ಯತೆ. ಇನ್ನು 47 ಬಂದಾಗ ಮತ್ತೆ ಜಾಸ್ತಿ ಆಗ್ಬೋದು, ತುಂಬ ಕೇರ್ಫುಲ್ ಆಗಿರಬೇಕು. ನೀವು ಮೇ ಎಂಡ್ ಒಳಗೇ ಅದಕ್ಕೆ ಏನೆಲ್ಲ ಟ್ರೀಟ್ ಬೇಕಮ್ಮ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತೀರಾ. ಈ ಒಂದು 4ರ ಸೀರೀಸ್ ಹೇಗೆ ಹೋಗುತ್ತೆ, ನಿಮಗೆ 40ಗೆ ಸ್ಟಾರ್ಟ್ ಆಗಿಬಿಟ್ಟು 41ರಿಂದ 50ರವರೆಗೆ, 41ರಿಂದ 50ರವರೆಗೆ ಪರವಾಗಿಲ್ಲ, ಮನೆಯೆಲ್ಲ ಚೇಂಜ್ ಮಾಡ್ಕೊಂಡಿರ್ತೀರಾ, ಮನೆಯೆಲ್ಲ ಚೇಂಜ್ ಆಗುತ್ತೆ, ಅಥವಾ ಬೇರೆ ಮನೆಯೇ ಕಟ್ಟಿಸ್ಕೊಂಡಿರ್ತೀರಾ. ಮಾಡಿದ್ದೀರಮ್ಮ? ಮನೆ ಕಟ್ಟಿಸ್ಕೊಂಡಿದ್ದೇವೆ. ಹಾಂ ಸರಿ, ಅದೆಲ್ಲ ಆಯಿತು. ಅದು 40ಯಿಂದ 50ವರೆಗೆ ಆಗುವಂಥದ್ದು ಆಲ್ರೆಡಿ ರಿಸಲ್ಟ್ ಬಂದುಬಿಟ್ಟಿದೆ ನಿಮಗೆ. ಇನ್ನೇನು ಮಾಡ್ಕೊಳ್ಬೋದು ನೀವು, ನಿಮಗೆ ಆರೋಗ್ಯದ ಸಮಸ್ಯೆಗಳು ಮಾತ್ರ ಸ್ವಲ್ಪ ಜಾಸ್ತಿನೇ ಇರ್ತಾವಮ್ಮ. ಸ್ವಲ್ಪ ಕೇರ್ಫುಲ್ಲಾಗಿ ಡಾಕ್ಟರ್ ಬಳಿಗೆ ಹೋಗಿನೇ ಮದ್ದು ತಗೊಳ್ಳಿ ಅಂತ ಹೇಳ್ತೇನೆ. ಯಾಕಂದರೆ ಪ್ರಾಬ್ಲಮ್ ಎಲ್ಲಿಂದ ಉಂಟು, ನಿಮಗೆ ಸಿಟ್ಟು ಜಾಸ್ತಿ, ಹೌದಮ್ಮ? ಹೌದೌದು. ಅದರಿಂದ ಮೈಗ್ರೇನ್ ಬರುತ್ತಮ್ಮ. ಸೊ ಅದನ್ನೇ ಕಡಿಮೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಅದರ ಜೊತೆಗೆ ಏನು ಮಾಡಬೇಕು, ನಿಮ್ಮ ಕರ್ಕಟಕ ರಾಶಿ ತುಂಬ ಚೆನ್ನಾಗಿಲ್ಲ. ಕರ್ಕಟಕ ರಾಶಿ ಅಂದರೆ ನಿಮಗೆ ಮೃದುತ್ವವಾದಂತಹ ಮಾತುಗಳು ಆಡಲಿಕ್ಕೆ ಬರೋದಿಲ್ಲ. ಒಂದು ಮೃದುತ್ವ ರೀತಿಯಲ್ಲಿ ನಿಮಗೆ ಅನ್ಕಂಡೀಷನಲ್ ಪ್ರೀತಿ ಅಂತ ಏನೋ ಅದು ನಿಮಗೆ ಸಿಗುವುದಿಲ್ಲ. ಎರಡರಿಂದ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಡಾಕ್ಟರ್ ಬಳಿಗೆ ಹೋಗಿ ಟ್ರೀಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯೆಲ್ಲೋ ಕಲರ್ ಬಟ್ಟೆಯನ್ನು ಆದಷ್ಟು ಉಪಯೋಗ ಮಾಡಿ, ಯೆಲ್ಲೋ ಕಲರ್ ಬೆಡ್ಶೀಟನ್ನು ಉಪಯೋಗ ಮಾಡಿ, ಇದರಿಂದ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತಮ್ಮ. ಇಷ್ಟು ಮಾಡ್ಕೊಳ್ಳಿ, ಬೇರೆ ಏನು ಬೇಕಾಗಿಲ್ಲ, ಗೆದ್ದು ಬಿಡ್ತೀರಾ. ಓಕೆ ಓಕೆ, ಒಳ್ಳೆಯದಾಗಲಿ. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನೋಡಿ, ಅದು ಹೇಗೆ ಕೆಲಸ ಮಾಡೋದಲ್ಲ, ಜಾತಕ ಹೇಗುಂಟು ಹಾಗೇನೆ ಕೆಲಸ ಮಾಡಬೇಕಪ್ಪ, ನೋ ಡೌಟ್. ಯಾಕಂದರೆ ಜಾತಕ ಅಂದರೆ ಜಾತಕನೇ, ಆ ರೀತಿಯಾಗಿದೆ, ಆ ರೀತಿಯಾಗಿ ಕೆಲಸ ಮಾಡೋದು ಅಂಥ ಪರಿಸ್ಥಿತಿ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಹೇಳಿದೆ ಈಗ ಅಲ್ವಾ, ಏನಪ್ಪ ಜಸ್ಟ್ ಸೊ ಇಲ್ಲಿ ತುಂಬ ಭಾರಗಳನ್ನು ಹಾಕೊಂಡಾಗ ಇದು ತನ್ನ ಬಲವನ್ನು ಹೆಚ್ಚಿಸ್ಕೊಳ್ತದೆ ಇಲ್ಲಿಂದ. ಆಗ ಏನಾಗುತ್ತೆ, ನೀವು ಇಲ್ಲಿ ಒಂದು ರೂಮ್ ಕಟ್ಟೋದು ಒಂದೇ, ಇಲ್ಲಿ ಇಷ್ಟು ಭಾರಗಳನ್ನು ಹಾಕೊಳ್ಳೋದು ಕೂಡ ಒಂದೇ. ಆಗ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು 100% ಅಂತ ಹೇಳ್ತೇನೆ, ನೆನ್ಪಿಟ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಭಾರ ಹಾಕಲೇಬಾರ್ದಾ? ಹಾಕಬೇಕಪ್ಪ. 1-2-3 ಕಬಾಟನ್ನು ಇಟ್ಕೊಂಡ್ರೆ ಓಕೆ, ನೋ ಡೌಟ್ ಅಂತ ಹೇಳ್ತೇನೆ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಅದರ ಜೊತೆಗೆ ಗ್ರೀನ್ ಕಲರ್ ಬಾರದಂತೆ ನೋಡ್ಕೊಳ್ಬೇಕು, ಕನ್ನಡಿ ಬಾರದಂತೆ ನೋಡ್ಕೊಳ್ಬೇಕು. ಕನ್ನಡಿ ಬಂದರೆ ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ, ಬಾರದಂತೆ ನೋಡ್ಕೊಳ್ಬೇಕು. ಸೊ ಇದನ್ನೆಲ್ಲ ನೀವು ಗಮನದಲ್ಲಿ ಇಸ್ಕೊಂಡ್ರೆ ಈ ಪಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ನೋ ಡೌಟ್. ಅದರ ಜೊತೆಗೆ ಕೆಲವೊಮ್ಮೆ ಇಲ್ಲಿ ಭಾರ ಹಾಕ್ಕೊಂಡ್ರೆ, ಇಲ್ಲಿಗೆ ಭಾರ ಹಾಕ್ಕೊಂಡಾಗ ಈ ಪಾರ್ಟಿನಲ್ಲಿದ್ದ ಎನರ್ಜಿ ಏನಾಗುತ್ತೆ, ಅದು ಕಡಿಮೆ ಆಗುತ್ತೆ. ಇದು ಒಳಗೆ ಸಂಕುಚಿತಗೊಳ್ಳುತ್ತೆ, ಇದು ಹೊರಗೆ ಡಬಲ್ ಬಡುತ್ತೆ. ಆಗ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್, ಭಾರ ಇಲ್ಲಿ ಹೆಚ್ಚಾಕೊಂಡು ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ತುಂಬ ಭಾರ ಹಾಕೊಂಡಾಗ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ತುಂಬ ಭಾರ ಹಾಕೊಳ್ಳೋದೆ ನಾರ್ಮಲ್ ಆಗಿದ್ದಾಗ ತೊಂದರೆ ಇಲ್ಲ. ಇದನ್ನು ಖಾಲಿ ಬಿಟ್ಟರೆ ಓಕೆ, ನೋ ಡೌಟ್, ತುಂಬ ಚೆನ್ನಾಗಿರುತ್ತಪ್ಪ, ಪರವಾಗಿಲ್ಲ. ಸೊ ಈ ರೀತಿಯಾಗಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಮನೆಯಲ್ಲಿ ರಿಲೇಷನ್ಶಿಪ್ ತುಂಬ ಚೆನ್ನಾಗಿಲ್ಲ, ಈಗ ಹೇಳಿದ್ರಲ್ಲ ಮದುವೆ ಬರ್ತಾ ಉಂಟು, ಯಾರೋ ಬಿದ್ದು ಬಿಟ್ಟರು ಅಲ್ಲ, ಬಿದ್ದು ಬಿಟ್ಟ ಸೂಚನೆ ಯಾವುದು, ಬೀಳುವುದು ಎಲ್ಲಿಗೆ, ಪ್ರತಿದೊತ್ತು ವೀಕ್ ಆದಾಗ ಅಲ್ವಾ ಬೀಳುದು. ಆ ಒಬ್ಬ ಬೆಡ್ಡಲ್ಲಿ ಬಿದ್ದುಕೊಂಡು ಬಿದ್ದಪ್ಪ, ಆತನಿಗೆ ಆಗೋದಿಲ್ಲ. ಹಾಗಾಗಿ ಪ್ರತಿದೊತ್ತು ನಿಮ್ದು ತುಂಬ ವೀಕ್ ಉಂಟು, ಹಾರ್ಟ್ಗೆ ಅಟ್ಯಾಕ್ ಆಗಿಬಿಡ್ತು, ಹಾರ್ಟ್ಗೆ ಪ್ರಾಬ್ಲಮ್ ಆಗಿಬಿಡ್ತು, ಬೆಡ್ಶೀಟಲ್ಲಿ ಇರಬೇಕು ತಾನೆ, ಪ್ರತಿಯೊತ್ತು ಸರಿ ಇಲ್ಲ ಅಂತ ಅಂದರೆ ಈ ಪಾರ್ಟ್ ಚೆನ್ನಾಗಿಲ್ಲ ಅಂತ. ಅವ್ರ ಮನೆಯಲ್ಲಿ ಕೂಡ ಈ ಪಾರ್ಟ್ ಚೆನ್ನಾಗಿಲ್ಲ, ಅದು ಅಲ್ಲಿ ಪ್ರಾಬ್ಲಮ್ ಕೊಡ್ತಾ ಉಂಟು. ಅದಕ್ಕೋಸ್ಕರ ಅದನ್ನು ಸರಿ ಮಾಡ್ಕೊಂಡು ಮುಂದುವರೆದ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಓಕೆ, ಅನಂತರ ನೆಕ್ಸ್ಟ್ ಬಂದ್ಬೇಡ ವೆಸ್ಟ್ ಸೌತ್ ವೆಸ್ಟ್ ಅಲ್ವಾ. ವೆಸ್ಟ್ ಸೌತ್ ವೆಸ್ಟ್ ಅಂದರೆ ವಿಶೇಷವಾಗಿ ಇಲ್ಲಿಂದ ಈಚೆ ಕಡೆಗೆ ವೆಸ್ಟ್ ಮತ್ತು ಸೌತ್ ವೆಸ್ಟ್ನ ಮಧ್ಯದಲ್ಲಿ ವೆಸ್ಟ್ ಸೌತ್ ವೆಸ್ಟ್. ವೆಸ್ಟ್ ಸೌತ್ ವೆಸ್ಟ್ ಅಂದರೆ ಏನಪ್ಪ, ವೆಸ್ಟ್ ಸೌತ್ ವೆಸ್ಟ್ ಅಂದರೆ ಅದು ಎಜುಕೇಷನ್ ಮತ್ತು ಸೇವಿಂಗ್ಸ್ ಅಂತ ಕರಿತೀವಿ ಅಲ್ವಾ. ಕೆಲವರಿಗೆ ಸೇವಿಂಗ್ಸ್ ಇರಲ್ಲ, ಎಜುಕೇಷನ್ ಸರಿಯಾದ ರೀತಿಯಲ್ಲಿ ಮುಂದುವರಿಯಲ್ಲ, ಅದಕ್ಕೆ ಇದು ಕಾರಣ ಆಗಿಬಿಡ್ತದೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಓದುವುದೇ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಮಕ್ಕಳಿಗೆ ಓದಲಿಕ್ಕೆ ಹೇಳಿದರೆ ಮೊಬೈಲಲ್ಲಿ ಆಡ್ತಾ ಇರ್ತಾರೆ, ಓದಲಿಕ್ಕೆ ಹೇಳಿದ್ರೆ ಮೊಬೈಲಲ್ಲಿ ಆಡ್ತಾರೆ. ಇನ್ನು ಕೆಲವರಿಗೆ ಮನಸ್ಸೇ ಇರುವುದಿಲ್ಲ. ಇನ್ನು ಕೆಲವರಿಗೆ ಏನಿರ್ತದೆ, ಓದೋದೆಲ್ಲ ಬೇಕಾಗಿಲ್ಲ, ನಾನು ಬಿಸ್ನೆಸ್ ಮಾಡ್ತೇನೆ, ನನಗೆ ಬಿಸ್ನೆಸ್ ಮಾಡಬೇಕು, ನಾನು ದೊಡ್ಡ ಜನ ಆಗಬೇಕು, ಆ ರೀತಿ ಹೇಳಿ. ಸೊ ಹೇಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದು, ವಿಶೇಷವಾಗಿ ಇಲ್ಲಿ ಏನೆಲ್ಲ ವಸ್ತುಗಳನ್ನು ಇಟ್ಟುಕೊಂಡಿದ್ದೀರಾ ಅದರ ಮುಖಾಂತರ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಇಲ್ಲಿ ಏನಾದರೂ ಹೊರಗಡೆಯಿಂದ ಅಲ್ವಾ, ಇಲ್ಲಿ ನೀವು ಮೇಲ್ಗಡೆ ಹೋಗಲಿಕ್ಕೆ ಇಲ್ಲಿಂದ ಸಿಡಿ ಏಣಿ ಮಾಡ್ಕೊಂಡಿದ್ದಾರೆ, ಮೆಟ್ಟಿಲುಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಇಲ್ಲಿ ಅಥವಾ ಒಳಗಿಂದ ಮೆಟ್ಟಿಲುಗಳು ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಮೇಲ್ಗಡೆ ಹೋಗಿ ಮೆಟ್ಟಿಲು. ಈಗ ಮಕ್ಕಳು ಓದೋದಿಲ್ಲ. ಈಗ ಮಕ್ಕಳದು ಒಂದೇ ಹಠ ಏನಂದರೆ, ಓದೋದಿಲ್ಲ, ನನಗೆ ಬಿಸ್ನೆಸ್ ಮಾಡಬೇಕು. ಓದಿದ್ರು ಕೂಡ ಸ್ವಲ್ಪ ಹೊತ್ತರಲ್ಲಿ ಡ್ರಾಪ್ ಮಾಡಿಬಿಡೋದು, ಮನಸ್ಸೇ ಆಗೋದಿಲ್ಲ ಓದಲಿಕ್ಕೆ. ಇಲ್ಲಿ ಏನಾದರೂ ನೀವೇನಾದರೂ ಈ ರೀತಿಯಾಗಿ ಮೆಟ್ಟಿಲುಗಳನ್ನು ಮೇಲೆ ಹೋಗಲಿಕ್ಕೆ ಮಾಡ್ಕೊಂಡಾಗ ಈ ಪಾರ್ಟಲ್ಲಿ ಬರಬೇಕು. ಈ ಪಾರ್ಟಲ್ಲಿ ಬಂದಾಗ ಓದೋದಿಲ್ಲ. ಅವರಿಗೆ ಏನೇ ಇದ್ರೂ ಕೂಡ ನಾನು ದೊಡ್ಡ ಜನ ಆಗಬೇಕು, ಬಿಸ್ನೆಸ್ ಮಾಡ್ತೇನೆ, ನಾನು ಬಿಸ್ನೆಸ್ ಮಾಡ್ತೇನೆ ಅಂತ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೀವೇ ಕಂಟ್ರೋಲ್ ಮಾಡಲಿಕ್ಕೆ ಅದು ಬಿಸ್ನೆಸ್ ಮಾಡ್ತೇನೆ ಅಂತ. ಏನು ಬಿಸ್ನೆಸ್ ಮಾಡ್ತೀಯಾ, ಈಗ ಇನ್ನೂ ಕಲಿಬೇಕಷ್ಟೇ, ಕಲಿಯೋದು ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಆಗುತ್ತಾ, ಅದೆಲ್ಲ ಮಾತು ಅವರಿಗೆ ಕೇಳಲಿಕ್ಕೆ ಇಷ್ಟ ಆಗೋದಿಲ್ಲ. ಒಮ್ಮೆಲೆ ಮೇಲೆ ಹೋಗಬೇಕಂತ ಅವರು ಆಸೆಯನ್ನು ಪಡ್ತಾ ಇರ್ತಾರೆ. ಓಕೆ, ಅದ್ರ ಜೊತೆಗೆ ಓದುವುದಿಲ್ಲ. ಯಾಕಂದರೆ ಈ ಸಿಡಿ ಏನುಂಟು ನೋಡಿ, ಮೆಟ್ಟಲು ಏನುಂಟು, ಅದು ಮೇಲೆ ಕೂಡ ಹೋಗ್ತದೆ, ಮೇಲಿಂದ ಕೆಳಗೆ ಕೂಡ ಬರ್ತದೆ, ಅದಕ್ಕೆ ಕೆಳಗೆ ಬರ್ತಾ ಇರ್ತದೆ. ಓದುವುದಿಲ್ಲ, ಮೇಲೆ ಹೋಗ್ತದೆ, ಒಮ್ಮೆಲೆ ದೊಡ್ಡದಾಗಬೇಕು ನನಗೆ, ಆ ರೀತಿಯಾಗಿ ಮೆಂಟಾಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವಾಗ ವೆಸ್ಟ್ ಸೌತ್ ವೆಸ್ಟ್ ಕಾರ್ನಲ್ಲಿ ಮೆಟ್ಟಿಲುಗಳು ಇದ್ದಾಗ ನೆನ್ಪಿಟ್ಕೊಳ್ಳಿ, ಓದಬೇಕಪ್ಪ ನಮ್ಮ ಮಕ್ಕಳು. ಏನು ಮಾಡಬೇಕು, ಮಕ್ಕಳ ಪುಸ್ತಕಗಳನ್ನು ಅಲ್ಲಿ ಇಟ್ಕೊಳ್ಳಿ, ಹೇಳಿದ್ದೇನೆ ಮುಂಚೆನೇ ಟೆಕ್ನಿಕ್ ಅಲ್ವಾ. ಮಕ್ಕಳ ಪುಸ್ತಕಗಳಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ, ಓದಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ತುಂಬ ಸರ್ಕಸ್ ಮಾಡಬೇಕನ್ನೋದು ಆಗತ್ತೆ ಇರುವುದಿಲ್ಲ. ಇಲ್ಲೇನಾದರೂ ನಿಮ್ಮ ಕಂಪ್ಯೂಟರ್ ಬಂದುಬಿಡ್ತು ಅಥವಾ ಲ್ಯಾಪ್ಟಾಪ್, ಕಂಪ್ಯೂಟರ್
ಜೊತೆಗೆ ನಿಮ್ಮ ಈ ಟಿ ವಿ ಸ್ಪೀಕರ್ ಅದೆಲ್ಲ ಬಂದುಬಿಡ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಇರ್ತಾರೆ. ಸ್ಪೀಕರ್ ಇಟ್ಕೊಂಡ್ರೆ ಹಾಡು ಕೇಳೋದ್ರಲ್ಲಿ ಇಂಟ್ರೆಸ್ಟ್ ಮಾಡ್ಕೊಳ್ತಾರೆ. ಕಂಪ್ಯೂಟರ್ ಇಟ್ಟರೆ ಯಾವಾಗ ನೋಡಿದ್ರು ಕೂಡ ಕಂಪ್ಯೂಟ್ರಲ್ಲಿ ಆಡ್ತಾ ಇರ್ತಾರೆ. ಇಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಅವರು ಅಲ್ವಾ. ಏನಾದರೂ ಒಂದು ಇಲ್ಲಿ ಏನಿಟ್ಟಿದ್ರೆ ಅದರ ಬಗ್ಗೆ ಇರ್ತದಪ್ಪ ನಿಮಗೆ. ಅದರ ಜೊತೆಗೆ ಸೇವಿಂಗ್ಸ್ ಆಗಲ್ಲ. ಇದೊಂದು ತುಂಬ ಜನರ ಕಂಪ್ಲೇಂಟ್ ಅಲ್ವಾ, ನಮಗೆ ಹಣನೇ ಉಳಿಯೋದಿಲ್ಲ, ಸೇವಿಂಗ್ಸೇ ಆಗಲ್ಲ. ರಿಯಲಿಯಾಗಿ ಹೇಳ್ತಾನೆ, ಅದು ತುಂಬ ಜನಕ್ಕೆ ಪ್ರಾಬ್ಲಮ್ ಅಂತ ಹೇಳ್ತೇನೆ. ಸೇವಿಂಗ್ಸ್ ಆಗಲ್ಲ. ಯಾಕೆ ಆಗೋದಿಲ್ಲ ಸೇವಿಂಗ್ಸ್? ಯಾಕಂದರೆ ಈ ಪಾರ್ಟಿಯಲ್ಲಿ ಏನೋ ಒಂಥರ ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ಬಿಟ್ಟಿದ್ದೀರಾ, ಅದಕ್ಕೋಸ್ಕರ ಸೇವಿಂಗ್ಸ್ ಆಗ್ತಾ ಇಲ್ಲ. ನಾನು ಹೇಳೋದಾದರೆ ತುಂಬ ಜನ ATM ಕಾರ್ಡ್ ಉಪಯೋಗ ಮಾಡ್ತಾರೆ ಅಲ್ವಾ. ATM ಕಾರ್ಡ್ ಉಪಯೋಗ ಮಾಡಿ ಬೇಡ ಅಂತ ಹೇಳಲ್ಲ. ಆದರೆ ಕೆಲವರು ಎಲ್ಲ ಹಣವನ್ನು ಬ್ಯಾಂಕಲ್ಲೇ ಇಟ್ಟು ಬಿಡ್ತಾರೆ, ಮನೆಯಲ್ಲಿ ಒಂದು ಚೂರು ಕೂಡ ಇಡೋದಿಲ್ಲ. ಚಿನ್ನ ಕೂಡ ಅಷ್ಟೇ, ಎಲ್ಲ ತೆಗೆದುಕೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಬಿಡ್ತಾರೆ. ಇಲ್ಲಿ ಇಡಲಿಕ್ಕೆ ಅವ್ರು ಕೇಳೋದಿಲ್ಲ ಅಂತ ಹೇಳ್ತೇನೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಸ್ವಲ್ಪ ಚಿನ್ನವನ್ನು ಇಟ್ಕೊಳ್ಳೇಬೇಕು. ತುಂಬ ಚಿನ್ನ ಇಟ್ಕೊಂಡ್ರೆ ಅದು ಕೂಡ ಪ್ರಾಬ್ಲಮ್ ಕೊಡುತ್ತೆ. ತುಂಬ ಚಿನ್ನ ಇಲ್ಲಿ ಬರುವ ಹಾಗಿಲ್ಲ. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಇದು ಹೇಳಿದರೆ ನೀವು ಖಂಡಿತ ನನಗೆ ಈಗ ಬಾರಿಸ್ತೀರಾ ನನ್ನ ಎದುರು ಬಂದರೆ. ಚಿನ್ನ ಮನೆಯಲ್ಲಿ ಇಟ್ಕೊಳ್ಳೋದು, ಎಲ್ಲಿಗೆ ಇಟ್ಕೊಳ್ಳೋದು ಅಂತ ಹೇಳ್ತೀರಾ. ಆದರೆ ಚಿನ್ನದ ಕೋರ್ ಲೆವೆಲ್ ಏನು ಅದನ್ನು ನೀವು ತಿಳ್ಕೊಂಡ್ರೆ ಚಿನ್ನವನ್ನು ಇಲ್ಲಿ ಇಡೋದಿಲ್ಲ, ಮತ್ತೆ ಹೆಚ್ಚು ಚಿನ್ನವನ್ನು ಇಡೋದಿಲ್ಲ, ಮತ್ತು ಬ್ಯಾಂಕಲ್ಲಿ ತೆಗೆದುಕೊಂಡೋಗಿ ಇಡ್ತೀರಾ. ಬ್ಯಾಂಕಲ್ಲಿ ಸೇಫ್ ಆಗಿರ್ತದೆ, ಒಳ್ಳೆಯದು. ಸ್ವಲ್ಪ ಚಿನ್ನವನ್ನು ಇಲ್ಲಿ ಇಟ್ಕೊಳ್ಳಿ. ಓಕೆ, ಸ್ವಲ್ಪ ಚಿನ್ನ ಇರಬೇಕು, ಸ್ವಲ್ಪ ದುಡ್ಡು ಇಲ್ಲಿರಬೇಕು. ಓಕೆ, ಇಲ್ಲಿ ಸ್ವಲ್ಪ ದುಡ್ಡು ಇರಬೇಕು. ತುಂಬ ಚಿನ್ನ ಬಂದುಬಿಡ್ತು. ಈಗ ನಮ್ಮ ಮನೆಯಲ್ಲಿ ಏನೋ KG ಗಟ್ಟಲೆ ಉಂಟಪ್ಪ, ತಂದು ಇಟ್ಟುಬಿಟ್ರಿ. ಓಕೆ, ಉಂಟು ಈಗ ಚಿನ್ನ 4 ಕಡೆ CCTV ಹಾಕಿ ಎಲ್ಲ ಸೇಫ್ ಆಗಿ ಇಟ್ಕೊಂಡು ಬಿಟ್ಟಿದ್ದಾರೆ. ಓಕೆ, ಈಗ ಚಿನ್ನ ಬಂದರೆ ಏನಾಗುತ್ತೆ? ಚಿನ್ನದ ಅಟ್ರಿಬ್ಯೂಟ್ಸ್ ಏನಪ್ಪ? ಚಿನ್ನ ಅಂದರೆ ಏನು? ಚಿನ್ನ ಅಂದರೆ ಕೋರ್ ಲೆವೆಲಲ್ಲಿ ಕೆಲಸ ಮಾಡುವಂಥದ್ದು. ಸೂರ್ಯ ಅಂತ ಕರೀತೇವೆ, ಅದಕ್ಕೆ ರವಿ ಅಂತ ಕರೀತೇವೆ. ಸೂರ್ಯನ ಎನರ್ಜಿಯಲ್ಲಿಂಟು ಇಲ್ಲಿಂಟು ಸೂರ್ಯ ಆ ಸೂರ್ಯನ ತತ್ವಗಳನ್ನು ತೆಗೆದುಕೊಂಡು ಬಂದು ಈ ಚಿನ್ನಗಳನ್ನು ಒಂದಿಷ್ಟು ಸ್ವಲ್ಪ ಓಕೆ ನೋಡೌಟ್ ಏನೂ ಆಗೋದಿಲ್ಲ, ಒಂದಿಷ್ಟು ಚಿನ್ನವನ್ನು ತಂದು ಇಲ್ಲಿಟ್ಟು ಬಿಟ್ಟಿದ್ದೀರಪ್ಪ. ಚಿನ್ನ ಉಂಟು ಈಗ ಮನೆಯಲ್ಲಿ ಅಲ್ವಾ. ಈಗ ಸೂರ್ಯ ಇಲ್ಲಿದ್ದ ಸೂರ್ಯ ಇಲ್ಲಿಗೆ ಶಿಫ್ಟ್ ಆಗಿಬಿಟ್ಟ. ಪಶ್ಚಿಮದಲ್ಲಿ ಸೂರ್ಯ ಕೆಲಸ ಮಾಡ್ತಾನಾ? ಪಶ್ಚಿಮದಲ್ಲಿ ಸೂರ್ಯ ಮುಳುಗುವುದೇ ಹೊರತು ಕೆಲಸ ಅಂತೂ ಮಾಡೋದಿಲ್ಲ ಆತ. ಅದಕ್ಕೋಸ್ಕರ ಚಿನ್ನ ಇಲ್ಲಿ ತುಂಬ ಇಟ್ಕೊಂಡ್ರು ಕೂಡ ಎಜುಕೇಷನ್ಗೆ ಪ್ರಾಬ್ಲಮ್ ಬರುತ್ತೆ. ಅದರ ಜೊತೆಗೆ ಮನೆಯಲ್ಲಿರುವಂಥ ಚಿನ್ನ ಒಂದು ಕೂಡ ಉಳಿದಿಲ್ಲ, ಎಲ್ಲ ಬ್ಯಾಂಕಿಗೆ ಹೋಗುತ್ತೆ. ನೀವು ಒಂದೇ ಇಡಬೇಕು, ಇಲ್ಲ ನಿಮ್ಮನ್ನು ಇಡಿಸುತ್ತೆ ಹೋಗಿ, ಅಷ್ಟು ಕಷ್ಟ ಕೊಡುತ್ತೆ ನಿಮಗೆ, ಹೋಗಿ ಇಡಿಸುತ್ತೆ ನಿಮಗೆ. ಗೊತ್ತಾಯ್ತು ನಿಮಗೆ ಲಾಜಿಕ್ ಏನು ಅಂತ? ಆ ಲಾಜಿಕನ್ನು ತಿಳ್ಕೊಳ್ಳಿ ಅಂತ ಹೇಳ್ತೇನೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಗೊತ್ತಾಗೋದು ಕೂಡ ಇಲ್ಲ. ಯಾಕಂದರೆ ಅವ್ರು ಅದ್ರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಭಾರ ಹಾಕ್ಕೊಳ್ಳಿ, ಎಂಥ ಭಾರ ಹಾಕ್ಕೊಳ್ಳೋದು, ಭಾರ ಹಾಕ್ಕೊಂಡ್ರು ಪ್ರಾಬ್ಲಮೇ, ಜಾಸ್ತಿ ಭಾರ ಹಾಕ್ಕೊಳ್ಳುವಾಗಿಲ್ಲ. 1-2-3 ಕಬಾಟು ಓಕೆ, ತುಂಬ ಮಾಡುವ ಹಾಗಿಲ್ಲ ಅಲ್ವಾ. ಕನ್ನಡಿಯನ್ನು ಇಟ್ಕೊಳ್ಳುವ ಹಾಗಿಲ್ಲ. ಓಕೆ, ಗ್ರೀನ್ ಕಲರ್ ಬರುವ ಹಾಗಿಲ್ಲ. ಓಕೆ, ಜೊತೆಗೆ ತುಂಬ ಚಿನ್ನ ಕೂಡ ಇಡುವ ಹಾಗಿಲ್ಲ. ದುಡ್ಡು ಇಟ್ಕೊಳ್ಬೋದು, ತುಂಬ ಅಲ್ಲ. ಓಕೆ, ಎಷ್ಟು ಬೇಕೋ ಅಷ್ಟೇ, ಖರ್ಚಿಗೆ ಬೇಕಾದ ದುಡ್ಡು ಮಾತ್ರ ಇಲ್ಲಿ ಇಟ್ಕೊಳ್ಬೇಕು. ತುಂಬ ದುಡ್ಡು ಇಟ್ಕೊಂಡ್ರೆ ಈಗ ಸೌತ್ ವೆಸ್ಟ್ ಕಾರ್ನರ್ ನೋಡಿ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಜಾಗ ತೋರಿಸ್ಕೊಡ್ತೇನೆ. ಮನೆಯಲ್ಲಿ ಏನು ಇಡಲೇಬಾರ್ದಪ್ಪ, ನಾವು ಚಿನ್ನನೇ ಇಡಬಾರ್ದ, ನಾವು ದುಡ್ಡು ಇಟ್ಕೊಳ್ಬೇಕು. ಎಲ್ಲಿ ಅಂತ ಜಾಗ ತೋರಿಸ್ತೇನೆ, ಆ ಜಾಗದಲ್ಲಿ ಇಡಿ, ಏನು ತೊಂದರೆ ಇಲ್ಲ. ದುಡ್ಡು ಇಲ್ಲಿ ತುಂಬ ಇಟ್ಕೊಂಡೆ, ನಾನು ಇದರ ಬಗ್ಗೆ ಮಾತ್ರ ಮಾತಾಡ್ತಿದ್ದೇನೆ. ಇದನ್ನು ಒಂದು ನೆನ್ಪಿಟ್ಕೊಳ್ಳಿ. ಸೌತ್ ವೆಸ್ಟ್ ಕಾರ್ನರ್ ಎಜುಕೇಷನ್ ಮತ್ತು ಸೇವಿಂಗ್ಸ್ನ ಬಗ್ಗೆ ಮಾತ್ರ ಮಾತಾಡ್ತಿದ್ದೇನೆ, ಬೇರೆದ್ರ ಬಗ್ಗೆ ಮಾತಾಡ್ತಿಲ್ಲ. ಅದಕ್ಕೋಸ್ಕರ ಅಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಅಥವಾ ಇಡಬಾರ್ದು ಅದನ್ನು ಹೇಳ್ತಾ ಇದ್ದೇನೆ. ಅದನ್ನು ಜಡ್ಜ್ ಮಾಡಲಿಕ್ಕೆ ನೋಡಿ, ಆನಂತರ ನನ್ನ ಜೊತೆ ಮಾತಾಡಿ. ಓಕೆ, ಇಲ್ಲಿ ಸೌತ್ ವೆಸ್ಟ್ ಕಾರ್ನಲ್ಲಿ ತುಂಬ ದುಡ್ಡನ್ನು ಇಟ್ಕೊಂಡ್ರೆ ದುಡ್ಡು ಏನು ಕೊಡುತ್ತೆ? ಲಕ್ಸುರಿ ಕೊಡುತ್ತೆ ಅಲ್ವಾ. ದುಡ್ಡು ಏನೇ ಇದ್ರೂ ಕೂಡ ಲಕ್ಸುರಿಯನ್ನು ಕೊಡುತ್ತೆ. ಇಲ್ಲಿ ದುಡ್ಡು ಇಟ್ಕೊಂಡಾಗ ತುಂಬ ದುಡ್ಡು ಅಲ್ವಾ, ಒಂದು ಲಕ್ಷಗಟ್ಟಲೆ, ಒಂದು 3-4 ಲಕ್ಷ ಇಟ್ಕೊಟ್ಟಿದ್ದಾರೆ, ಒಮ್ಮೆಲೆ ಇಟ್ಟುಬಿಟ್ಟಿದ್ದಾರೆ. 3-4 ಲಕ್ಷ ಇದರೊಳಗೆ ಉಂಟಿಗೆ ಒಂದು 10 ಲಕ್ಷ ಉಂಟು ಅಂತ ಇಟ್ಕೊಳ್ಳೋಣ. ಓಕೆ, ಮಕ್ಕಳು ಕಲೀಲಿಕ್ಕೆ ಕೇಳೋದಿಲ್ಲ, ಲಕ್ಸುರಿ ಲೈಫಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತಾರೆ. ಲಕ್ಸುರಿ ಆಗಬೇಕು ಅವ್ರಿಗೆ ಏನಿದ್ರು ಕೂಡ. ಒಂದು ನೀವು ಬೆಡ್ಶೀಟ್ ತಂದುಕೊಂಡು ಲಕ್ಸುರಿಯಾಗಿ ಕುಳಿತುಕೊಂಡು ಬೆಡ್ಡಲ್ಲೇ ಕುಳಿತುಕೊಂಡು ಓದ್ತಾರೆ, ಮಲಗಿಕೊಂಡೇ ಓದ್ತಾರೆ. ಈ ರೀತಿಯಾಗಿ ಅವರಿಗೆ ಮಲಗಿ ಓದೋದಂದರೆ ತುಂಬ ಇಷ್ಟ, ಬೆಡ್ಡಲ್ಲಿ ಸೇರಿಕೊಂಡು ಓದೋದಂದರೆ ತುಂಬ ಇಷ್ಟ. ಯಾಕಂದರೆ ಇಲ್ಲಿ ದುಡ್ಡು ಇಟ್ಟುಬಿಟ್ಟಿದ್ದೀರಿ ನೀವು. ಅಷ್ಟು ದುಡ್ಡು ಉಂಟಲ್ಲಿ, ಸ್ವಲ್ಪ ದುಡ್ಡಲ್ಲ, ಖರ್ಚಿಗೆ ಬೇಕಾದಷ್ಟು ದುಡ್ಡಲ್ಲ, ಖರ್ಚಣಿಗೆ ಬೇಕಂತ ಇಟ್ಟದಲ್ಲ, ತುಂಬ ದುಡ್ಡು ಜಮಾ ಮಾಡಿಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ? ಎಜುಕೇಷನ್ ಲೆವೆಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ವೆರಿ ಸೀಕ್ರೆಟ್, ಗೊತ್ತಾಗೋದಿಲ್ಲ. ತೆಗೆದು ನೋಡಿ, ಮಾಡಿ ನೋಡಿ, ಬ್ಯಾಂಕಲ್ಲಿ ಇಡಿ, ಅದನ್ನು ತೆಗೆದುಕೊಂಡೋಗಿ ಹೋಗಿ ಕಾರ್ಡಲ್ಲಿ ತೆಗೆದುಕೊಳ್ಳಿ. ಸ್ವಲ್ಪ ಹಣ ಇಡಲೇಬೇಕು. ಯಾಕೆ? ಅಟ್ರಾಕ್ಷನ್ ಮಾಡಬೇಕು ತಾನೇ, ಮನೆಗೆ ಬರಬೇಕು ಹಣ. ಅದಕ್ಕೋಸ್ಕರ ಸ್ವಲ್ಪ ಹಣ, ಖರ್ಚಿಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಳ್ಳಿ, ನೋ ಡೌಟ್. ನಿಮಗೆ ಹಾಕಲಿಕ್ಕೆ ಬೇಕಾಗಿ ಬಂಗಾರ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಳ್ಳಿ, ನೋ ಡೌಟ್. ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳು ತುಂಬ ಇವೆ, ಮಾತಾಡಲಿಕ್ಕೆ ಖಂಡಿತ ಮಾತಾಡ್ತೇನೆ. ಈಗ ಮತ್ತೆ ಸಮಯ ಇರ್ತಾ ಉಂಟು, ನಾಳೆ ಮನೆಯಲ್ಲಿ ಇರ್ತೇನೆ. 2 ಜಾತಕವನ್ನು ತಂದು ತೋರಿಸಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಏನು ಮಾಡೋಣ, ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಸ್ಪಂದನ ವಾಹಿನಿ. ಅಲ್ಲಿವರೆಗೂ ನಮಸ್ಕಾರ.